ನಮಸ್ಕಾರ. ಎಲ್ಲರಿಗೂ ಶುಭ ಮಧ್ಯಾಹ್ನ. ನಾನು ಮಾತಾಡ್ತಿರೋದು ಜವಾಹರ್ ಕೊಡೇಕಲ್ ಅಂತ, ಕನ್ನಡ ಉಪನ್ಯಾಸಕ, ಮೊರಾರ್ಜಿ ದೇಸಾಯಿ ಪದವಿ ಪೂರ್ವ ವಸತಿ ವಿಜ್ಞಾನ ಕಾಲೇಜು, ಹಿರೇಸಿಂಧೋಗಿ, ಕೊಪ್ಪಳ ಜಿಲ್ಲೆ. ಮೊದಲಿಗೆ ನಮ್ಮ ಈ ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿರುವಂತಹ ರಾಜ್ಯ ಸಂಪನ್ಮೂಲ ವ್ಯಕ್ತಿಗಳಾದಂತಹ ಡಾಕ್ಟರ್ ನರಸಿಂಹಸ್ವಾಮಿ ಎಸ್ ಇವರ ಒಂದು ಸಂಕ್ಷಿಪ್ತ ಪರಿಚಯವನ್ನ ಮಾಡಿಕೊಳ್ಳೋದರ ಮೂಲಕ ಅವರನ್ನ ಈ ಒಂದು ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳಿಗೆ ಈ ಒಂದು ಪರೀಕ್ಷಾ ತಯಾರಿಗಾಗಿ ತಮ್ಮ ಮಾಹಿತಿಯನ್ನ ನೀಡಲು ಅನುವು ಮಾಡಿಕೊಡ್ಬೇಕು ಅಂತ ಹೇಳಿ ಬಯಸ್ತಾ, ಮೊಟ್ಟ ಮೊದಲಿಗೆ ನಮ್ಮ ಕ್ರೈಸ್ನ ಇಡಿ ಸರ್, ಡಿ ಸರ್, ಬೆಳಶೆಟ್ಟಿ ಸರ್ ಹಾಗೂ ಎಲ್ಲ ಅಧಿಕಾರಿ ವರ್ಗದವರಿಗೆ ನಮಸ್ಕಾರಗಳನ್ನು ತಿಳಿಸುತ್ತಾ, ಇವತ್ತಿನ ಈ ಒಂದು ಕನ್ನಡ ವಿಷಯದ ಓರಿಯೆಂಟೇಷನ್ ಕಾರ್ಯಕ್ರಮ ವಿದ್ಯಾರ್ಥಿಗಳಿಗಾಗಿ ನಡೆದಿರುವಂತಹ ಈ ಒಂದು ಕಾರ್ಯಕ್ರಮದಲ್ಲಿ ರಾಜ್ಯ ಸಂಪನ್ಮೂಲ ವ್ಯಕ್ತಿಗಳಾದಂತಹ ಡಾಕ್ಟರ್ ನರಸಿಂಹಸ್ವಾಮಿ ಎಸ್ ಇವರು ಭಾಗವಹಿಸಿದ್ದಾರೆ. ಅವರು ನಮ್ಮ ವಿದ್ಯಾರ್ಥಿಗಳಿಗೆ ದ್ವಿತೀಯ PUCಯ ವಾರ್ಷಿಕ ಪರೀಕ್ಷೆಯನ್ನ ಎದುರಿಸುವುದರ ಬಗ್ಗೆ ಸಲಹೆ, ಸೂಚನೆ, ಮಾರ್ಗದರ್ಶನವನ್ನ ನೀಡಲಿದ್ದಾರೆ. ಇವರ ಒಂದು ಸಂಕ್ಷಿಪ್ತ ಮಾಹಿತಿಯನ್ನ ತಿಳಿಸುವುದಾದ್ರೆ, ಶ್ರೀ ಸತ್ಯನಾರಾಯಣ್ CV ಹಾಗೂ ಶ್ರೀಮತಿ ರತ್ನಮ್ಮ ಅವರ ಮಗನಾಗಿ ಶ್ರೀಯುತರು 1983 ಆಗಸ್ಟ್ 26 ಜನಿಸಿದ್ರು. ಇವರ ವಿದ್ಯಾರ್ಹತೆ 2004 ಪದವಿ, 2006 ಬೆಂಗಳೂರು ವಿಶ್ವವಿದ್ಯಾನಿಲಯದಿಂದ ತೌಲನಿಕ ಸಾಹಿತ್ಯ ವಿಷಯದಲ್ಲಿ ಸ್ನಾತಕೋತ್ತರ ಪದವಿ ಕನ್ನಡ ವಿಷಯದಲ್ಲಿ. ಅದೇ ರೀತಿ ಬೆಂಗಳೂರು ವಿಶ್ವವಿದ್ಯಾನಿಲಯದಿಂದ 2007 BEd ಪದವಿಯನ್ನ ಮುಗಿಸಿದ್ದಾರೆ. ಹಾಗೆಯೇ 2013 ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ ಮೈಸೂರಿನಿಂದ PG ಡಿಪ್ಲೊಮಾ ಇನ್ ಕುವೆಂಪು ಸ್ಟಡೀಸ್ ಪದವಿಯನ್ನು ಕೂಡ ಗಳಿಸಿದ್ದಾರೆ. ಹಾಗೆಯೇ UGC ನಡೆಸುವಂತಹ ರಾಷ್ಟ್ರೀಯ ಅರ್ಹತಾ ಪರೀಕ್ಷೆ ನೆಟ್ ಎಕ್ಸಾಮ್ ಅನ್ನು ಇವರು 2008 ಉತ್ತೀರ್ಣರಾಗಿರುತ್ತಾರೆ. ಅದೇ ರೀತಿ 2023 ರೇವಾ ವಿಶ್ವವಿದ್ಯಾಲಯ, ಕಟ್ಟಿಗೇನಹಳ್ಳಿ, ಯಲಹಂಕ, ಬೆಂಗಳೂರು ಈ ಒಂದು ವಿಶ್ವವಿದ್ಯಾಲಯದಿಂದ PhD ಪದವಿಯನ್ನು ಕೂಡ ಮಾನ್ಯ ನರಸಿಂಹಸ್ವಾಮಿ ಸರ್ ಅವರು ಗಳಿಸಿರುತ್ತಾರೆ. ಇನ್ನು ಇವರ ವೃತ್ತಿ ಜೀವನದ ಬಗ್ಗೆ ಹೇಳುವುದಾದ್ರೆ, 2007 ಹಿಡಿದು ಇಲ್ಲಿಯವರೆಗೆ ಹಲವಾರು ಬೇರೆ ಬೇರೆ ಪದವಿ ಪೂರ್ವ ಕಾಲೇಜುಗಳಲ್ಲಿ ಕನ್ನಡ ಉಪನ್ಯಾಸಕರಾಗಿ ತಮ್ಮ ಅಮೋಘ ಸೇವೆಯನ್ನು ಸಲ್ಲಿಸುತ್ತಾ 2022 ಈಗ ಪ್ರಸ್ತುತದಲ್ಲಿ ಅವರು ರಾಮನಗರ ಟೌನ್ನಲ್ಲಿ ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಕನ್ನಡ ಉಪನ್ಯಾಸಕರಾಗಿ ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಇನ್ನ ಸರ್ ಅವರ ಆಸಕ್ತಿಯ ಕ್ಷೇತ್ರಗಳು ಮತ್ತು ಸಾಧನೆಗಳನ್ನು ಹೇಳುವುದಾದ್ರೆ, ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ 2006 ಇವರು ಸ್ನಾತಕೋತ್ತರ ಪದವಿಯಲ್ಲಿ ಪ್ರಥಮ ರ್ಯಾಂಕ್ನಲ್ಲಿ ಉತ್ತೀರ್ಣರಾಗಿರುತ್ತಾರೆ. ಅದೇ ರೀತಿ MA ಕನ್ನಡದಲ್ಲಿ ಇವರು 5 ಚಿನ್ನದ ಪದಕಗಳನ್ನು ಕೂಡ ಗಳಿಸಿಕೊಂಡಿರುತ್ತಾರೆ. ಇನ್ನು ಇವರ ಆಸಕ್ತಿಯ ಇತರ ಕ್ಷೇತ್ರಗಳು ಅಂತಂದ್ರೆ, ವಿಚಾರ ಸಂಕಿರಣಗಳಲ್ಲಿ ಭಾಗವಹಿಸುವುದು, ಕನ್ನಡ ನಾಡು ನುಡಿ ಸಾಹಿತ್ಯ ಕುರಿತು ಉಪನ್ಯಾಸ ಮಾಡುವುದು, ಕನ್ನಡ ಕೃತಿಗಳ ಸಂಗ್ರಹ ಮಾಡುವುದು, ಕವನ ರಚನೆ, ಸಂಗೀತ ಕೇಳುವುದು, ಬಹುಭಾಷಾ ಸಿನಿಮಾ ವೀಕ್ಷಣೆ, ಭಾವಗೀತೆ, ಜನಪದ ಗೀತೆ ಇತ್ಯಾದಿಗಳನ್ನ ಹಾಡುವುದು, ಹೀಗೆ ಬಹುಮುಖ ಆಸಕ್ತಿಯನ್ನು ಹೊಂದಿರುವಂತಹ ಶ್ರೀಯುತರು ಅನೇಕ ಪ್ರಶಸ್ತಿಗಳನ್ನು ಕೂಡ ತಮ್ಮ ಮುಡಿಗೇರಿಸಿಕೊಂಡಿದ್ದಾರೆ. ಕನ್ನಡ ರತ್ನ ಶಿಕ್ಷಕ ಪ್ರಶಸ್ತಿ, ಅದೇ ರೀತಿ ನೇಗಿಲ ಯೋಗಿ ಸಮಾಜ ಸೇವಾ ಟ್ರಸ್ಟ್ ರಾಮನಗರ ಜಿಲ್ಲೆಯವರು
ಕೊಡಮಾಡುವಂತಹ ಶಿಷ್ಯರು ಮೆಚ್ಚಿದ ಗುರು ಪ್ರಶಸ್ತಿಯನ್ನ ಪಡೆಯುವುದರ ಮೂಲಕ ತಮ್ಮ ಸಾಧನೆಗೆ ಕರಿ ಮೂಡಿಸಿಕೊಂಡಿದ್ದಾರೆ. ಶ್ರೀಯುತರು ನಮ್ಮ ಶಾಲಾ ಶಿಕ್ಷಣ ಇಲಾಖೆಯಲ್ಲಿ ಹಲವಾರು ಕಾರ್ಯಗಳಲ್ಲಿ ಕಾರ್ಯೋನ್ಮುಖರಾಗಿದ್ದಾರೆ. ನೀಲನಕ್ಷೆ ತಯಾರಿಕೆ ಇರ್ಬೋದು, ವಾರ್ಷಿಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ತಯಾರಿಕೆ ಇರ್ಬೋದು, ಅದೇ ರೀತಿ ಪ್ರಶ್ನೆ ಕೋಟಿ ಅಂದ್ರೆ ಕ್ವಶನ್ ಬ್ಯಾಂಕ್ ತಯಾರಿಕೆ ಇರ್ಬೋದು, ಈ ಎಲ್ಲ ಸಮಿತಿಗಳಲ್ಲಿ ಇವರು ಸಕ್ರಿಯವಾಗಿ ಭಾಗವಹಿಸುತ್ತಾ ಪ್ರಸ್ತುತ ಈ ವರ್ಷವೂ ಕೂಡ ಅವರು ಪ್ರಶ್ನೆ ಪತ್ರಿಕೆ ತಯಾರಿಕಾ ಸಮಿತಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು, ಇವರು ಇಂದು ನಮ್ಮ ಕ್ರೈಸ್ಟ್ನ ಎಲ್ಲ ಕಾಲೇಜಿನ ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ತಮ್ಮ ಮಾರ್ಗದರ್ಶನವನ್ನು ನೀಡುತ್ತಾ ಇರುವುದು ನಮ್ಮೆಲ್ಲರಿಗೂ ತುಂಬಾ ಸಂತೋಷದ ವಿಷಯವಾಗಿದೆ. ಇಷ್ಟು ಸಂಕ್ಷಿಪ್ತ ಮಾಹಿತಿಯನ್ನ ಶ್ರೀ ನರಸಿಂಹಸ್ವಾಮಿ ಎಸ್ ಇವರ ಬಗ್ಗೆ ತಿಳಿಸುತ್ತಾ, ಈಗ ಸರ್ ಅವರು ತಮ್ಮ ಅಮೂಲ್ಯ ಮಾತುಗಳನ್ನ ನಮ್ಮ ವಿದ್ಯಾರ್ಥಿಗಳಿಗೆ ತಿಳಿಯಪಡಿಸಬೇಕಂತ ಕೇಳಿಕೊಳ್ಳುತ್ತೇನೆ. ಸರ್ ಅವ್ರದ್ದು ಮುಗಿದ ಮೇಲೆ ಇನ್ನು ಕೆಲವು ವಿಷಯಗಳನ್ನ ನಾನು ಕೂಡ ವಿದ್ಯಾರ್ಥಿಗಳೊಂದಿಗೆ ಚರ್ಚೆ ಮಾಡಲಿದ್ದೇನೆ. ಧನ್ಯವಾದಗಳು ಎಲ್ಲರೂ. ಎಲ್ರಿಗೂ ನಮಸ್ಕಾರ. ಕೇಳಿಸ್ತಿದೆಯಾ ಸರ್? ಜವಾಹರ್ ಸರ್. ಸರ್ ಕಂಟಿನ್ಯೂ ಮಾಡಿ. ಥ್ಯಾಂಕ್ ಯು. ಎಲ್ಲ ಮೊರಾರ್ಜಿ ದೇಸಾಯಿ ವಸತಿ ಕಾಲೇಜುಗಳ ಎಲ್ಲ ಆತ್ಮೀಯ ಸಹೋದ್ಯೋಗಿ ಸ್ನೇಹಿತರಿಗೆ ಹಾಗೂ ಪ್ರಾಜೆಕ್ಟರು ಮತ್ತು ಟಿವಿಗಳ ಮುಂದೆ ಕೂತಿರುವಂತಹ ಪ್ರೀತಿಯ ಎಲ್ಲ ವಿದ್ಯಾರ್ಥಿಗಳಿಗೆ ಮಧ್ಯಾಹ್ನದ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಯಾರಾದ್ರೂ ಒಬ್ರು ಮತ್ತೊಂದ್ಸರಿ ಸರ್ ನನ್ನ ವಾಯ್ಸ್ ಕ್ಲಿಯರ್ ಆಗಿ ಕೇಳಿಸ್ತಿದ್ಯಾ ಇಲ್ವಾ ಅಂತ ಸ್ವಲ್ಪ ಒಬ್ರು ಯಾರಾದ್ರೂ ಹೇಳಿದ್ರೆ. ಥ್ಯಾಂಕ್ ಯು. ಎಲ್ಲ ವಿದ್ಯಾರ್ಥಿಗಳೇ, ಈಗ ನಾನು ನಿಮ್ ಜೊತೆಗೆ ಒಂದು ಅರ್ಧ ಗಂಟೆಯ ಸಮಯದಲ್ಲಿ ಈ ವರ್ಷಕ್ಕೆ ಸಂಬಂಧಪಟ್ಟ ಹಾಗೆ 2025-26ನೇ ಸಾಲಿನ ದ್ವಿತೀಯ PUC ನೀಲನಕ್ಷೆ ಅಂದ್ರೆ ಬ್ಲೂ ಪ್ರಿಂಟ್, ಮಾಡೆಲ್ ಪೇಪರು ಮತ್ತು ವಾರ್ಷಿಕ ಪರೀಕ್ಷೆಗೆ ಹೇಗೆ ಸಿದ್ಧತೆಯನ್ನ ಮಾಡ್ಕೊಳ್ಳೋದಕ್ಕೆ ಇವು ನಮಗೆ ಸಹಾಯಕವಾಗ್ತವೆ, ಬ್ಲೂ ಪ್ರಿಂಟ್ ಮತ್ತು ಮಾಡೆಲ್ ಪೇಪರ್ಸ್ ಹೇಗೆ ಸಹಾಯಕವಾಗ್ತವೆ ಅನ್ನೋಂಥದ್ದು ಕುರಿತು ಒಂದು ಅರ್ಧ ಗಂಟೆ ನಿಮ್ ಜೊತೆ ನಾನು ಮಾತಾಡ್ತೇನೆ. ಆಮೇಲೆ ಪ್ರಶ್ನೋತ್ತರಗಳಿಗೆ ನಾವು ಹೋಗ್ಬೋದು. ಜವಾಹರ್ ಸರ್ ಕೂಡ ಮಾತಾಡ್ತಾರೆ ಮೊದಲಿಗೆ. ಮೊದಲನೇದಾಗಿ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಮಾಹಿತಿ ಅಂತೂ ಗೊತ್ತೇ ಇರುತ್ತೆ. ಪ್ರಶ್ನೆ ಪತ್ರಿಕೆಯಲ್ಲಿ ಒಟ್ಟು ಪ್ರಶ್ನೆಗಳ ಪ್ರಮಾಣ ಮತ್ತು ಅಂಕಗಳ ಪ್ರಮಾಣ 120 ಅಂಕಗಳಿಗೆ ಪ್ರಶ್ನೆ ಪತ್ರಿಕೆ ಇರುತ್ತೆ. ವಿದ್ಯಾರ್ಥಿ ಉತ್ತರಿಸಬೇಕಾಗಿರುವಂತದ್ದು 80 ಅಂಕಗಳಿಗೆ, 40 ಅಂಕಗಳಿಗೆ ಚಾಯ್ಸ್ ಇರುತ್ತೆ. ಅಂದ್ರೆ ನಾವು ಎಷ್ಟು ಉತ್ತರ ಬರಿಬೇಕೋ ಅದಕ್ಕೆ ಅರ್ಧದಷ್ಟು ಚಾಯ್ಸ್ ಇರುತ್ತೆ. ನಾವು 80 ಅಂಕಗಳಿಗೆ ಉತ್ತರವನ್ನ ಬರಿಬೇಕಾಗುತ್ತೆ ವಾರ್ಷಿಕ ಪರೀಕ್ಷೆಯಲ್ಲಿ. ಅದರ ಅರ್ಧದಷ್ಟು 40 ಅಂಕಗಳಿಗೆ ಚಾಯ್ಸ್ ಇರುತ್ತೆ. ಪೇಪರ್ ತಾವೆಲ್ಲರೂ ಕೂಡ ಎಲ್ಲ ವಿದ್ಯಾರ್ಥಿಗಳು ಇದನ್ನ ನೋಡಿರ್ತೀರಿ ಕೂಡ. ಹೇಗೆ ನಮ್ಮ ಈ ವರ್ಷದ ಸೆಕೆಂಡ್ ಇಯರ್ PUC ಪಠ್ಯ ಬೋಧನೆಗೆ ಸಂಬಂಧಪಟ್ಟಂತೆ, ವಾರ್ಷಿಕ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಅಂಕ ನಿಗದಿ ಯಾವ ಸ್ವರೂಪದಲ್ಲಿದೆ ಅನ್ನೋದನ್ನ ಒಂದ್ಸರಿ ನಾವು ಕಣ್ಣಾಯಿಸೋದಾದ್ರೆ ಎಲ್ಲ ವಿದ್ಯಾರ್ಥಿಗಳಿಗೆ ಕಾಣಿಸ್ತಿದೆ ಅಂತ ಅನ್ಸುತ್ತೆ. ಪದ್ಯ ಭಾಗದಲ್ಲಿ ನಮಗೆ ಒಟ್ಟು 43 ಅಂಕಗಳಿಗೆ ಪ್ರಶ್ನೆಗಳಿರ್ತವೆ. 43 ಅಂಕಗಳಿಗೆ ನಾವು ವಿದ್ಯಾರ್ಥಿಗಳು ಉತ್ತರ ಬರಿಬೇಕಾಗಿರುವಂತದ್ದು 30 ಅಂಕಗಳಿಗೆ. ಅದೇ ರೀತಿ ಗದ್ಯ ಭಾಗದಲ್ಲಿ 32 ಅಂಕಗಳಿಗೆ ಪ್ರಶ್ನೆಗಳಿರುತ್ತೆ. 18 ಅಂಕಗಳಿಗೆ ಉತ್ತರವನ್ನು ನಾವು ಬರಿಬೇಕಾಗುತ್ತೆ. ದೀರ್ಘ ಗದ್ಯದಲ್ಲಿ 25 ಅಂಕಗಳಿಗೆ ಪ್ರಶ್ನೆ ಕೇಳಲಾಗುತ್ತೆ. 16 ಅಂಕಗಳಿಗೆ ನಾವು ಉತ್ತರವನ್ನ ಬರೀತೇವೆ. ಭಾಷಾಭ್ಯಾಸದಲ್ಲಿ 20 ಅಂಕದ ಪ್ರಶ್ನೆಗಳಿರ್ತವೆ ಪ್ರಶ್ನೆ ಪತ್ರಿಕೆಯಲ್ಲಿ. 16 ಅಂಕಗಳಿಗೆ ನಾವು ಉತ್ತರಿಸಬೇಕಾಗತ್ತೆ. ಆದ್ರೆ ಒಟ್ಟು ಪ್ರಶ್ನೆ ಪತ್ರಿಕೆಯಲ್ಲಿ ಇರುವ ಒಟ್ಟು ಪ್ರಶ್ನೆಗಳು 120 ಅಂಕಗಳಿಗೆ ನಿಗದಿಯಾಗಿರುತ್ತೆ. 120 ಅಂಕಗಳಿಗೆ ನಾವು ವಿದ್ಯಾರ್ಥಿಗಳು ಉತ್ತರಿಸಬೇಕಾಗಿರುವಂತದ್ದು 80 ಅಂಕಗಳಿಗೆ ಉತ್ತರವನ್ನ ಬರೀಬೇಕಾಗುತ್ತೆ. ಆಗ್ಲೇ ಹೇಳಿದಾಗ 40 ಅಂಕಗಳಷ್ಟು ಹೆಚ್ಚುವರಿ ಪ್ರಶ್ನೆಗಳು ಎಲ್ಲಾ ವಿಭಾಗದಲ್ಲೂ ಕೂಡ ಇದಾವೆ ಮತ್ತು ಇವೆಲ್ಲರೂ ಕೂಡ ಅಟೆಂಡ್ ಮಾಡಿದೀವಿ, ಎಲ್ರಿಗೂ ಕೂಡ ಗೊತ್ತಿದೆ. ಇನ್ನು ಪ್ರಶ್ನೆ ಪತ್ರಿಕೆ ಒಟ್ಟು 80 ಅಂಕಗಳಿಗಿರುತ್ತೆ. ನಾವು ಏನು ಥಿಯರಿ ಎಕ್ಸಾಮ್ ಅಂತ ಬರೀತೀವಿ, ಲಿಖಿತ ಪರೀಕ್ಷೆ, ಆ ಪರೀಕ್ಷೆಯಲ್ಲಿ 24 ಅಂಕಗಳು ಬರುವಂತದ್ದು ಕಡ್ಡಾಯ. ಇಲ್ಲದೆ ಇದ್ರೆ ನಾವು ಫೇಲ್ ಆಗ್ತೀವಿ.
ಎಲ್ಲ ವಿದ್ಯಾರ್ಥಿಗಳಿಗೆ ಇದು ಗೊತ್ತು. ನಾನು ಜನರಲ್ ಮಾಹಿತಿಯನ್ನ ಈಗ ಮೊದಲಿಗೆ ಹೇಳ್ತಾ ಇರುವಂತದ್ದು. 80 ಅಂಕಗಳಲ್ಲಿ ಕನಿಷ್ಠ 24 ಅಂಕಗಳು ಬರಲೇಬೇಕು. 24ಕ್ಕಿಂತ ಕಡಿಮೆ ಬಂದ್ರೆ ನಾವು ಫೇಲ್ ಆಗ್ತೀವಿ. ಥಿಯರಿ ಎಕ್ಸಾಮ್ ಅಲ್ಲಿ ಏನಾಗ್ತೀವಿ ಅಂದ್ರೆ ಫೇಲ್ ಆಗ್ತೀವಿ. ಈ ಚಿಕ್ಕ ಒಂದು ಪಟ್ಟಿಯನ್ನ ವಿದ್ಯಾರ್ಥಿಗಳು ಗಮನಿಸಿ. ನಿಮ್ಗೆ ಇಂಟರ್ನಲ್ ಮಾರ್ಕ್ಸ್ ಕಾಲೇಜು ಹಂತದಲ್ಲಿ 18 ಬಂದಿದೆ ಅಂತ ಭಾವಿಸೋದಾದ್ರೆ ಯಾರಿಗಾದ್ರು 18 ಬಂದಿದೆ. ಥಿಯರಿ ಎಕ್ಸಾಮ್ ಅಲ್ಲಿ 22 ಬಂದಿದೆ. ಇವೆರಡು ಸೇರಿಸಿದ್ರೆ 40 ಆಗುತ್ತೆ. 40 ಆದ್ರೂ ಕೂಡ ವಿದ್ಯಾರ್ಥಿ ಫೇಲ್ ಅನುತ್ತೀರ್ಣ. ಯಾಕೆ ಅಂತ ಹೇಳಿದ್ರೆ ಈಗ ತಾನೇ ನಾನು ನಿಮ್ಗೆ ಹೇಳಿದಾಗೆ ಇಂಟರ್ನಲ್ಸ್ ಎಷ್ಟಾದ್ರೂ ಬರಬಹುದು. ಇಂಟರ್ನಲ್ಸ್ ಮುಖ್ಯ. ಇಂಟರ್ನಲ್ಸ್ ಜೊತೆಗೆ ಥಿಯರಿ ಪರೀಕ್ಷೆಯಲ್ಲಿ ಲಿಖಿತ ಪರೀಕ್ಷೆಯಲ್ಲಿ 22 ಅಂಕಗಳು ಕಡ್ಡಾಯವಾಗಿ 22 ಅಂಕಗಳು ಬಂದ್ರೆ 24 ಅಂಕಗಳು ಕಡ್ಡಾಯವಾಗಿ ಬರಬೇಕು. ನೋಡಿ, ಎರಡನೇ ಪಟ್ಟಿ ಗಮನಿಸಿ. ಇಂಟರ್ನಲ್ಸ್ ಕೇವಲ 9 ಬಂದಿದೆ. 9ರ ಜೊತೆಗೆ ಥಿಯರಿ ಎಕ್ಸಾಮ್ ಅಲ್ಲಿ 24 ಬಂದಿದೆ. ಎರಡು ಸೇರಿಸಿದ್ರೆ 33 ಆಯ್ತು. 33 ಬಂದ್ರೆ ಪಾಸ್ ಆಗ್ತದೆ. ಇದು ನಾನು ಜನರಲ್ ಮಾಹಿತಿ ಇದಷ್ಟೇನೆ. ವಿದ್ಯಾರ್ಥಿಗಳು ಮಿನಿಮಮ್ ಎಷ್ಟು ಬರಬೇಕು ಅನ್ನೋದ್ರ ಬಗ್ಗೆ ಕೂಡ ಗಮನವನ್ನ ಇಟ್ಕೊಂಡಿರ್ಬೇಕು. ನಾವು 24ಕ್ಕಿಂತ ಕಡಿಮೆ ಬಂದ್ರೆ ನಾವು ಫೇಲ್ ಆಗ್ತೀವಿ ಅನ್ನೋಂಥದ್ದು ಕೂಡ ನಮ್ಗೆ ಗೊತ್ತಿರ್ಬೇಕಾಗ್ತದೆ. ಇನ್ನು ತುಂಬಾ ಮುಖ್ಯವಾದಂತಹ ಹಂತಕ್ಕೆ ನಾವು ಬರೋದಾದ್ರೆ, ಈಗ ನಡೆಯುವಂತಹ ಈ ಪರೀಕ್ಷೆಯಲ್ಲಿ ಅತ್ಯುತ್ತಮವಾದಂತಹ ಅಂಕಗಳನ್ನ ಗಳಿಸ್ಕೊಳ್ಳೋದಕ್ಕೆ, ಥಿಯರಿನಲ್ಲಿ 80ಕ್ಕೆ 80 ಗಳಿಸ್ಕೊಳ್ಳೋದಕ್ಕೆ, ನಮಗೆ ಬೇಕಾದಷ್ಟು ಅಂಕಗಳನ್ನ ಪಡೆಯೋದಕ್ಕೆ ನಮ್ಮ ಹತ್ರ ಈಗ ಸದ್ಯಕ್ಕಿರುವಂತಹ ಮೆಟೀರಿಯಲ್ಸ್ ಏನೇನಿದೆ, ಸ್ಟಡಿ ಮೆಟೀರಿಯಲ್ಸ್ ಏನೇನಿದೆ ಮತ್ತು ಇರ್ಬೇಕು ನಮ್ಮ ಹತ್ರ. ಮೊದಲನೇದು 2025-26ನೇ ಸಾಲಿನ ಈ ನೀಲನಕ್ಷೆ ಇರ್ಬೇಕು, ಬ್ಲೂ ಪ್ರಿಂಟ್ ಇರ್ಬೇಕು. ಬಹುತೇಕ ಎಲ್ಲ ವಿದ್ಯಾರ್ಥಿಗಳ ಹತ್ರ ಈಗಾಗ್ಲೇನೆ ಇದು ಇರುತ್ತೆ ಅಂತ ನಾನು ಭಾವಿಸ್ತೇನೆ. ಎರಡನೇದು, ಶಾಲಾ ಶಿಕ್ಷಣ ಪದವಿ ಪೂರ್ವ ಇಲಾಖೆಯವರು ಬಿಡುಗಡೆಗೊಳಿಸಿರುವಂತಹ ಮಾದರಿ ಪ್ರಶ್ನೆ ಪತ್ರಿಕೆಗಳ ಸಂಖ್ಯೆ 3 ಮಾಡೆಲ್ ಪೇಪರ್ಸ್ ಕನ್ನಡದಲ್ಲಿ ಏನಿದೆಯಲ್ಲ, ಆ ಮಾಡೆಲ್ ಪೇಪರ್ಸ್ ಕೂಡ ನಿಮ್ಮ ಹತ್ರ ಇರಬೇಕು. ಇನ್ನು ಕರ್ನಾಟಕ ರಾಜ್ಯ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದವರು ಪ್ರಕಟಗೊಳಿಸಿರುವಂತ ಈ 2 ಮಾಡೆಲ್ ಪೇಪರ್ಸ್ ನೋಡಿ. ಈ 3 ಮಾಡೆಲ್ ಪೇಪರ್ಸ್ ಪ್ಲಸ್ ಈ 2 ಮಾಡೆಲ್ ಪೇಪರ್ಸ್, ಈ 5 ಮಾಡೆಲ್ ಪೇಪರ್ಸ್ ನಿಮ್ಮ ಹತ್ರ ಇರಬೇಕು. ಇನ್ನು 2025-26ನೇ ಸಾಲಿನ ಪ್ರಶ್ನೆ ಕೋಟಿ ಕ್ವಶನ್ ಬ್ಯಾಂಕ್, ಕನ್ನಡ ಕ್ವಶನ್ ಬ್ಯಾಂಕ್ ಏನಿದೆಯಲ್ಲ, ಈ ಕ್ವಶನ್ ಬ್ಯಾಂಕ್ ಕೂಡ ತಮ್ಮೆಲ್ಲರ ಹತ್ರನೂ ಕೂಡ ಇರಬೇಕು. ಇನ್ನು ಪೂರ್ವ ಸಿದ್ಧತಾ ಪರೀಕ್ಷೆ ಪ್ರಶ್ನೆ ಪತ್ರಿಕೆಗಳು ಈಗಾಗಲೇ ಒಂದು ಆಗಿದೆ. ಪೂರ್ವ ಸಿದ್ಧತಾ ಪರೀಕ್ಷೆ ಇನ್ನೊಂದು ನಡೆಯುತ್ತೆ. ಈ ಪ್ರಶ್ನೆ ಪತ್ರಿಕೆಗಳು ಕೂಡ ತುಂಬಾ ಮುಖ್ಯ. ಇವಿಷ್ಟು ನಮ್ಮ ಹತ್ರ ಇದ್ರೆ, 1, 2, 3, 4 ಈ 4 ಸ್ಟಡಿ ಮೆಟೀರಿಯಲ್ಸ್ ನಮ್ಮ ಹತ್ರ ಇದ್ರೆ ನಾವು ಈ ವರ್ಷದ ಪರೀಕ್ಷೆಗೆ ಬೇಕಾದಂತಹ ತಯಾರಿಯನ್ನ ಅಚ್ಚುಕಟ್ಟಾಗಿ ಮಾಡ್ಕೊಳ್ಳೋದಕ್ಕೆ ಏನು ಸಮಸ್ಯೆಗಳು ಆಗೋದಿಲ್ಲ. ಇಷ್ಟನ್ನು ವಿದ್ಯಾರ್ಥಿಗಳು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಹೊಂದಿಸ್ಕೊಳ್ಬೇಕು. ಕೆಲವರು ಮೊಬೈಲ್ ಅಲ್ಲಿ ಇಟ್ಕೊಂಡು ಮೊಬೈಲ್ ಅಲ್ಲಿ ನೋಡ್ಕೊಳ್ಳುವಂಥದ್ದೆಲ್ಲ ಮಾಡ್ತಿರ್ತಾರೆ ಅಂತ ಭಾವಿಸ್ತೀನಿ. ಹಾಗೆ ಮಾಡ್ಕೋಬಾರ್ದು. ಮ್ಯಾನ್ಯುಯಲ್ ಇರ್ಬೇಕು, ನಮ್ಮ ಹತ್ರ ಪ್ರಿಂಟೆಡ್ ಕಾಪಿ ಇರ್ಬೇಕು, ಜೆರಾಕ್ಸ್ ತೆಗಿಸಿ ಇಟ್ಕೊಳ್ಳುವಂಥದ್ದನ್ನ ಮಾಡ್ಬೇಕು. ಅದ್ರ ಮೇಲೆ ನಾವು ಕೆಲಸವನ್ನು ಮಾಡ್ಬೇಕಾಗುತ್ತೆ. ಇವಿಷ್ಟು ಮುಖ್ಯವಾಗಿ 4 ಎಲ್ಲ ವಿದ್ಯಾರ್ಥಿಗಳ ಹತ್ರ ಈಗಾಗ್ಲೇ ಇದೆ ಅಂತ ನಾನು ಭಾವಿಸ್ಕೊಳ್ತೇನೆ. ಮೊದಲನೇದು ವಿದ್ಯಾರ್ಥಿಗಳಿಗೆ ಒಂದು ವಿಚಾರವನ್ನ ಸ್ಪಷ್ಟಪಡಿಸ್ತಾ ಇದ್ದೀನಿ. ಮಾಡೆಲ್ ಪೇಪರ್ಸ್ ಏನಿದೆಯಲ್ಲ, ಈ ಮಾಡೆಲ್ ಪೇಪರ್ಸ್ ಅಲ್ಲಿರುವಂತದ್ದು ಎಕ್ಸಾಮ್ಗೆ ಬರುತ್ತಾ ಸರ್, ಆನ್ಯುವಲ್ ಎಕ್ಸಾಮ್ಗೆ ಅನ್ನುವಂಥದ್ದು ಒಂದು ಅನುಮಾನ ಇರುತ್ತೆ ವಿದ್ಯಾರ್ಥಿಗಳಿಗೆ. ಮಾಡೆಲ್ ಪೇಪರ್ಸ್ ಅಲ್ಲಿರುವಂತದ್ದು ಆನ್ಯುವಲ್ ಎಕ್ಸಾಮ್ಗೆ ಬರುತ್ತಾ ಅಂತೀವಿ. ಇದೊಂದು ಎಕ್ಸಾಂಪಲ್ ಎಲ್ಲರೂ ಕೂಡ ನೋಡ್ಬೋದು ವಿದ್ಯಾರ್ಥಿಗಳೇ. 2025ನೇ ಇಸ್ವಿನಲ್ಲಿ ಎಕ್ಸಾಮ್ 1 ನಡೀತು. ಎಕ್ಸಾಮ್ 1 ಈ ಎಕ್ಸಾಮ್ 1 ನಡೆದಂತ ಸಂದರ್ಭದಲ್ಲಿ ಕಳೆದ ವರ್ಷ ಕೂಡ 3 ಮಾಡೆಲ್ ಪೇಪರ್ಸ್ ನ ಇಲಾಖೆ ಬಿಡುಗಡೆ ಮಾಡಿತ್ತು. 1, 2, 3 ಮಾಡೆಲ್ ಪೇಪರ್ಸ್. ಈ ಮಾಡೆಲ್ ಪೇಪರ್ಸ್ ಅಲ್ಲಿರುವಂತಹ ಪ್ರಶ್ನೆಗಳು, ಎಷ್ಟು ಅಂಕದ ಪ್ರಶ್ನೆಗಳು ಈ ಪರೀಕ್ಷೆ 1ರಲ್ಲಿ ರಿಪೀಟ್ ಆಗಿತ್ತು ಅಂತ ನೀವು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ನೋಡಿ, ಮಾಡೆಲ್ ಪೇಪರ್ 1 ಅಲ್ಲಿ 32 ಅಂಕದ ಪ್ರಶ್ನೆಗಳು ಈ ಪರೀಕ್ಷೆಗೆ ಬಂದಿತ್ತು, ಪರೀಕ್ಷೆ 1ಕ್ಕೆ ಬಂದಿತ್ತು. ಮಾಡೆಲ್ ಪೇಪರ್ 2 ನಲ್ಲಿದ್ದಂತ 22 ಅಂಕದ ಪ್ರಶ್ನೆಗಳು ಪರೀಕ್ಷೆಗೆ ಬಂದಿತ್ತು. ಮಾಡೆಲ್ ಪೇಪರ್ 3 ನಲ್ಲಿದ್ದಂತ 22 ಅಂಕದ ಪ್ರಶ್ನೆಗಳು ಪರೀಕ್ಷೆ ಈ 1ನೇ ಪರೀಕ್ಷೆಗೆ 2025ರಲ್ಲಿ ನಡೆದಂತ ಮಾರ್ಚ್ ನಡೆದಂತ 1ನೇ ಪರೀಕ್ಷೆಯಲ್ಲಿ ಬಂದಿತ್ತು. ಅದೇ ತರ ಪರೀಕ್ಷೆ 2 ಅದಾದ್ಮೇಲೆ 1 ತಿಂಗಳ ನಡೆದಂತ ಮತ್ತೊಂದು ಪರೀಕ್ಷೆ 2025 ನಡೆದಂತ ಪರೀಕ್ಷೆ. ಆ ಪರೀಕ್ಷೆಯಲ್ಲಿ ಮಾಡೆಲ್ ಪೇಪರ್ 1ರಿಂದ 27 ಅಂಕ, ಮಾಡೆಲ್ ಪೇಪರ್ 2ರಿಂದ 23 ಅಂಕ, ಮಾಡೆಲ್ ಪೇಪರ್ 3ರಲ್ಲಿ 26 ಅಂಕಕ್ಕೆ ಪ್ರಶ್ನೆಗಳು ಈ ಪರೀಕ್ಷೆ ಬಂದು. ಆದ್ರೆ ನಾನು ಯಾಕೆ ಈ ಪಟ್ಟಿಯನ್ನ ನಿಮ್ಗೆ ತೋರಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ, ವಿದ್ಯಾರ್ಥಿಗಳು ಗಮನಿಸ್ಬೇಕು. ಅದು ಮಾಡೆಲ್ ಪೇಪರ್ಸ್ ಏನು ಈ ವರ್ಷ ಇಲಾಖೆ ಬಿಡುಗಡೆಗೊಳಿಸಿದೆ, ಪೇಪರ್ಸ್ ತುಂಬಾ ಮುಖ್ಯ ಅಂತ ನೀವು ತಿಳಿದು ಅದನ್ನು ಅಭ್ಯಾಸ ಮಾಡಬೇಕು.
ಅದೇ ಮೊದಲನೇದಾಗಿ ಅಭ್ಯಾಸ ಮಾಡಬೇಕಾಗಿರುವಂತ ಸ್ಟಡಿ ಮೆಟೀರಿಯಲ್ ಆಗಿರುತ್ತೆ ನಮ್ಗೆ ಈ ವರ್ಷಕ್ಕೆ ಸಂಬಂಧಪಟ್ಟಂತೆ. ನೋಡಿ 2026 ಮೊನ್ನೆ ನಡೆದಂತ ಪ್ರಿಪರೇಟರಿ ಎಕ್ಸಾಮ್ ಒಂದೇನಿತ್ತಲ್ಲ, ಮೊನ್ನೆ ನಡೆದಂತ, ಈಗ ಒಂದು 8-10 ದಿನ ಆಗಿರ್ಬೋದು ಅಂತ ಅನ್ಸುತ್ತೆ. ಈ ಪ್ರಿಪರೇಟರಿ ಎಕ್ಸಾಮ್ ಅಲ್ಲಿ ನಡೆದಂತ ಈ ಕನ್ನಡ ಪರೀಕ್ಷೆಯಲ್ಲಿ 45 ಅಂಕಗಳಿಗೆ ಪ್ರಶ್ನೆಗಳು ಬಂದಿದ್ವು ಮಾಡೆಲ್ ಪೇಪರ್ ಇಂದ. ನಿಮ್ಗೆಲ್ಲ ಗೊತ್ತಿರುತ್ತೆ, ಈಗಾಗಲೇ ಎಲ್ಲ ಉಪನ್ಯಾಸಕರು ಹೇಳಿರ್ತಾರೆ ಕೂಡ, ನಿಮ್ಗೂ ಗೊತ್ತಿರುತ್ತೆ, ನೀವು ನೋಡಿರ್ತೀರಿ ಮತ್ತು ಮಾಡೆಲ್ ಪೇಪರ್ ಗಳು ಇಟ್ಕೊಂಡು ಓದಿರ್ತೀರಿ. 45 ಮಾರ್ಕ್ಸ್ಗೆ ಪ್ರಿಪರೇಟರಿ 1 ನ ಪ್ರಶ್ನೆ ಪತ್ರಿಕೆ ಒಳಗಡೆ ಪ್ರಶ್ನೆಗಳು ಬಂದಿದ್ವು. ಆದ್ರಿಂದ ನಾವೆಲ್ಲರೂ ಮಾಡ್ಬೇಕಾಗಿರೋದು ಏನು ಅಂತ ಹೇಳಿದ್ರೆ, ವಿದ್ಯಾರ್ಥಿಗಳೆಲ್ಲರೂ ಮಾಡ್ಬೇಕಾಗಿರುವಂತದ್ದು ಈ ನಾಲ್ಕನ್ನು ಕರೆಕ್ಟ್ ಆಗಿ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಜೊತೆಲಿ ಇಟ್ಕೊಂಡು ನಮ್ಮ ಅಭ್ಯಾಸವನ್ನ ಮಾಡೋದನ್ನ ಆರಂಭ ಮಾಡಬೇಕು ಮತ್ತು ಅದನ್ನ ಹೆಚ್ಚಾಗಿ ಬಳಸ್ಕೋಬೇಕು. ಮೊದಲನೇದಾಗಿ ವಿದ್ಯಾರ್ಥಿಗಳಿಗೆ ಗಮನಿಸಿ, ಇದು ಮಾಡೆಲ್ ಪೇಪರ್ ಸಂಬಂಧಪಟ್ಟಂತೆ ಮತ್ತು ಈ ವರ್ಷಕ್ಕೆ ಸಂಬಂಧಪಟ್ಟಂತೆ ಇದು ಬ್ಲೂ ಪ್ರಿಂಟ್, ಇದು ನೀಲನಕ್ಷೆ ಅಂತ ಇದನ್ನ ಕರಿತೀವಿ. ಇದು ಬ್ಲೂ ಪ್ರಿಂಟ್ ನಿಮ್ಮ ಹತ್ರ ಇರುತ್ತೆ. ಇದನ್ನ ಇಟ್ಕೊಂಡ್ರೆ ಉಪಯೋಗ ಆಗೋದಿಲ್ಲ, ಕೇವಲ ಇಟ್ಕೊಳ್ಳೋದು ಅಷ್ಟೇ ಅಲ್ಲ, ಇದನ್ನ ಅರ್ಥ ಮಾಡ್ಕೋಬೇಕು. ಇದು ಏನು, ಇದ್ರ ಸ್ವರೂಪ ಏನು, ಇದನ್ನ ಯಾಕೆ ಕೊಡ್ಲಾಗಿದೆ, ಇದ್ರಲ್ಲಿ ಏನಿದೆ, ಹೇಗಿದೆ ಅನ್ನೋಂಥದ್ದನ್ನೆಲ್ಲ ತಿಳ್ಕೊಂಡ್ರೆ ಇದರಿಂದ ನಾವು ಏನು ಉಪಯೋಗ ಪಡಿಬೇಕೋ ಆ ಉಪಯೋಗ ನಮ್ಗೆ ಆಗ್ತದೆ. ಆದ್ರಿಂದ ಇದು ಮೊದಲಿಗೆ ನಾನು ಸಂಕ್ಷಿಪ್ತವಾಗಿ ಈ ಬ್ಲೂ ಪ್ರಿಂಟ್ ಅನ್ನ ನಿಮ್ಗೆ ವಿವರಿಸುವಂತ ಪ್ರಯತ್ನ ಮಾಡೋದಾಗಿದ್ರೆ, ನೋಡಿ ಈ ಬ್ಲೂ ಪ್ರಿಂಟ್ ಅಲ್ಲಿ ಮೊದಲನೇ ಭಾಗ ಪದ್ಯ ಭಾಗ ತಾವೆಲ್ಲರೂ ನೋಡ್ತಾ ಇದ್ರಿ. ಪದ್ಯ ಭಾಗ 43 ಅಂಕಗಳಿಗೆ ಪ್ರಶ್ನೆಗಳನ್ನ ಕೇಳ್ತಾರೆ. 43 ಅಂಕಗಳಿಗೆ ಪ್ರಶ್ನೆಗಳನ್ನ ಕೇಳ್ತಾರೆ. ಇಲ್ಲಿ ನೋಡಿ 4ನೇ ಕಾಲಂ ಕಾಣಿಸ್ತಿದೆ ಅಂತ ಅನ್ಸುತ್ತೆ ನಿಮ್ಗೆ, ನನ್ನ ಕರ್ಸರ್ ಮೂವ್ ಆಗ್ತಾ ಇರುವಂತದ್ದು. ಇಲ್ಲಿ ಯಾವ ಪದ್ಯ ಭಾಗದಿಂದ ಮತ್ತು ಯಾವ ಪಾಠದಿಂದ ಎಷ್ಟು ಅಂಕದ ಪ್ರಶ್ನೆಗಳನ್ನ ಕೇಳ್ತಾರೆ ಅನ್ನುವಂಥದ್ದನ್ನ ಈ ಬ್ಲೂ ಪ್ರಿಂಟ್ ತೋರಿಸ್ತಾ ಇದೆ. ಮೊದಲನೇ ಪದ್ಯ ಕದಡಿದ ಸಲಿಲಂ ತಿಳಿವಂದದೆ. ಈ ಪದ್ಯದಲ್ಲಿ 7 ಅಂಕದ ಪ್ರಶ್ನೆಗಳು ಬರ್ತವೆ. ಕಾಣಿಸ್ತಿದೆ ತಮ್ಮೆಲ್ಲರಿಗೂ ಕೂಡ ಅಂತ ಅನ್ಸುತ್ತೆ. 7 ಅಂಕದ ಪ್ರಶ್ನೆಗಳು ಈ ಪದ್ಯದಿಂದ ಬರ್ತವೆ. ನೋಡಿ ಹಾಗೇನೆ ಪಗೆಯಂ ಬಾಲಕನೆಂಬರೆ, ಈ ಪದ್ಯದಿಂದ 4 ಅಂಕದ ಪ್ರಶ್ನೆಗಳು ಬರ್ತವೆ. 4 ಅಂಕದ ಪ್ರಶ್ನೆಗಳು ಬರ್ತವೆ. ಹಬ್ಬಲಿ ಅವರ ರಸಬಳ್ಳಿ ನೋಡಿ 3 ಅಂಕದ ಪ್ರಶ್ನೆಯನ್ನ ವಾರ್ಷಿಕ ಪರೀಕ್ಷೆಗೆ ಕೇಳಲಾಗುತ್ತೆ. ಈ ತರ ಮೊದಲನೇದಿದು ಈ ಬ್ಲೂ ಪ್ರಿಂಟ್ ನಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರುವಂತ ಮೊದಲನೇ ಪಾಯಿಂಟ್ ಏನು ಅಂತ ಹೇಳಿದ್ರೆ, ಪ್ರತಿ ಪದ್ಯದಿಂದ ಪ್ರತಿ ಗದ್ಯದಿಂದ ಎಷ್ಟು ಅಂಕಗಳಿಗೆ ಪ್ರಶ್ನೆಯನ್ನ ಕೇಳಲಾಗುತ್ತೆ, ಯಾವ ಪಾಠದಿಂದ ಎಷ್ಟು ಅಂಕ ಕೇಳಲಾಗುತ್ತೆ, ಯಾವ ಪದ್ಯದಿಂದ ಎಷ್ಟು ಅಂಕ ಕೇಳಲಾಗುತ್ತೆ ಅನ್ನುವಂತ ಒಂದು ಪಟ್ಟಿಯನ್ನ ನಾವೇನ್ ಮಾಡ್ಬೋದು ಅಂತ ಹೇಳಿದ್ರೆ ಇಲ್ಲಿ ನೋಡ್ಬೋದು. ಇಲ್ಲಿ ನೋಡಿ ಹಾಗೇನೆ ವಾಲ್ಪರಿ ಅಭಿವೃದ್ಧಿ ತಂದ ದುರಂತ ಕಾಣಿಸ್ತಿದೆಯಲ್ಲ ಎಲ್ರಿಗೂ. ವಾಲ್ಪರಿ ಅಭಿವೃದ್ಧಿ ತಂದ ದುರಂತ 4 ಅಂಕದ ಪ್ರಶ್ನೆಗಳನ್ನ ಕೇಳ್ತಾರೆ. 4 ಅಂಕಕ್ಕೆ ಪ್ರಶ್ನೆ ಕೇಳ್ತಾರೆ. ನೋಡಿ ಕನ್ನಡ ಕಟ್ಟುವ ಕೆಲಸ 3 ಅಂಕಕ್ಕೆ ಪ್ರಶ್ನೆ ಬರುತ್ತೆ. ಈ ಪಾಠದಿಂದ 3 ಅಂಕಕ್ಕೆ ಪ್ರಶ್ನೆ ಬರುತ್ತೆ. ಈ ತರ ಎಲ್ಲಾ ಪಾಠಗಳಲ್ಲಿಯೂ ಕೂಡ ನೋಡಿ ಕೊನೆಗೆ ಹಳ್ಳಿಯ ಚಹಾ ಹೋಟೆಲು 3 ಅಂಕಕ್ಕೆ ಈ ಗದ್ಯದಿಂದ ಪ್ರಶ್ನೆಯನ್ನ ಕೇಳಲಾಗುತ್ತೆ. ಪ್ರತಿ ಪಾಠಕ್ಕೆ ನಿಗದಿಗೊಳಿಸಿರುವಂತ ಪ್ರಶ್ನೆಗಳ ಪ್ರಮಾಣ, ಅಂಕಗಳ ಪ್ರಮಾಣವನ್ನ ಈ ಬ್ಲೂ ಪ್ರಿಂಟ್ ಏನ್ ಮಾಡುತ್ತೆ ಅಂತ ಹೇಳಿದ್ರೆ ತೋರಿಸ್ಕೊಡುತ್ತೆ. ಇದು ಮೊದಲನೇದು ಬ್ಲೂ ಪ್ರಿಂಟ್ ಗೆ ಸಂಬಂಧಪಟ್ಟಂತೆ. ಎರಡನೇದೇನು ಅಂತ ಹೇಳಿದ್ರೆ ಕೇವಲ ಎಷ್ಟಂಕಕ್ಕೆ ಬರುತ್ತೆ ಅಂತ ಅಷ್ಟೇ ಹೇಳಲ್ಲ, ಯಾವ ಪ್ರಶ್ನೆಗಳು ಬರ್ತವೆ ಈ ಭಾಗದಲ್ಲಿ ಅನ್ನೋದು ಹೇಳುತ್ತೆ. ಮೊದಲನೇದು ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ವಿದ್ಯಾರ್ಥಿಗಳೇ, ಈಗ ನಮ್ಗಿರುವಂತ ಪ್ರಶ್ನೆ ಪತ್ರಿಕೆ ಮಾದರಿಯನ್ನ ತಾವೆಲ್ಲರೂ ಗಮನಿಸಿರ್ತೀರಿ. ನಮ್ಗೆ ಏನೇನು ಪ್ರಶ್ನೆಗಳು ಕೇಳ್ತಾರೆ ಅಂತ ಹೇಳಿದ್ರೆ MCQ ಬಹು ಆಯ್ಕೆ ಪ್ರಶ್ನೆಗಳು, ಹೊಂದಿಸಿ ಬರೆಯಿರಿ, ಬಿಟ್ಟ ಸ್ಥಳ, 2-3 ವಾಕ್ಯದ 2 ಅಂಕದ ಪ್ರಶ್ನೆಗಳು, ಸಂದರ್ಭ ಸ್ವಾರಸ್ಯದ 3 ಅಂಕದ ಪ್ರಶ್ನೆಗಳು, 5-6 ವಾಕ್ಯದ ಪ್ರಶ್ನೆಗಳನ್ನ 4 ಅಂಕದ 5-6 ವಾಕ್ಯದ ಪ್ರಶ್ನೆಗಳು ಕೇಳ್ತಾರೆ ಪಠ್ಯಕ್ಕೆ ಸಂಬಂಧಪಟ್ಟಂತೆ. ಹೌದಾ? ಈಗ ನೀವು ಇಲ್ಲಿ ಗಮನಿಸಬಹುದು, ಮೊದಲನೇ ಪದ್ಯದೊಳಗಡೆ 7 ಅಂಕಕ್ಕೆ ಪ್ರಶ್ನೆಯನ್ನ ಕೇಳ್ತಾರೆ. ಏನೇನ್ ಕೇಳ್ತಾರೆ ಅಂತ ಹೇಳಿದ್ರೆ ಈ ಕಡೆ ನೋಡಿ, ಈ ಕಡೆ ಈ ವಿಭಾಗ ಅಂತಿದೆ ಮೇಲ್ಭಾಗದಲ್ಲಿ. ಈ ವಿಭಾಗ 4 ಅಂಕದ ಪ್ರಶ್ನೆಗಳನ್ನ ಸೂಚಿಸುತ್ತೆ. ಮೊದಲನೇ ಪದ್ಯದಿಂದ ಕದಡಿದ ಸಲಿಲಂ ತಿಳಿವಂದದೆ ಪದ್ಯದಿಂದ 4 ಅಂಕದ ಒಂದು ಪ್ರಶ್ನೆ ಇರುತ್ತೆ. 7 ಅಂಕದೊಳಗಡೆ 4 ಅಂಕದ ಒಂದು ಪ್ರಶ್ನೆ ಇರುತ್ತೆ. ಕನ್ಫರ್ಮ್ ಇದು, 4 ಅಂಕದ ಒಂದು ಪ್ರಶ್ನೆ ಇರುತ್ತೆ. ಎರಡನೇ ನೋಡಿ ಆ ವಿಭಾಗ, ಈ ಆ ವಿಭಾಗದೊಳಗಡೆ ಸರ್ ಕೇಳಿಸ್ತಿದೆಯಾ ಸರ್? ಸರ್. ಆ ವಿಭಾಗದೊಳಗಡೆ 2 ಅಂಕದ ಪ್ರಶ್ನೆನ ಕೇಳಲಾಗುತ್ತೆ. ಈ ಪದ್ಯದಿಂದ 2 ಅಂಕದ ಒಂದು ಪ್ರಶ್ನೆಯನ್ನ ಕೇಳಲಾಗುತ್ತೆ. ನೋಡಿ ಇಲ್ಲಿ 4 ಅಂಕದ ಒಂದು ಪ್ರಶ್ನೆ, ಇಲ್ಲಿ 2 ಅಂಕದ ಒಂದು ಪ್ರಶ್ನೆ ಆಯ್ತು. 4 + 2 6 ಅಂಕ ಆಯ್ತು. ಇನ್ನೊಂದು ಪ್ರಶ್ನೆ ಕೇಳಲಾಗುತ್ತೆ 1 ಅಂಕಕ್ಕದು, 1 ಅಂಕದ ಒಂದು ಪ್ರಶ್ನೆಯನ್ನ ಕೇಳಲಾಗುತ್ತೆ. ನೋಡಿ ಹೀಗೆ ಒಟ್ಟು 7 ಅಂಕದ ಪ್ರಶ್ನೆ ಈ ಪದ್ಯದಿಂದ ಬರುತ್ತೆ. ಅದು ಯಾವ್ದು ಬರ್ಬೇಕು ಅನ್ನೋದನ್ನು ಇಲ್ಲಿ ಸೂಚಿಸಲಾಗಿದೆ. ನೋಡಿ ಇಲ್ಲಿ 4 ಅಂಕದ ಕೇಳ್ಬೇಕು ಈ ಪದ್ಯದೊಳಗಡೆ,
2 ಅಂಕದ ಒಂದು ಪ್ರಶ್ನೆ ಬರುತ್ತೆ ನೋಡಿ, ಕೊನೆಗೆ 1 ಅಂಕದ ಒಂದು ಪ್ರಶ್ನೆ ಬರುತ್ತೆ. ಎಲ್ಲ ಸೇರಿ 3 ಸೇರಿಸಿದ್ರೆ 7 ಅಂಕ ಆಗುತ್ತೆ. ಈ ತರ ಪ್ರತಿ ಪದ್ಯ ಗದ್ಯಕ್ಕೂ ಬ್ಲೂ ಪ್ರಿಂಟ್ ಒಳಗಡೆ ಯಾವ ಪ್ರಶ್ನೆಗಳನ್ನ ಕೇಳಬೇಕು ಅನ್ನೋಂಥದ್ದನ್ನ ನಿಗದಿಗೊಳಿಸಲಾಗಿದೆ. ನೋಡಿ ಇಲ್ಲಿ 6ನೇದು ಪದ್ಯ ಅಬ್ಬಲಿ ಅವರ ರಸಬಳ್ಳಿ. ಆ ಪದ್ಯದೊಳಗಡೆ 3 ಅಂಕಕ್ಕೆ ಪ್ರಶ್ನೆ ಕೇಳಲಾಗುತ್ತೆ. ಯಾವ ಪ್ರಶ್ನೆ ಅದು ಅಂತ ಹೇಳಿದ್ರೆ 3 ಅಂಕದ್ದು ಈ ವಿಭಾಗ. ನೋಡಿ ಮೇಲ್ಭಾಗದಲ್ಲಿ ಕಾಣಿಸ್ತಿದೆ ತಮ್ಮೆಲ್ಲರಿಗೂ ಈ ವಿಭಾಗ ಸಂದರ್ಭ ಸ್ವಾರಸ್ಯದ ಪ್ರಶ್ನೆ. ಇದು 3 ಅಂಕಕ್ಕೆ. ಈ ಒಂದೇ ಪ್ರಶ್ನೆಯನ್ನ ಕೇಳೋದಿಲ್ಲ. ಈ ಪದ್ಯದಲ್ಲಿ ಕೇಳೋದಕ್ಕೆ ಅವಕಾಶ ಇರುವಂತದ್ದು ಇದೊಂದೇ ಪ್ರಶ್ನೆ. ಬೇರೆ ಪ್ರಶ್ನೆಗಳನ್ನ ಕೇಳೋದಕ್ಕೆ ನೋಡಿ ಇಲ್ಲಿ ಅವಕಾಶ ಇಲ್ಲ. ಈ ಬಗೆಯಲ್ಲಿ ಬ್ಲೂ ಪ್ರಿಂಟ್ ಅನ್ನ ಈ ವರ್ಷಕ್ಕೆ ಸಂಬಂಧಪಟ್ಟಂತೆ 2025-26ಕ್ಕೆ ಸಂಬಂಧಪಟ್ಟಂತೆ ಇಲಾಖೆ ಏನ್ ಮಾಡಿದೆ ಅಂತ ಹೇಳಿದ್ರೆ ಬಿಡುಗಡೆಗೊಳಿಸಿದೆ. ನೋಡಿ ಹತ್ತಿ ಚಿತ್ತ ಮತ್ತು ನೋಡಿ 11ನೇ ಪದ್ಯ, 12 ಒಮ್ಮೆ ನಗುತ್ತೇವೆ ಪದ್ಯ. ನೋಡಿ ಈ ಪದ್ಯದಲ್ಲಿ 1 ಅಂಕಕ್ಕೆ ಮಾತ್ರ ಪ್ರಶ್ನೆ ಬರುತ್ತೆ. 1 ಅಂಕಕ್ಕೆ ಮಾತ್ರ 1 ಅಂಕದ ಒಂದು ಪ್ರಶ್ನೆ ಬರುತ್ತೆ. ಇಲ್ಲಿ ನೋಡಿ ಈ ಕಾಲಂ ನೀವು ಗಮನಿಸಿದ್ರೆ ಗೊತ್ತಾಗುತ್ತೆ. 1 ಅಂಕದ ಒಂದು ಪ್ರಶ್ನೆ ಮಾತ್ರ ಬರುತ್ತೆ. ಒಮ್ಮೆ ನಗುತ್ತೇವೆ ನಂದು, ಹತ್ತಿ ಚಿತ್ತ ಮತ್ತು ನಂದು. ಹೀಗೆ ಅಂಕ ನಿಗದಿಯನ್ನ ಗೊಳಿಸಲಾಗಿದೆ. ಯಾವ ಪ್ರಶ್ನೆಯನ್ನ ಕೇಳಬೇಕು ಅನ್ನೋದನ್ನು ಕೂಡ ಇಲ್ಲಿ ಸೂಚಿಸಲಾಗಿದೆ. ಇಲ್ಲಿ ನೋಡಿ ವಾಲ್ಪರೆ ಅಭಿವೃದ್ಧಿ ತಂದ ದುರಂತ ಗಮನಿಸಿ. ಗದ್ಯದಲ್ಲಿ ವಾಲ್ಪರೆ ಅಭಿವೃದ್ಧಿ ತಂದ ದುರಂತ. ಈ ಗದ್ಯದಲ್ಲಿ 4 ಅಂಕದ ಪ್ರಶ್ನೆಯನ್ನ ಕೇಳಬಹುದು. ಈ ಗದ್ಯದೊಳಗಡೆ 4 ಅಂಕದ ಪ್ರಶ್ನೆ ಕೇಳಬಹುದು. ಅದು ಯಾವುದು? 5-6 ವಾಕ್ಯದ ಒಂದೇ ಪ್ರಶ್ನೆ. ಗೊತ್ತು ತಮ್ಮೆಲ್ಲರೂ ಈ ವಿಭಾಗದಲ್ಲಿ ಬರುವಂತ 5-6 ವಾಕ್ಯದ ಒಂದೇ ಪ್ರಶ್ನೆಯನ್ನ ಇಲ್ಲಿ ಕೇಳ್ಬೇಕು. ಬೇರೆ ಏನು ಕೇಳಕ್ ಅವಕಾಶ ಇಲ್ಲ. 1 ಅಂಕದ MCQನೂ ಇಲ್ಲ, ಬಿಟ್ಟ ಸ್ಥಳನೂ ಇಲ್ಲ, ಸಂದರ್ಭ ಸ್ವಾರಸ್ಯ ಇಲ್ಲ, 2 ಅಂಕದ ಪ್ರಶ್ನೆಯನ್ನು ಕೇಳುವ ಅವಕಾಶ ಇಲ್ಲ. 5-6 ವಾಕ್ಯದ ಪ್ರಶ್ನೆಯನ್ನು ಮಾತ್ರ ಏನ್ ಮಾಡ್ಬೋದು ಅಂತ ಹೇಳಿದ್ರೆ ಇಲ್ಲಿ ಕೇಳೋದಕ್ಕೆ ಅವಕಾಶ ಇದೆ. ಹಾಗೆ ಇನ್ನೊಂದು ತಿರುಳುಗನ್ನಡದ ಬೆಳ್ನುಡಿ ಗಮನಿಸಿ. 7ನೇ ಗದ್ಯ 4 ಅಂಕದ ಪ್ರಶ್ನೆಯನ್ನ ಇಲ್ಲಿ ಕೇಳಲಾಗುತ್ತೆ. 4 ಅಂಕದ ಪ್ರಶ್ನೆ. 4 ಅಂಕದಲ್ಲಿ ಒಂದು ಸಂದರ್ಭ ಸ್ವಾರಸ್ಯ 3 ಅಂಕಕ್ಕೆ, ಒಂದು ಸಂದರ್ಭ ಸ್ವಾರಸ್ಯ 3 ಅಂಕಕ್ಕೆ, ಇನ್ನೊಂದು 1 ಅಂಕದ ಒಂದು ಪ್ರಶ್ನೆಯನ್ನ ಕೇಳಲಾಗುತ್ತೆ. 1 ಅಂಕದ ಒಂದು ಪ್ರಶ್ನೆಯನ್ನ ಇವೆರಡು ಸೇರಿಸಿದ್ರೆ 4 ಅಂಕ ಆಯ್ತು. ನೋಡಿ ಇದು ಮೊದಲನೇದು ಬ್ಲೂ ಪ್ರಿಂಟ್ ನ ಅರ್ಥ ಮಾಡಿಕೊಳ್ಳುವಂತ ವಿಧಾನ. ಈ ಬ್ಲೂ ಪ್ರಿಂಟ್ ಗೊತ್ತಾಗಿಲ್ಲ ಅಂತ ಹೇಳಿದ್ರೆ ನಾವೆಲ್ಲ ಏನ್ ಮಾಡ್ತೀವಿ, ವಿದ್ಯಾರ್ಥಿಗಳೆಲ್ಲ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಎಲ್ಲಾ ಪಾಠದ ಎಲ್ಲಾ ಪ್ರಶ್ನೆಗಳನ್ನು ಕೂತು ಓದ್ತಾ ಇರ್ತೀವಿ. 1 ವಾಕ್ಯದಿಂದ ಹಿಡಿದು ಅಂದ್ರೆ MCQ ಇಂದ ಹಿಡಿದು ಹೊಂದಿಸಿ ಬರೆಯಿರಿ, ಬಿಟ್ಟ ಸ್ಥಳ, 2-3 ವಾಕ್ಯ, ಸಂದರ್ಭ, 5-6 ವಾಕ್ಯ ಎಲ್ಲಾ ಪಾಠಗಳಲ್ಲೂ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಓದ್ತೀವಿ. ಹಾಗೆ ಮಾಡ್ಕೋಬಾರ್ದು ವಿದ್ಯಾರ್ಥಿಗಳು. ಯಾವ ಪಾಠದಲ್ಲಿ ಏನ್ ಬರುತ್ತೆ, ಎಕ್ಸಾಮ್ಗೆ ಬ್ಲೂ ಪ್ರಿಂಟ್ ಪ್ರಕಾರ ಯಾವ್ಯಾವ್ದು ಮೂಡ್ಕೋಬೇಕು ಅಂತ ಅರ್ಥ ಮಾಡ್ಕೊಂಡು, ಗೊತ್ತಾಗದೆ ಇದ್ರೆ ನಮ್ಮ ಕಾಲೇಜಿನ ಉಪನ್ಯಾಸಕರನ್ನ ಕೇಳ್ಕೊಂಡು ಅವ್ರು ಹೇಳಿದ್ದನ್ನ ನೋಡ್ಕೊಂಡು ಅರ್ಥ ಮಾಡ್ಕೊಂಡು ಬ್ಲೂ ಪ್ರಿಂಟ್ ಅನ್ನ ಓದ್ಕೊಳ್ಬೇಕು. ಕರೆಕ್ಟ್ ಆಗಿ ಟೆಕ್ನಿಕಲ್ ಆಗಿ ತಿಳ್ಕೊಬೇಕು. ಬ್ಲೂ ಪ್ರಿಂಟ್ ಅನ್ನ ಏನ್ ಕೊಡ್ತಾರೆ, ಎಲ್ಲಿ ಕೊಡ್ತಾರೆ, ಯಾವ್ದು ಬರಲ್ಲ ಅನ್ನುವಂಥದ್ದು ತಿಳಿದ್ರೆ ನೀವು ಓದೋದಕ್ಕೆ ಬೇಕಾಗಿರುವಂತ 50% ನಷ್ಟು ಸರಿ ಸುಮಾರು 50% ನಷ್ಟು ಹೊರೆ ನಿಮ್ಗೆ ಕಡಿಮೆ ಆಗುತ್ತೆ. ಬೇಡದೇ ಇರುವ ಮತ್ತು ಬರದೇ ಇರುವಂತ ವಿಭಾಗದ ಪ್ರಶ್ನೆಗಳನ್ನ ಓದ್ಬೇಕಾದಂತ ಅಗತ್ಯ ಇರೋದಿಲ್ಲ. ಅಂತದನ್ನ ಬಿಟ್ಟು ಯಾವ್ದು ಬರುತ್ತೆ ಅಂತ ಕರೆಕ್ಟ್ ಆಗಿ ತಿಳ್ಕೊಂಡು ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ಓದುವಂತದನ್ನ ಮಾಡ್ಬೇಕಾಗುತ್ತೆ. ನಾನೀಗ ಒಂದೊಂದನ್ನೇ ಚಿಕ್ಕದಾಗಿ ನಿಮ್ಗೆ ಅರ್ಥ ಮಾಡಿಸುವಂತ ಪ್ರಯತ್ನವನ್ನು ಮಾಡ್ತೀನಿ. ಮೊದಲನೇದು, ಬ್ಲೂ ಪ್ರಿಂಟ್ ನಲ್ಲಿ ಪ್ರತಿ ಪಾಠಕ್ಕೆ ಇಷ್ಟೊತ್ತು ಮಾತಾಡೋದಲ್ಲ ವೈಟೇಜ್ ಅಂತ ಕರಿತೀವಿ, ಅದನ್ನ ಅಂಕ ನಿಗದಿ ಅಂತ ಹೇಳ್ತೀವಿ, ಅದನ್ನ ವೈಟೇಜ್ ಅಂತ ಕರಿತೀವಿ. ಈ ವೈಟೇಜ್ ನ ನಿಗದಿಗೊಳಿಸಿದೆ. ಆಯಾ ಪಾಠದಿಂದ ಅಷ್ಟೇ ಅಂಕಗಳಿಗೆ ಪ್ರಶ್ನೆಗಳನ್ನ ಕೇಳಬೇಕು. ಈಗ ಮಾತಾಡ್ತಿದ್ವಲ್ಲ ಹಬ್ಬಲಿ ಅವರ ನಸಬಳ್ಳಿಯಿಂದ 3 ಅಂಕದ ಪ್ರಶ್ನೆಯನ್ನು ಕೇಳಬೇಕು, ಅಷ್ಟೇ ಕೇಳಬೇಕು. ಎಕ್ಸಾಮ್ ಅಲ್ಲಿ ವಾರ್ಷಿಕ ಪರೀಕ್ಷೆಯಲ್ಲೂ ಅಷ್ಟೇ ಕೇಳ್ತಾರೆ. ಹೆಚ್ಚಿಗೆ ಕೇಳೋಂಗಿಲ್ಲ, ಕಡಿಮೆನೂ ಕೇಳೋಂಗಿಲ್ಲ. 6 ಅಂಕಕ್ಕೆ 7 ಅಂಕಕ್ಕೂ ಕೇಳೋಂಗಿಲ್ಲ, 1 ಅಂಕಕ್ಕೆ ಅಥವಾ 2 ಅಂಕಕ್ಕೂ ಕೇಳೋಂಗಿಲ್ಲ. 3 ಅಂಕಕ್ಕೆ ಅಂತ ಹೇಳಲಾಗಿದೆ 3 ಅಂಕದ ಪ್ರಶ್ನೆಯನ್ನ ಕೇಳಬೇಕು. 3 ಅಂಕಕ್ಕೆ ಬೇಕಾಗಿರೋಷ್ಟು ಪ್ರಶ್ನೆಯನ್ನ ಕೇಳಬೇಕು. ಮತ್ತು ಯಾವುದನ್ನ ಕೇಳಬೇಕು ಅಂತ ಹೇಳಲಾಗಿದೆಯೋ ಅದನ್ನೇ ಕೇಳಬೇಕು. ಅಂದ್ರೆ ಅಬ್ಬಲಿ ಅವರ ರಸಬಳ್ಳಿಯಲ್ಲಿ ಸಂದರ್ಭ ಸ್ವಾರಸ್ಯವನ್ನ ಕೇಳಬೇಕು ಅಂತಿದೆ. ಅಬ್ಬಲಿ ರಸಬಳ್ಳಿಯಲ್ಲಿ ಅದನ್ನ ಅಷ್ಟೇ ಕೇಳಬೇಕು. 2-3 ವಾಕ್ಯದ ಕೇಳೋಂಗಿಲ್ಲ, 1 ವಾಕ್ಯಕ್ಕೆ MCQನ ಕೇಳುವಂತ ಅವಕಾಶ ಇರೋದಿಲ್ಲ. ಇದು ಮೊದಲನೇದು. ಬ್ಲೂ ಪ್ರಿಂಟ್ ಗೆ ಸಂಬಂಧಪಟ್ಟಂತೆ ಅಂಕ ನಿಗದಿ ಹೇಗೆ ಮಾಡಲಾಗಿದೆ. ಈ ವೈಟೇಜ್ ಆಧಾರದಲ್ಲೇನೆ, ಈ ಅಂಕ ನಿಗದಿಯ ಆಧಾರದಲ್ಲೇನೆ, ಇದು ವ್ಯತ್ಯಾಸವಾಗದೇ ಇರೋ ತರದಲ್ಲೇನೆ ಮಾಡೆಲ್ ಪೇಪರ್ಸ್ ಈಗಾಗ್ಲೇನೆ 3 ಮಾಡೆಲ್ ಪೇಪರ್ಸ್ ಬಂದಿದಾವೆ. PU ಇಲಾಖೆಯವರು ಬಿಡುಗಡೆ ಮಾಡಿರುವಂತವು. ಪೂರ್ವ ಸಿದ್ಧತಾ ಪರೀಕ್ಷೆ ಪ್ರಶ್ನೆ ಪತ್ರಿಕೆಗಳು ಕೂಡ ಅದೇ ಆಧಾರದಲ್ಲಿ ಒಂದು ಪೇಪರ್ ಈಗಾಗಲೇ ಬಂದಿದೆ. ಇನ್ನೊಂದು ಪರೀಕ್ಷೆಯನ್ನ ನಾವು ಎದುರಿಸಬೇಕಾಗಿದೆ, ಅದು ಇದೇ ಆಧಾರದಲ್ಲಿ ಬರುತ್ತೆ. ನೆಕ್ಸ್ಟ್ ಮುಂದಕ್ಕೆ ಬರುವಂತ ಫೆಬ್ರವರಿ ತಿಂಗಳು 28ರಿಂದ ಆರಂಭವಾಗುವಂತ ವಾರ್ಷಿಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳು ಕೂಡ ಇದೇ ಆಧಾರದಲ್ಲೇ ಬರ್ತವೆ, ಇದೇ ವೆಯ್ಟೇಜ್ ಅಲ್ಲೇ ಬರ್ತವೆ.
ಏನು ವ್ಯತ್ಯಾಸವಾಗೋದಿಲ್ಲ. ವಿದ್ಯಾರ್ಥಿಗಳು ಇದ್ರ ಬಗ್ಗೆ ಗೊಂದಲ ಮಾಡ್ಕೊಳ್ಳುವಂಥದ್ದು ಏನ್ ಬೇಡ. ನಮ್ಮ ಕಾಲೇಜಿನ ಉಪನ್ಯಾಸಕರನ್ನ ಮತ್ ಕೇಳೋದೇನ್ ಅಗತ್ಯ ಇಲ್ಲ. ಸರ್ ಇದು ಬೇರೆ ಬಂದ್ಬಿಡುತ್ತೆ ಸರ್, ಇದೇನಾದ್ರು ಬೇರೆ ಏನಾದ್ರು ಕೇಳಿದ್ರೆ ಜಾಸ್ತಿ ಮಾರ್ಕ್ಸ್ ಕೇಳಿದ್ರೆ ಇದ್ರಲ್ಲಿ 2 ಅಂಕದ್ ಕೇಳ್ತಾರ ಸರ್, ಕೇಳೋದಿಲ್ವಾ ಅಂತ ಮತ್ ಕೇಳೋದೇನ್ ಬೇಡ. ಈಗೇನು ಬ್ಲೂ ಪ್ರಿಂಟ್ ಅಲ್ಲಿ ಇದೆಯೋ ಅದೇ ತರದಲ್ಲೇ ವಾರ್ಷಿಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಕೂಡ ತಯಾರಾಗ್ತದೆ. ನೋಡಿ, ಇದು ಒಂದ್ ಪಟ್ಟಿ ಅಲ್ಲಿ ಮೇಲ್ಗಡೆ ಬ್ಲೂ ಪ್ರಿಂಟ್ ಅಲ್ಲಿ ಇರುವಂತದ್ದನ್ನೇ ಸಂಕ್ಷಿಪ್ತವಾಗಿ ಹೀಗೆ ಮಾಡಲಾಗಿದೆ, ನೀವೆಲ್ಲ ಗಮನಿಸಬಹುದು. ಇದು ಪದ್ಯಗಳು, ಯಾವ್ಯಾವ ಪದ್ಯಗಳಲ್ಲಿ ಎಷ್ಟೆಷ್ಟು ಅಂಕದ ಪ್ರಶ್ನೆಗಳನ್ನ ಕೇಳಲಾಗುತ್ತೆ ಅನ್ನೋಂಥದ್ದನ್ನ ನೀವು ನೋಡ್ಬೋದು. ನೋಡಿ, ಇಷ್ಟಿಷ್ಟು ಅಂಕದ ಪ್ರಶ್ನೆಗಳನ್ನ ನೀವು ಕೇಳಲಾಗುತ್ತೆ. ಒಂದು ಹೂ ಹೆಚ್ಚಿಗೆ ಇಡುತ್ತೇನೆ ಪದ್ಯ ಇದೆ. ಈ ಪದ್ಯದಲ್ಲಿ 3 ಅಂಕಕ್ಕೆ ಪ್ರಶ್ನೆಯನ್ನ ಕೇಳಲಾಗುತ್ತೆ. ಕಾಣಿಸ್ತಿದೆಯಲ್ಲ ಎಲ್ರಿಗೂ? ಈ ಪದ್ಯದೊಳಗಡೆ ಒಂದು ಹೂ ಹೆಚ್ಚಿಗೆ ಇಡುತ್ತೇನೆ ಅನ್ನಲ್ಲಿ 3 ಅಂಕದ ಪ್ರಶ್ನೆಗಳನ್ನ ಕೇಳಲಾಗುತ್ತೆ. ಆಗ್ಲಿಂದ ಹೇಳಿದ್ದೆ, ಇದು ಮತ್ತೆ ಈ ಪಟ್ಟಿ ತೋರಿಸ್ತಿರುವಂತದ್ದು ಯಾವ ಪಾಠದಲ್ಲಿ ಎಷ್ಟು ಅಂಕಕ್ಕೆ ಪ್ರಶ್ನೆಗಳನ್ನ ಕೇಳ್ತಾರೆ ಅನ್ನೋಂಥದ್ದನ್ನ ಹೇಳುತ್ತೆ. ನೋಡಿ, ದಣಿಗಳ ಬೆಳ್ಳಿ ಲೋಟ, ಈ ದಣಿಗಳ ಬೆಳ್ಳಿ ಲೋಟದೊಳಗಡೆ 5 ಅಂಕದ ಪ್ರಶ್ನೆ ಕೇಳ್ತಾರೆ. 5 ಅಂಕದ ಪ್ರಶ್ನೆ ಕೇಳ್ತಾರೆ. ಹಳ್ಳಿಯ ಚಹಾ ಹೋಟ್ಲು 3 ಅಂಕದ ಪ್ರಶ್ನೆ ಕೇಳ್ತಾರೆ. ಹೀಗೆ ನಮ್ಮ ಪ್ರಶ್ನೆ ಪತ್ರಿಕೆಯನ್ನ ರೂಪಿಸ್ಬೇಕು ಅನ್ನುವಂಥದ್ದಕ್ಕೆ ಇಲಾಖೆ ಬ್ಲೂ ಪ್ರಿಂಟ್ ಅನ್ನ ಬಿಡುಗಡೆ ಮಾಡಿದೆ. ನೋಡಿ, 2-3 ವಾಕ್ಯಗಳನ್ನು ಉತ್ತರಿಸಿ ಪ್ರಶ್ನೆಗಳು ಕೇವಲ ಈ ಪಾಠದಲ್ಲಿ ಮಾತ್ರ ಬರ್ತವೆ. ಒಟ್ಟು ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ 16 ಅಂಕಕ್ಕೆ, ಒಟ್ಟು 16 ಅಂಕಕ್ಕೆ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ ಪ್ರಶ್ನೆ ಪತ್ರಿಕೆಯಲ್ಲಿ ನಾವು ನೋಡ್ತೀವಿ, ಉತ್ತರ ಬರೀಬೇಕಾಗ್ತದೆ. ಎಲ್ಲೆಲ್ಲಿ ಬರ್ತವೆ ಅನ್ನೋಂಥದ್ದನ್ನ ನೀವೀಗ ನೋಡ್ತಾ ಇದ್ದೀರಿ. ಪದ್ಯ ಭಾಗದೊಳಗಡೆ ಗಮನಿಸಿ, ಪದ್ಯ ಭಾಗದೊಳಗಡೆ ಈ 4 ಪದ್ಯಗಳಲ್ಲಿನೇ 2-3 ವಾಕ್ಯದ ಪ್ರಶ್ನೆಗಳು ಬರ್ತವೆ. ಮೊದಲನೇದು ಕನ್ನಡಿದ ಸಲಿಲಂ ತಿಳಿವಂದದೆ, ಪಗೆಯಂ ಬಾಲಕನೆಂಬರೆ, ಬೆಳಗು ಜಾವ, ಶಿಲುಬೆ ಏರಿದ್ದಾನೆ. ಈ 4 ಪದ್ಯಗಳನ್ನೇ 2-3 ವಾಕ್ಯದ ಪ್ರಶ್ನೆಗಳನ್ನ ಕೇಳ್ತಾರೆ. ಬೇರೆ ಪದ್ಯಗಳಲ್ಲಿ ಕೇಳೋದಿಲ್ಲ. ನಮ್ಗೆ ಒಟ್ಟಿರುವಂತ ಪದ್ಯಗಳ ಸಂಖ್ಯೆಯನ್ನ ನೋಡ್ಕೊಂಡು ಆ ಪದ್ಯಗಳಲ್ಲಿ ಎಲ್ಲಿ ಕೇಳ್ಬೇಕು ಅನ್ನೋಂಥದ್ದನ್ನ ಬ್ಲೂ ಪ್ರಿಂಟ್ ತೋರಿಸಿದೆ. 12 ಪದ್ಯಗಳಲ್ಲಿ ಈ 4 ಪದ್ಯಗಳಲ್ಲಿ ಮಾತ್ರನೇ 2-3 ವಾಕ್ಯದ ಪ್ರಶ್ನೆಗಳನ್ನ ಕೇಳಲಾಗುತ್ತೆ. ಗೊತ್ತಾಯ್ತು ಅಂತ ಅನ್ಸುತ್ತೆ ಎಲ್ಲ ವಿದ್ಯಾರ್ಥಿಗಳಿಗೆ. 8 ಪದ್ಯಗಳಲ್ಲಿರುವ 2-3 ವಾಕ್ಯದ ಪ್ರಶ್ನೆಗಳನ್ನ ಓದುವ ಪ್ರಮೇಯ ಬರೋದಿಲ್ಲ, ಓದ್ಬೇಕಾದಂತ ಅಗತ್ಯ ಬರೋದಿಲ್ಲ. ಈ 4 ಪದ್ಯಗಳಲ್ಲಿರುವಂತದನ್ನ ಕರೆಕ್ಟ್ ಆಗಿ ಓದ್ಕೊಂಡ್ರೆ ಸಾಕಾಗ್ತದೆ. ನೋಡಿ, ಹಾಗೆ ಗಮನಿಸಿ, ಎರಡನೇದು ಗದ್ಯ ಭಾಗದೊಳಗಡೆ ಮುಟ್ಟಿಸಿಕೊಂಡವನು, ಕನ್ನಡ ಕಟ್ಟುವ ಕೆಲಸ, ಬದುಕನ್ನು ಪ್ರೀತಿಸಿದ ಸಂತ, ಹಾಗೇನೆ ಹಳ್ಳಿಯ ಚಹಾ ಹೋಟ್ಲು. ಈ 4 ಗದ್ಯಗಳಿಂದ ಮಾತ್ರನೇ 2-3 ವಾಕ್ಯದ ಪ್ರಶ್ನೆಗಳನ್ನ ಕೇಳಲಾಗುತ್ತೆ. ಇವು 4ಕ್ಕೆ 8 ಗದ್ಯಗಳಿದಾವೆ. 8 ಗದ್ಯಗಳಲ್ಲಿ ಈ 4 ಗದ್ಯಗಳಲ್ಲಿ ಮಾತ್ರನೇ 2-3 ವಾಕ್ಯದ ಪ್ರಶ್ನೆಗಳನ್ನ ಕೇಳ್ತಾರೆ. ಈ 4 ಗದ್ಯಗಳಲ್ಲಿರುವಂತ ಪ್ರಶ್ನೆಗಳನ್ನ ನೀಟಾಗಿ ಓದ್ಕೊಂಡ್ರೆ ಸಾಕಾಗ್ತದೆ. ಕೃಷ್ಣೇಗೌಡ ಆನೆಗೆ ಸಂಬಂಧಪಟ್ಟಂತೆ ಕೊನೆಗೆ ನಾನು ಮಾತಾಡ್ತೀನಿ. ನೋಡಿ, ಇದು 2-3 ವಾಕ್ಯಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಗಳನ್ನ ಯಾವ ಪಾಠಗಳಿಂದ ಕೇಳ್ತಾರೆ, ಯಾವ ಪದ್ಯಗಳಿಂದ ಕೇಳ್ತಾರೆ. ಇಲ್ಲಿ ನೋಡಿ, ಇಲ್ಲಿ ಮಾಡಲ್ ಪೇಪರ್ಸ್ ನೀವೆಲ್ಲ ಗಮನಿಸಿದ್ರಿ. ನೋಡಿ, ಇಲ್ಲಿ ಮಾಡಲ್ ಪೇಪರ್ 3 ಇದು ಕಾಣಿಸ್ತಿದೆ ನಿಮ್ಮೆಲ್ರಿಗೂ ಕೂಡ. ಇದು ಮಾಡಲ್ ಪೇಪರ್ 3. ಇದು ಮಾಡಲ್ ಪೇಪರ್ 3 ನಲ್ಲಿ ಮೊದಲನೇ ಪ್ರಶ್ನೆ ಕದಡಿದ ಸಲಿಲಂನಿಂದ ತಗೊಳ್ಳಲಾಗಿದೆ. ಎರಡನೇದು ಪಗೆಯಂ ಬಾಲಕನೆಂಬರೆಯಿಂದ ತಗೊಳ್ಳಲಾಗಿದೆ. ಮೂರನೇದು ಬೇಂದ್ರೆ ಬೆಳಗು ಜಾವ ಇಂದ ತಗೊಳ್ಳಲಾಗಿದೆ. 4ನೇದು ಶಿಲುಬೆಗೇರಿದ್ದಾನೆ ಪದ್ಯ ಇದೆಯಲ್ಲ, ಆ ಪದ್ಯದಿಂದ ಏನಾಗಿದೆ ಅಂತ ಹೇಳಿ ಈ ಪ್ರಶ್ನೆಯನ್ನ ಪಿಕ್ ಮಾಡಲಾಗಿದೆ. ಈ 4 ಪದ್ಯಗಳಿಂದ ತಗೋಬೇಕು ಮತ್ತು ಈ 4 ಪದ್ಯಗಳಿಂದ ಕೊಡ್ತಾರೆ. ಇಲ್ಲೂ ನೋಡಿ, ಮಾಡಲ್ ಪೇಪರ್ 1 ಅಲ್ಲಿ ನೋಡಿ, ಮೊದಲನೇ ಪದ್ಯ ರಾವಣ ಅಂತಃಪುರದ ಸ್ತ್ರೀಯನ್ನು ಸಂತೈಸಿದ್ದು, ಮೊದಲನೇ ಪದ್ಯ ಕದಡಿದ ಸಲಿಲಂ. ಎರಡನೇದು ವೀರ ಮತ್ತು ಯೋಗಿಗೆ ಯಾವ ಗುಣಗಳಿರ್ಬೇಕು, ಪಗೆಯಂ ಬಾಲಕನೆಂಬರೆ. ನೋಡಿ, ಇಲ್ಲೂ ಅಷ್ಟೇ 18ನೇ ಪ್ರಶ್ನೆ ಪಗೆಯಂ ಬಾಲಕನೆಂಬರೆ. ಇದು 18ನೇ ಪ್ರಶ್ನೆ ಪಗೆಯಂ ಬಾಲಕನೆಂಬರೆ. ಇಲ್ಲಿ 19ನೇ ಪ್ರಶ್ನೆ ಬೆಳಗು ಜಾವ. ಇಲ್ಲೂ 19ನೇ ಪ್ರಶ್ನೆ ಬೆಳಗು ಜಾವ. 20ನೇ ಪ್ರಶ್ನೆ ಗಮನಿಸಿ, ಶಿಲುಬೆ ಏರಿದ್ದಾನೆ. ಇಲ್ಲೂ ಕೂಡ 20ನೇ ಪ್ರಶ್ನೆ ಶಿಲುಬೆ ಏರಿದ್ದಾನೆ. ಈ ತರ ಅದದೇ ಪದ್ಯಗಳಲ್ಲಿಯೇ ಪ್ರಶ್ನೆಗಳು ಬರ್ತವೆ. ಅದೇ ತರ ಗದ್ಯ ಗಮನಿಸಿ. ಹಾಗೇನೆ ಮೊದಲನೇದು 21ನೇ ಪ್ರಶ್ನೆ, ಮುಟ್ಟಿಸಿಕೊಂಡವನು ಬಸಲಿಂಗನ ಹೆಂಡತಿ ಸಿದ್ಧಿಗೆ ಏನನ್ನ ಹೇಳ್ತಲೇ ಇತ್ತು. ಇಲ್ಲಿ ನೋಡಿ, ಡಾಕ್ಟರ್ ಚಂದ್ರಪ್ಪ ಬಸಲಿಂಗನಿಗೆ ತಿಮ್ಮಪ್ಪನವ್ರ ಬಗ್ಗೆ ನೀಡಿದ ಅಭಿಪ್ರಾಯ. ಸೇಮ್ 21 ಅದೇ ಪಾಠದಿಂದ ಮುಟ್ಟಿಸಿಕೊಂಡವನು. ಎರಡನೇದು ನೋಡಿ, ಹಾಮನಾಯಕರ ಕನ್ನಡ ಕಟ್ಟುವ ಕೆಲಸ. ಅಲ್ಲೂ ಅಷ್ಟೇ, ಇಲ್ಲಿ ತ್ರಿಭಾಷಾ ಸೂತ್ರ ಅದು. ನೆಕ್ಸ್ಟ್ ನೋಡಿ, ಕಲಾಂ ಅವ್ರ ಪಾಠ ಬದುಕನ್ನು ಪ್ರೀತಿಸಿದ ಸಂತ. 23ನೇ ಪ್ರಶ್ನೆ. 24ನೇದು ಹಳ್ಳಿಯ ಚಹಾ ಹೋಟ್ಲು. ಅದದೇ ಪಾಠಗಳಿಂದಲೇ ಪ್ರಶ್ನೆಯನ್ನ ಕೇಳ್ತಾರೆ.
ಅದದೇ ಪಾಠಗಳಿಂದಲೇ ಕೇಳ್ತಾರೆ. ಯಾವ ವ್ಯತ್ಯಾಸವೂ ಇರೋದಿಲ್ಲ ಅನ್ನುವಂಥದ್ದು ವಿದ್ಯಾರ್ಥಿಗಳು ಕರೆಕ್ಟ್ ಆಗಿ ತಿಳ್ಕೊಬೇಕು. ಗೊತ್ತಿದೆ ಈಗಾಗಲೇ ನಿಮ್ಗೆ ಮಾಡಲ್ ಪೇಪರ್ ಎಲ್ಲ ಅಧ್ಯಯನ ಮಾಡಿರ್ತೀರಿ, ಪ್ರಿಪರೇಟರಿ ಕೂಡ ಬರ್ದಿದ್ದೀರಿ, 1ನೇ ಪ್ರಿಪರೇಟರಿ. ಇದು ನಿಮ್ಗೆ ಸ್ಪಷ್ಟವಾಗಿ ಗೊತ್ತಿರ್ಲಿ. ಆಯಾಯ ಪಾಠಗಳಿಂದ ಆಯಾಯ ಪದ್ಯಗಳಿಂದಲೇ ಪ್ರಶ್ನೆಗಳನ್ನ ತೆಗೆದುಕೊಳ್ಳಲಾಗುತ್ತದೆ. ನೋಡಿ, 2-3 ವಾಕ್ಯದ ಪ್ರಶ್ನೆಗಳು 4 ಕೇಳ್ತಾರೆ ಪರೀಕ್ಷೆಯಲ್ಲಿ. ನಿಮ್ಗೆಲ್ಲ ಗೊತ್ತು, 4 ಕೇಳ್ತಾರೆ. 4 ಪ್ರಶ್ನೆಗಳಲ್ಲಿ ನಾವು ಬರಿಬೇಕಾಗಿರುವಂತದ್ದು 3 ಪ್ರಶ್ನೆಗಳಿಗೆ ಉತ್ತರ ಬರಿಬೇಕು. ಒಂದೊಂದಕ್ಕೆ 2 ಅಂಕ ಗೊತ್ತು ನಿಮ್ಗೆ, ಒಂದೊಂದಕ್ಕೆ 2 ಅಂಕ. ಈ 4 ಪದ್ಯಗಳಿದಾವೆ. ಈ 4 ಪದ್ಯಗಳಿಗೆ ಸಂಬಂಧಪಟ್ಟಂತೆ ಪ್ರಶ್ನೆಕೋಟಿಯಲ್ಲಿ ಕ್ವಶನ್ ಬ್ಯಾಂಕ್ ಅಲ್ಲಿ ಎಷ್ಟು ಪ್ರಶ್ನೆಗಳಿದಾವೆ ಅನ್ನೋದನ್ನು ನೀವು ಗಮನಿಸಬಹುದು. ಈ ಕಡೆ ಕದಡಿದ ಸಲಿಲಂ ತಿಳಿವಂದದೆ ಈ ಪದ್ಯದೊಳಗಡೆ 2-3 ವಾಕ್ಯದ ಪ್ರಶ್ನೆಗಳು 12 ಪ್ರಶ್ನೆಗಳಿದಾವೆ. 2-3 ವಾಕ್ಯದ ಪ್ರಶ್ನೆಗಳು ಕ್ವಶನ್ ಬ್ಯಾಂಕ್ ಅಲ್ಲಿ 12 ಇದಾವೆ. ಪಗೆಯಂ ಬಾಲಕನೆಂಬರೆ ಇದರಲ್ಲಿ 6 ಪ್ರಶ್ನೆಗಳಿದ್ದಾವೆ. ಬೆಳಗು ಜಾವದಲ್ಲಿ 5 ಪ್ರಶ್ನೆಗಳಿದ್ದಾವೆ. ಶಿಲುಬೆ ಏರಿದ್ದಾನೆನಲ್ಲಿ 7 ಪ್ರಶ್ನೆಗಳಿದ್ದಾವೆ. ನಾವು ಬರಿಬೇಕಾಗಿರುವಂತದ್ದು 3 ಪ್ರಶ್ನೆಗಳಿಗೆ ನಮಗೆ ಕೇಳುವಂತದ್ದು 4 ಪದ್ಯಗಳಿಂದ. ಈ 4 ಪದ್ಯಗಳೊಳಗಡೆ ಯಾವುದು ನಮ್ಗೆ ತುಂಬಾ ಸುಲಭ ಅನ್ನೋದನ್ನ ಗಮನಿಸ್ಕೋಬೇಕು. ವಿದ್ಯಾರ್ಥಿಗಳು 2 ತರ ಓದ್ಬೇಕು. ಈಗ ಬ್ಲೂ ಪ್ರಿಂಟ್ ಇಟ್ಕೊಂಡು 2 ತರ ನಾವೇನ್ ಮಾಡ್ಬೋದು ಅಂತ ಹೇಳಿದ್ರೆ ಪ್ರಶ್ನೆಗಳನ್ನ ಆಯ್ಕೆ ಮಾಡ್ಕೊಳ್ಳುವಂಥದ್ದನ್ನ ಮಾಡ್ಬೋದು. ಅಂದ್ರೆ ಓದೋದನ್ನ ನಾವು ಪ್ರಿಫರೆನ್ಸ್ ಮಾಡ್ಕೊಳ್ಬಹುದು. ಮೊದಲನೇದೇನು ಅಂತಂದ್ರೆ, ನನಗೆ ಯಾವ ಪಾಠ ತುಂಬಾ ಚೆನ್ನಾಗಿ ಅರ್ಥ ಆಗಿದೆ. ನೋಡಿ, ಈಗ 4 ಪದ್ಯಗಳಿದಾವೆ. ನನಗೆ ಕದಡಿದ ಸಲಿಲಂ ತುಂಬಾ ಚೆನ್ನಾಗಿ ಗೊತ್ತಾಗಿದ್ಯಾ, ಪಗೆಯಂ ಬಾಲಕನೆಂಬರೆ ಚೆನ್ನಾಗಿ ಅರ್ಥ ಆಗಿದ್ಯಾ, ಬೆಳಗು ಜಾವ ಅರ್ಥ ಆಗಿದ್ಯಾ, ಶಿಲುಬೆ ಏರಿದ್ದಾನೆ ಅರ್ಥ ಆಗಿದ್ಯಾ, ಯಾವ್ದು ತುಂಬಾ ಚೆನ್ನಾಗಿ ಬರುತ್ತೆ, ಯಾವ್ದು ಫೆಮಿಲಿಯರ್ ಆಗಿದೆ, ನಾನು ಹೇಳಕ್ ಸಾಧ್ಯವಾಗುತ್ತೆ ಅನ್ನುವಂಥದ್ದನ್ನ ಮೊದಲು ತಿಳ್ಕೊಬೇಕು. ಹಾಗೆ ತಿಳ್ಕೊಂಡು ಯಾವ್ದು ಫಸ್ಟ್ ಓದಬೇಕು, ಯಾವ್ದು 2ನೇದು ಓದಬೇಕು, 3ನೇದು ಯಾವ್ದು, 4ನೇದು ಯಾವ್ದು ಅನ್ನೋದನ್ನ ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ತೀರ್ಮಾನ ಮಾಡ್ಕೊಬೇಕು. ಸುಮ್ನೆ ನಾನೊಂದು ಉದಾಹರಣೆಗೆ ಹೇಳೋದಾಗಿದ್ರೆ, ನಾನು ಈಗ ಈ 4 ಒಳಗಡೆ ನಾನು XYZ ಅನ್ನೋಂಥ ವಿದ್ಯಾರ್ಥಿ ನಾನೇನ್ ಮಾಡ್ತೀನಿ, ನನಗೆ ಪಗೆಯಂ ಬಾಲಕನೆಂಬರೆ ಚೆನ್ನಾಗಿ ಅರ್ಥ ಆಗಿದೆ ಅಂತ ನಾನು ಭಾವಿಸೋದಾಗಿದ್ರೆ ಮೊದಲು ಇದನ್ನ ತುಂಬಾ ಚೆನ್ನಾಗಿ ಓದ್ಕೋತೀನಿ. ಇದ್ರಲ್ಲಿ ಕೇವಲ 6 ಪ್ರಶ್ನೆ ಇರೋದ್ರಿಂದ ಈ 6 ಪ್ರಶ್ನೆಗಳಲ್ಲಿ ಎಕ್ಸಾಮ್ ಅಲ್ಲಿ ಯಾವ್ದಾದ್ರು ಒಂದು ಪ್ರಶ್ನೆ ಬಂದೇ ಬರುತ್ತೆ ಅನ್ನೋಂತ ಒಂದು ನಂಬಿಕೆ ನಾನೇನ್ ಮಾಡ್ತೀನಿ ಅಂತ ಹೇಳಿದ್ರೆ ಈ ಪದ್ಯವನ್ನು ಚೆನ್ನಾಗಿ ಓದ್ಕೋತೀನಿ. 2ನೇದು ಏನ್ ಮಾಡ್ತೀನಿ, ಬೆಳಗು ಜಾವ ಓದ್ಕೋತೀನಿ. ಯಾಕೆ ಬೆಳಗು ಜಾವ ಓದ್ಕೋತೀನಿ ಅಂತ ಹೇಳಿದ್ರೆ ಇಲ್ಲೂ 5 ಪ್ರಶ್ನೆ ಇರುವಂತದ್ದು ಕಡಿಮೆ, ಆದ್ರಿಂದ ಈ ಪದ್ಯವನ್ನ ನಾನು ಓದ್ಕೋತೀನಿ. ಈ ತರ ನೀವು ಪ್ರಿಫರೆನ್ಸ್ ಮಾಡ್ಕೋಬೇಕು. 2 ತರ ಪ್ರಿಫರೆನ್ಸ್ ಮಾಡ್ಬೇಕು. ಒಂದು, ಚೆನ್ನಾಗಿ ನನಗೆ ಮನದಟ್ಟಾಗಿರುವಂತ ಪದ್ಯ ಯಾವುದು, ಗದ್ಯ ಯಾವುದು ಅಂತ ಆಯ್ಕೆ ಮಾಡ್ಕೊಂಡು ಫಸ್ಟ್ ಯಾವ್ದು ಓದಬೇಕು, 2ನೇದು ಯಾವ್ದು ಓದಬೇಕು, ಯಾವುದನ್ನ ಬಿಡ್ಬೇಕು ಅನ್ನೋದನ್ನು ನಾನು ಮುಂದಕ್ಕೆ ಹೇಳ್ತೀನಿ. ಯಾವ್ದನ್ನ ಬಿಡ್ಬೇಕು ಅನ್ನೋದನ್ನು ಕೂಡ ನಾವೇನ್ ಮಾಡ್ಬೇಕು, ಯೋಚನೆ ಮಾಡ್ಬೇಕು. 2ನೇದು, ಪ್ರಶ್ನೆಗಳ ಸಂಖ್ಯೆ ಎಷ್ಟಿದೆ, ಆಯಾ ಪಾಠಗಳಲ್ಲಿ ಪ್ರಶ್ನೆಗಳ ಸಂಖ್ಯೆ ಎಷ್ಟಿದೆ ಅಂತಾನು ತಿಳ್ಕೊಂಡು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಯಾವ ಪಾಠ ಆಯ್ಕೆ ಮಾಡ್ಕೊಳ್ಳಿ ನಾನು, ಯಾವ್ದು ನನಗ್ ಸುಲಭ ಮತ್ತು ಆ ಪಾಠದೊಳಗಡೆ ಎಷ್ಟು ಪ್ರಶ್ನೆಗಳಿದಾವೆ ಅನ್ನೋದನ್ನೆಲ್ಲ ನೋಡ್ಕೊಂಡು ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ಓದ್ಕೊಳ್ಳೋದಕ್ಕೆ ಪ್ರಿಯಾರಿಟಿ ಮಾಡ್ಕೋಬೇಕು. 1, 2, 3, 4 ನೋಡಿ, ಇಲ್ಲಿ ಪದ್ಯ 1, 4, 7, 9 ಇದೆಯಲ್ಲ, ನೀವು ಓದ್ಬೇಕಾಗಿರೋದು ಯಾವ್ದು ಮೊದಲು ತಗೋತಿರೋ ಅದು ಮೊದಲನೇ ಪದ್ಯ ನಿಮ್ಗಾಗಿರ್ಬೇಕು, 2ನೇದು ಇನ್ನೊಂದಾಗಿರ್ಬೇಕು, 3, 4 ಆ ತರ ಮಾಡ್ಕೋಬೇಕು. ನೋಡಿ, ಇಲ್ಲಿ 2-3 ವಾಕ್ಯದ ಪ್ರಶ್ನೆಗಳಲ್ಲಿ ಗದ್ಯಕ್ಕೆ ಸಂಬಂಧಪಟ್ಟಂತೆ ಹೇಳಿದ್ರೆ ನಿಮ್ಗೆ ಸ್ವಲ್ಪ ಸ್ಪಷ್ಟವಾಗುತ್ತೆ ಅಂತ ಅನ್ಸುತ್ತೆ. ನೋಡಿ, ಗದ್ಯದೊಳಗಡೆ ಒಟ್ಟು 4 ಪ್ರಶ್ನೆಗಳನ್ನ ಕೇಳಲಾಗುತ್ತೆ 2-3 ವಾಕ್ಯಕ್ಕೆ. ನಾವು ಬರಿಬೇಕಾಗಿರೋದು ಎಷ್ಟು, 2 ಬರಿಬೇಕಾಗುತ್ತೆ. 4 ಪ್ರಶ್ನೆ ಕೇಳ್ತಾರೆ, 2 ಬರಿಬೇಕು. ಈಗ ನಾವೇನ್ ಮಾಡ್ಬೋದು ಅಂತ ಹೇಳಿದ್ರೆ, ಇಲ್ಲಿ 4 ಕೊಡ್ತಾರಲ್ಲ, 4ರಲ್ಲಿ ನಾವು 2 ಯಾವುದು, ನಮ್ಮ ಆಯ್ಕೆ ಯಾವುದು ಅನ್ನೋದು ನೋಡ್ಬೋದು. ಇಲ್ಲಿ ನೋಡಿ, ಇಲ್ಲಿ 14 ಪ್ರಶ್ನೆ ಇದೆ. ಮುಟ್ಟಿಸಿಕೊಂಡವನು ಪಾಠದೊಳಗಡೆ, ಕನ್ನಡ ಕಟ್ಟುವ ಕೆಲಸದಲ್ಲಿ 12 ಇದೆ, ಬದುಕನ್ನು ಪ್ರೀತಿಸಿದ ಸಂತ ಪಾಠದೊಳಗಡೆ 11 ಪ್ರಶ್ನೆ ಇದಾವೆ, ಹಳ್ಳಿಯ ಚಹಾ ಹೋಟ್ಲು ಈ ಪಾಠದೊಳಗಡೆ 7 ಪ್ರಶ್ನೆ ಇದಾವೆ. ಈಗ ಯಾವ್ದನ್ನ ಮೊದಲು ನಾನು ಓದ್ಕೊಬೇಕು ಅನ್ನೋದನ್ನ ನಾವು ಯೋಚನೆ ಮಾಡ್ಬೇಕು. ಮೊದಲನೇದು, ನಾನು 7 ಪ್ರಶ್ನೆಗಳಿರುವಂತ ಹಳ್ಳಿಯ ಚಹಾ ಹೋಟ್ಲುಗಳನ್ನ ಓದ್ಕೊಳ್ತೀನಿ. ಯಾಕೆ ಓದ್ಕೊಳ್ತೀನಿ, ಇದು ಪ್ರಶ್ನೆಗಳ ಸಂಖ್ಯೆ ಕಡಿಮೆ ಕೂಡ ಇದೆ ಮತ್ತು ಅಲ್ಲಿ ಕೇಳುವಂತ ಪ್ರಶ್ನೆಗಳು ಕೂಡ ಸುಲಭದ ಪ್ರಶ್ನೆಗಳೇ ಆಗಿದಾವೆ. ಹಳ್ಳಿಯ ಚಹಾ ಪಳಾರದ ಅಂಗಡಿಯನ್ನ ಕುರಿತು ಚಿತ್ರಿಸಿ, ಪಟ್ಟಣದ ಹೋಟೆಲ್ಗಳು ಯಾವ ರೀತಿ ಇದಾವೆ, ಭಾವೈಕ್ಯತೆಯನ್ನು ಕುರಿತು, ರೋಗಿಗಳು ಮತ್ತು ಪಥ್ಯ ಮಾಡುವಂತವರ ಜಿದ್ದು ಯಾವ ಬಗೆಯದು, ಈ ತರದ ಮುಖ್ಯವಾಗಿರುವಂತ ಪ್ರಶ್ನೆಗಳು ಒಂದು 6-7 ಪ್ರಶ್ನೆಗಳು ಅದ್ರೊಳಗಡೆ ನಮ್ಗೆ ಏನಾಗ್ತವೆ ಅಂತ ಹೇಳಿದ್ರೆ ಸಿಗ್ತವೆ. ನಾವ್ ಇದನ್ನು ಗಮನಿಸ್ಕೋಬೇಕು. ಪ್ರಶ್ನೆಗಳನ್ನು ಕೂಡ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ನೋಡ್ಕೋಬೇಕು. ನೋಡಿ, ಅದ್ರ ಜೊತೆಗೆ ಗಿಡ್ಡ ಮಾಸ್ತರ್ ಶಾಲೆಯಲ್ಲಿ ಹುಡುಗರಿಗೆ ಹೇಗ್ ಹೊಡಿತಾರೆ, ಹಳ್ಳಿಗರ ಆಕ್ಷೇಪದ ವಿಷಯ ಯಾವುದು, ಸುದ್ದಿಯ ಸೂರಪ್ಪನಾದಂತ ಭರಮಣ್ಣ ಗೊಂಬೆಯನ್ನ ಹೇಗೆ ವರ್ಣಿಸ್ತಾನೆ,
ಮೊದಲ 4 ಪ್ರಶ್ನೆಗಳು ತುಂಬಾ ಮುಖ್ಯವಾದಂತ ಪ್ರಶ್ನೆಗಳು, ಅಂದ್ರೆ ರಿಪೀಟೆಡ್ ಕ್ವಶನ್ಸ್, ಕೇಳಬಹುದಾಗಿರುವಂತ ಪ್ರಶ್ನೆಗಳು ಹಳ್ಳಿಯ ಚಾವು ಹೋಟ್ಲಲ್ಲಿ. ನೆಕ್ಸ್ಟ್ ಇರುವಂತ 3 ಪ್ರಶ್ನೆಗಳು ಗಿಡ್ಡ ಮಾಸ್ತರು, ಹಳ್ಳಿಗರ ಆಕ್ಷೇಪದ ವಿಷಯ, ಸುದ್ದಿಯ ಸೂರಪ್ಪನಾದ ಭರಮಣ್ಣನಿಗೆ ಸಂಬಂಧಪಟ್ಟಂತ ಪ್ರಶ್ನೆಗಳು. ಅವು ತುಂಬಾ ಕಡಿಮೆ ಕೇಳುವಂತ ಪ್ರಶ್ನೆಗಳು. ನೋಡಿ, ಇಂಥ ಪಾಠವನ್ನ ನಾನು ಪ್ರಿಯಾರಿಟಿ ಓದ್ಕೊತೀನಿ. ಇದು ನನ್ನ ಮೊದಲನೇ ಪ್ರಿಯಾರಿಟಿ, ನಾನು ಇದನ್ನ ಚೆನ್ನಾಗಿ ಓದ್ಕೊತೀನಿ. ಇದಾದ್ಮೇಲೆ ಎರಡನೇದು ಯಾವ್ದು ಓದ್ಕೋಬೇಕು ಅನ್ನೋಂತ ಪ್ರಶ್ನೆ ಬಂದಾಗ ಎರಡನೇದು ಮುಟ್ಟಿಸಿಕೊಂಡವನನ್ನ ಓದ್ಕೋಬೇಕು. ಎರಡನೇದು ಮುಟ್ಟಿಸಿಕೊಂಡವನನ್ನ ಓದ್ಕೋಬೇಕು. ಮುಟ್ಟಿಸಿಕೊಂಡವನು ಯಾಕೆ ಓದ್ಕೋತೀವಿ ಅಂತ ಹೇಳಿದ್ರೆ, ತುಂಬಾ ಸುಲಭವಾಗಿ ನಮ್ಗೆ ಅರ್ಥವಾಗಿರುವಂತ ಒಂದು ಕಥೆಯಾಗಿದೆ ಇದು. ಗೊತ್ತು ನನ್ನೆಲ್ಲರಿಗೂ ಕೂಡ. ಇದ್ರೊಳಗಡೆ ಬಂದಿರುವಂತ ಹಲವು ಪ್ರಶ್ನೆಗಳು ಕೂಡ ಮತ್ತೆ ಮತ್ತೆ ಕೇಳಿರುವಂತಹ ರಿಪೀಟ್ ಆಗಿರುವಂತ ಪ್ರಶ್ನೆಗಳಾಗಿರ್ತವೆ. ನಮ್ಗೇನು ಹೆಚ್ಚು ಗೊಂದಲವನ್ನ ಉಂಟು ಮಾಡುವಂತ ಪ್ರಶ್ನೆಗಳನ್ನ ನಾವೇನು ಅದರಲ್ಲಿ ನೋಡೋದಿಲ್ಲ. ನೋಡಿ, ನೀವೆಲ್ಲರೂ ಗಮನಿಸಿರ್ತೀರಿ, ಬಸಲಿಂಗನಿಗೆ ಪುರುಸೊತ್ತಿಲ್ಲದ ಕಾಲ ಯಾಕೆ? ಹೆಂಡತಿ ಸಿದ್ಲಿಂಗಿ ಏನನ್ನು ಹೇಳ್ತಲೇ ಇತ್ತು. ಅದಾದ್ಮೇಲೆ ಸಿದ್ಲಿಂಗಿ ಯಾಕೆ ರಾದ್ದಾಂತವನ್ನ ಮಾಡಿದ್ಲು? ಕಣ್ಣನ್ನ ಪರೀಕ್ಷಿಸಿದಂತ ಡಾಕ್ಟರ್ ತಿಮ್ಮಪ್ಪ ಬಸಲಿಂಗನಿಗೆ ಏನ್ ಹೇಳಿದ್ರು? ಸೂತಕವನ್ನ ಪರಿಹಾರ ಮಾಡೋದಕ್ಕೆ ಸಿದ್ಲಿಂಗಿ ಏನ್ ಮಾಡಿದ್ರು? ತುಂಬಾ ನೀಟಾಗಿ ಕತೆ ಗೊತ್ತಿದ್ರೆ ಸಾಕು, ಸುಲಭವಾಗಿ ನಾವೇನ್ ಮಾಡ್ಬೋದು ಅಂತ ಹೇಳಿದ್ರೆ ಈ ಪ್ರಶ್ನೆಗಳಿಗೆ ಉತ್ತರವನ್ನ ಬರೀಬಹುದು. ಡಾಕ್ಟರ್ ತಿಮ್ಮಪ್ಪ ಡಾಕ್ಟರ್ ಚಂದ್ರಪ್ಪನವ್ರ ಬಗ್ಗೆ ಅಲ್ಲ, ಡಾಕ್ಟರ್ ಚಂದ್ರಪ್ಪ ಬಸಲಿಂಗನಿಗೆ ತಿಮ್ಮಪ್ಪನವ್ರ ಬಗ್ಗೆ ಕೊಟ್ಟಂತ ಅಭಿಪ್ರಾಯ ಏನು? ಕೊನೆಯಲ್ಲಿ ಬಸಲಿಂಗನಿಗೆ ಏನೆಂದು ನಿಶ್ಚಯವಾಗುತ್ತೊಡಗಿತ್ತು? ಈ ತರದ ಪ್ರಶ್ನೆಗಳನ್ನು ಗಮನಿಸ್ಕೊಳ್ಬೇಕು. ಪ್ರಶ್ನೆಗಳನ್ನು ಗಮನಿಸ್ಕೊಂಡು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಯಾವ್ದನ್ನ ಓದ್ಬೇಕು ಅನ್ನೋದನ್ನ ತೀರ್ಮಾನ ಮಾಡ್ಬೇಕು. ವಿದ್ಯಾರ್ಥಿಗಳೇ, ಇಲ್ಲಿ ನಾವು ಬರಿಬೇಕಾಗಿರೋದು ಎರಡೇ. ಇಲ್ಲಿ ನಾವು ಹೆಚ್ಚಂದ್ರೆ 3 ಓದ್ಕೊಳ್ಳೋಣ. ನಮಗ್ ಬೇಕಾಗಿರೋ 3 ಓದೋಣ. ಒಂದೇ ನಾನು ಅನ್ಕೊಂಡಿದ್ದು ಮುಟ್ಟಿಸಿಕೊಂಡವನು ಓದ್ಕೋತೀನಿ, ಹಳ್ಳಿಯ ಚಹಾ ಹೋಟ್ಲು ಓದ್ಕೋತೀನಿ. ಇನ್ನೊಂದು ಯಾವ್ದು ಓದ್ಕೋಬೇಕು ನೋಡ್ಕೊಂಡು ಒಂದನ್ನ ಇಲ್ಲಿ ಬಿಡಬಹುದು. ಓದ್ಕೊಳ್ಳೋದ್ರಿಂದ ಯಾವ್ದನ್ನಾದ್ರೂ ಒಂದನ್ನ ನಾವೇನ್ ಮಾಡ್ಬೋದು ಅಂತ ಹೇಳಿದ್ರೆ ಬಿಡಬಹುದು. ಯಾಕೆ ಬಿಡಬೇಕು ಅಂತ ಹೇಳಿದ್ರೆ, ಬಿಡಬಹುದು ಅಂತ ಯಾಕೆ ಹೇಳ್ತಿದ್ರಿ ಅಂತ ಹೇಳಿದ್ರೆ, ನಾವು ಬರಿಬೇಕಾಗಿರೋದು ಎರಡೇ. ಇನ್ನೂ ಒಂದು ಎಕ್ಸ್ಟ್ರಾ ಓದ್ಕೊಳ್ಳೋಣ ಬೇಕಿದ್ರೆ 3 ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತ ಓದ್ಕೊಳ್ಳೋಣ. ಒಂದು ಪಾಠವನ್ನ ನಾವಿಲ್ಲಿ ಏನ್ ಮಾಡ್ಬೋದು ಅಂತ ಹೇಳಿದ್ರೆ ಬಿಡಬಹುದು. ಇಲ್ಲಿ ಬಿಡುವಂತ ಸಮಯವನ್ನ ಎಲ್ಲಿ ಎಕ್ಸ್ಟ್ರಾ ಓದೋದಕ್ಕೆ ಬೇಕಾಗಿದೆಯೋ ಅಂತ ಕಡೆ ನಾವೇನ್ ಮಾಡ್ಬೋದು ಅಂತ ಹೇಳಿದ್ರೆ ಬಳಸ್ಕೊಳ್ಳುವಂತ ಅವಕಾಶ ಕೂಡ ಇದೆ. ಇದನ್ನು ವಿದ್ಯಾರ್ಥಿಗಳು ಉಪನ್ಯಾಸಕರ ಜೊತೆ ಮಾತಾಡ್ಕೊಂಡು ಹೀಗ್ ಮಾಡ್ಬೋದು ಸರ್, ಇದರಿಂದ ಉಪಯೋಗ ಇದೆಯಾ, ಪರೀಕ್ಷೆಯಲ್ಲಿ ಏನಾದ್ರು ತೊಂದ್ರೆ ಆಗತ್ತಾ ಅನ್ನೋದನ್ನು ನೀವು ಕೇಳ್ಕೊಂಡು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಇದನ್ನ ಯೋಚಿಸ್ಬೇಕು. ಒಂದು ಬಿಟ್ಟು ಇನ್ನು ಉಳಿದಂತ 3 ಪಾಠಗಳಲ್ಲಿರುವಂತ ಪ್ರಶ್ನೆಗಳನ್ನ ಓದ್ಕೊಂಡ್ರೆ ಸಾಕಾಗ್ತದೆ. ನೋಡಿ, ಬದುಕನ್ನು ಪ್ರೀತಿಸಿದ ಸಂತ ಕೂಡ ಸುಲಭವಾಗಿರುವಂತ ಪಠ್ಯವೇ ಆಗಿದೆ. ಅಲ್ಲೂ ಕೂಡ ಮತ್ತೆ ಬಂದಿರುವಂತ ಪ್ರಶ್ನೆಗಳನ್ನ ನೀವು ಗಮನಿಸ್ಬೋದು. ಕಲಾಂ ಅವರು ಬದುಕಿನ ಮಂತ್ರ, ಯಶಸ್ಸಿನ ಮಂತ್ರ ಸ್ವಲ್ಪ ಕನ್ಫ್ಯೂಸ್ ಆಗಬಹುದು ಅಂತ ಭಾವಿಸೋದಾಗಿದ್ರೆ ಇವೆರಡು. ಅದ್ ಬಿಟ್ರೆ ಇನ್ನು ಉಳಿದ ಪ್ರಶ್ನೆಗಳೆಲ್ಲ ಸುಲಭ. ಕಲಾಂ ಅವರು ತಾವು ಆತ್ಮಕಥೆ ಬರೆದಿದ್ದು ಯಾಕೆ ಅಂತ ಹೇಳಿ, ಕಲಾಂ ಅವರು ಬಂಡೆಗಳ ಬಸ್ಸಿನಲ್ಲಿ ಏನನ್ನ ಕಂಡ್ರು, ಮಕ್ಕಳು 15 ವರ್ಷ ತಲುಪುವವರೆಗೆ ಅವ್ರಿಗೆ ಆದರ್ಶ ಮಾದರಿಗಳು ಯಾರ್ಯಾರು, ಕಲಾಂ ಅವ್ರ ದೃಷ್ಟಿಯಲ್ಲಿ ಕನಸುಗಳು ಏನಾಗ್ತವೆ. ನೋಡಿ, ಈ ತರದ ಪ್ರಶ್ನೆಗಳೇ ಬೇರೆ ಬೇರೆ ಇರುವಂತ ಪ್ರಶ್ನೆಗಳೇ ಆಗಿರ್ತವೆ. ನೋಡ್ಕೊಂಡು ನೀವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ಯಾವ ಪಠ್ಯವನ್ನು ಓದ್ಬೇಕು ಅನ್ನೋದನ್ನ ಆಯ್ಕೆ ಮಾಡ್ಕೋಬೇಕು. ನಾನು ಇದೊಂದನ್ನ ಸ್ವಲ್ಪ ಸುದೀರ್ಘವಾಗಿ ಹೇಳೋ ಪ್ರಯತ್ನ ಮಾಡ್ತಾ ಇದ್ದೀನಿ. ಉಳಿದಂತವನ್ನ ಸ್ವಲ್ಪ ಬೇಗ ಹೇಳಿದ್ರೆ ನಿಮಗೆ ತುಂಬಾ ಚೆನ್ನಾಗಿ ಅದು ಗೊತ್ತಾಗುತ್ತೆ ಅಂತ ನಾನು ಭಾವಿಸ್ಕೊತೀನಿ. ನೋಡಿ, ಸಂದರ್ಭ ಸೂಚಿಸಿ ಸ್ವಾರಸ್ಯ ಬರೆಯಿರಿಗೆ ಬಂದಿದೀವಿ. ಪದ್ಯ ಭಾಗದೊಳಗಡೆ ಈ 3 ಪದ್ಯಗಳಿಂದ ಪ್ರಶ್ನೆಯನ್ನ ಕೇಳ್ತಾರೆ. 3 ಪದ್ಯಗಳಿಂದ ನಿಮ್ಮೆಲ್ಲರಿಗೂ ಗೊತ್ತು. 3ರಲ್ಲಿ ನಾವು ಒಟ್ಟು ಸಂದರ್ಭ ಸ್ವಾರಸ್ಯ 12 ಅಂಕಗಳಿಗೆ ಪ್ರಶ್ನೆ ಇರುತ್ತೆ. ಪ್ರಶ್ನೆ ಪತ್ರಿಕೆಯಲ್ಲಿ ಪದ್ಯದಲ್ಲಿ 2 ಬರೀಬೇಕು, 6 ಅಂಕ. ಗದ್ಯದಲ್ಲಿ 1 ಬರೀತೀವಿ, ದೀರ್ಘ ಗದ್ಯದಲ್ಲಿ 1 ಬರೀತೀವಿ. ನೋಡಿ, ಪದ್ಯದಲ್ಲಿ ಈ 3 ಪದ್ಯಗಳಲ್ಲಿ ಯಾವ್ದಾದ್ರು 2 ಪದ್ಯವನ್ನ ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ಆಯ್ಕೆ ಮಾಡ್ಕೋಬೇಕು. ಅಂದ್ರೆ ಓದೋದಕ್ಕೆ ಆಯ್ಕೆ ಮಾಡ್ಕೊಳ್ಳಿ. ಫಸ್ಟ್ ಓದೋದಕ್ಕೆ ನಾನೇನ್ ಮಾಡ್ತೀನಿ ಅಂತ ಹೇಳಿದ್ರೆ 1 ಹೂ ಹೆಚ್ಚಿಗೆ ಇಡುತ್ತೀನಿ, ಆಯ್ಕೆ ಮಾಡ್ಕೋತೀನಿ. ಯಾಕೆ? ತುಂಬಾ ಸುಲಭವಾಗಿದೆ. ಅಲ್ಲಿ ಬರುವಂತ ಎಲ್ಲಾ ವಾಕ್ಯಗಳು ಕೂಡ ಮತ್ತೆ ನಮ್ಗೆ ನೆನಪಲ್ಲಿ ಉಳಿಯುವಂತಹ ವಾಕ್ಯಗಳೇ ಆಗಿರ್ತವೆ. ಹಂಚಿಕೊಂಡಿದ್ದಾರೆ ಅಪ್ಪ ಅಮ್ಮನನ್ನು, ಅಲ್ಲಿಯ ಮಾತು ಅವನಿಗೆ ಸಸೆ ಮಿರಬರದು, ಪಾಪ ಮುದುಕ ದೂರದ ಅಸ್ಸಾಮಿನಲ್ಲಿ, ಮಾತೇ ಮರೆತು ಹೋಗಿದೆ ಕಣೆ, ಅಲೋ ನಾನೇ ಕಣ್ರಿ, ಮಾತಾಡ್ರಿ, 1 ಹೂ ಹೆಚ್ಚಿಗೆ ಇಡ್ತೀನಿ ನಿನ್ನ ಗಟ್ಟಿಪಾದಕ್ಕೆ. ನೋಡಿ, ಈ ತರದ ಪ್ರಶ್ನೆಗಳು ಮುದುಕ ಮುದುಕಿ ಅವರ ತಲ್ಲಣ ಮಕ್ಕಳ ಮನೆಯಲ್ಲಿ ಅವ್ರು ಏನ್ ಮಾಡ್ತಾ ಇದ್ದಾರೆ, ಅವ್ರಿಗೆ ಎಂತಹ ಅನಾನುಕೂಲಗಳಾಗ್ತಾ ಇದಾವೆ ಅನ್ನುವಂಥದ್ದನ್ನು ಕೊಡ್ತಿರುವಂತ ಪದ್ಯ ಗೊತ್ತು ತಮ್ಮೆಲ್ರಿಗೂ. ತುಂಬಾ ಸುಲಭವಾಗಿ ನೀವೇನ್ ಮಾಡ್ಬೋದು ಅಂತ ಹೇಳಿದ್ರೆ ಇದನ್ನ ಅಟೆಂಡ್ ಮಾಡಕ್ ಅವಕಾಶ ಆಗುತ್ತೆ. ಇದು ಮೊದಲನೇದಾಗಿ ಓದ್ಕೋತೀನಿ ನಾನು. ಫಸ್ಟ್ ಓದ್ಕೊಳ್ಳೋದಾಗಿದ್ರೆ ಇದನ್ನ ಓದ್ಕೋತೀನಿ. ಎರಡನೇದು ಹಬ್ಬಲ್ಲಿ ಅವರ ರಸಬಳ್ಳಿ. 6ನೇ ಪದ್ಯ ಹಬ್ಬಲ್ಲಿ ಅವರ ರಸಬಳ್ಳಿ. ತುಂಬಾ ಸುಲಭ ಇದೆ ಇದು ಕೂಡ. ಇದ್ರೊಳಗಡೆ ಕೂಡ ಇರುವಂತ ನೋಡಿ, ಇಲ್ಲಿ ಈ ಹಬ್ಬಲಿ ರಸಬಳ್ಳಿಯಲ್ಲಿರುವಂತ ಸಂದರ್ಭಗಳ ಸಂಖ್ಯೆ ಗಮನಿಸಿ. 7 ಸಂದರ್ಭಗಳಿದ್ದಾವೆ.
ಒಂದು ಹೂ ಹೆಚ್ಚಿಗೆ ಹಿಡಿತಿನಲ್ಲಿ 9 ಇದಾವೆ, ಇದ್ರೊಳಗಡೆ 7 ಇದಾವೆ. ಹಬ್ಬಲಿ ರಸಬಳ್ಳಿಯಲ್ಲಿ ತುಂಬಾ ಸುಲಭವಾಗಿರುವಂತ ಅಲ್ಲಿನ ಪದ್ಯನೇ ನಮ್ ಬಾಯಿಗೆ ಬಂದ್ಬಿಡುತ್ತೆ. ಬಂಗಾರ ನಿನಗೆ ಸ್ಥಿರವಲ್ಲ, ಹಿತ್ತಾಳೆಗಿಂತ ಬಲು ನೀನ. ನೋಡಿ, ನೀ ತಂಪನನ್ನ ತವರಿಗೆ, ಒಂದೊಂದು ಬೇರೆ ಬೇರೆ ವಿಚಾರವನ್ನ ಮಾತಾಡುತ್ತೆ. ಹಬ್ಬಲಿ ಅವರ ರಸಬಳ್ಳಿ ಅನ್ನೋ ಸಾಲನೆ ಸಂದರ್ಭ ಸಾಲಾಗಿದೆ. ತವರಿಗೆ ಹಾರೈಸುವಂತಹ ಜನಪದ ಹೆಣ್ಣು ಮಗಳ ಹಾರೈಕೆ. ನೋಡಿ, ಜ್ಯೋತಿ ನಿನ್ಯಾರ ಹೋಲಾರ, ತಾಯಿಯನ್ನ ಜ್ಯೋತಿಗೆ ಹೋಲಿಸ್ತಾ ಇರುವಂತದ್ದು. ಈ ತರದ ಸುಲಭವಾಗಿರುವಂತಹ ಸಂದರ್ಭ ಸ್ವಾರಸ್ಯವನ್ನ ಬರೆಯುವಂತ ಪದ್ಯ ಯಾವುದು ಅಂತ ಗಮನಿಸ್ಕೊಂಡು ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ಆಯ್ಕೆಯನ್ನ ಮಾಡ್ಕೊಬೇಕು. ಮೂರನೇದು, ಇನ್ನು ಹುಟ್ಟದೇ ಇರಲಿ ನಾರಿಯರು 13 ಸಂದರ್ಭ ಸ್ವಾರಸ್ಯದ ವಾಕ್ಯಗಳಿದಾವೆ. ಕೆಲವು ತುಂಬಾ ಸುಲಭವಾಗಿ ಬರೀಬಹುದು. ಯಮಸುತಂಗರವೇನು ಧರ್ಮಕ್ಷಮೆಯ ಗರ ಒಣಗಿದ್ದು, ಕಲಿಭೀಮನೆ ಮಿಡುಕುಳ್ಳ ಗಂಡನು, ಬಸುರ ಬಗೆವೆನು ಕೀಚಕನ. ನೋಡಿ, ಇಂಥವೆಲ್ಲ ಸುಲಭವಾಗಿ ಬರೀಬಹುದು. ಕೆಲವು ಸ್ವಲ್ಪ ಕ್ಲಿಷ್ಟವಾಗಿದ್ದಾವೆ, ನೀವು ಗಮನಿಸ್ಬೇಕು. ಇನ್ನು ಹುಟ್ಟದೇ ಇರಲಿ ನಾರಿಯರೆನ್ನವಲು, ಕೆಲವರು ಗಳಿಸಿದೊಡೆ ಕೆಲರುಂಡು ಜಾರುವರು, ಗಂಡರೋ ನೀವು ಭಂಡರೋ ಹೇಳಿಂಗಣಿಂದ ಮುಖಿ. ಇಂಥವು ಸ್ವಲ್ಪ ಕ್ಲಿಷ್ಟವಾಗಿರುವಂತ ಏನು ಸಂದರ್ಭದ ವಾಕ್ಯಗಳಾಗಿರ್ತವೆ. ಎಲ್ಲಿ ಯಾರ ಜೊತೆಲಿ ಮಾತಾಡ್ತಾ ಯಾವ ಸಂದರ್ಭವನ್ನ ವಿವರಣೆ ಕೊಡ್ತಾ ಇದನ್ನ ಹೇಳಲಾಗ್ತಿದೆ ಅನ್ನೋದನ್ನ ವಿವರಿಸಿ ಬರೀಬೇಕಾಗ್ತದೆ. ಇದ್ರಲ್ಲಿ ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ಆಯ್ಕೆ ಮಾಡ್ಕೋಬೇಕಾದಾಗ ಮತ್ತೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಪದ್ಯ ನಿಮ್ಗೆ ಯಾವ್ದು ಚೆನ್ನಾಗಿ ಅರ್ಥ ಆಗಿದೆ ನೋಡ್ಕೊಬೇಕು, ಅಲ್ಲಿರುವಂತ ಪ್ರಶ್ನೆಗಳ ಸಂಖ್ಯೆಯನ್ನ ನೋಡ್ಕೊಬೇಕು. ಅಂತದ್ರೊಳಗಡೆ ನೀವು ಯಾವ್ದನ್ನ ಮೊದಲು ಓದ್ಬೇಕು, ಯಾವ್ದನ್ನ ಎರಡನೇ ತಗೋಬೇಕು, ಬಿಡ್ಬೇಕು ಯಾವ್ದು ಅನ್ನೋದನ್ನ ನಾವು ಯೋಚನೆ ಮಾಡ್ಬೇಕು. ನೋಡಿ, ಗದ್ಯಕ್ಕೆ ಸಂಬಂಧಪಟ್ಟಂತೆ 3 ಗದ್ಯಗಳಿರುತ್ತೆ. 3 ಗದ್ಯದ ಸಂದರ್ಭ ಸ್ವಾರಸ್ಯ ಬರೆಯೋದಕ್ಕೆ ಕೊಡ್ತಾರೆ. ವಾರ್ಷಿಕ ಪರೀಕ್ಷೆಯಲ್ಲಿ ಒಂದನ್ನು ಬರೀಲಿ, ಒಂದೇ ಒಂದು ಬರೀಬೇಕು. ನೋಡಿ, ಇಲ್ಲೂ ಸೇಮ್, ಇಲ್ಲೂ 2 ಓದ್ಕೊಂಡ್ರೆ ಸಾಕು, 2 ಓದ್ಕೊಂಡ್ರೆ ಸಾಕು. ಆಗ್ಲೇ ಹೇಳಿದಾಗೆ ಮುಟ್ಟಿಸಿಕೊಂಡವನು ಚೆನ್ನಾಗಿ ಅರ್ಥವಾಗಿರುವಂತ ಕಥೆ ಆಗಿರುತ್ತೆ. ಆಯ್ಕೆ ಇದೆ ನಮ್ಮ ಕೈಯಲ್ಲಿ, ತುಂಬಾ ಫೆಮಿಲಿಯರ್ ಆಗಿರುವಂತ ಪ್ರಶ್ನೆಗಳೇ ಮತ್ತೆ ಅಲ್ಲಿ ನಮ್ಗೇನಾಗ್ತದೆ ಅಂತ ಹೇಳಿದ್ರೆ ಬರ್ತವೆ. ನೋಡಿ, ಆಯ್ಕೆ ಇದೆ ನಮ್ಮ ಕೈಯಲ್ಲಿ ಬರುವಂತದ್ದು. ನೋಡು, ನಿನ್ನ ಎದುರು 2 ಆಯ್ಕೆಗಳಿವೆ, ತುಂಬಾ ಸುಲಭವಾಗಿದೆ, ತುಂಬಾ ಈಸಿಯಾಗಿ ನಾವೇನ್ ಮಾಡ್ಬೋದು ಅಂತ ಹೇಳಿದ್ರೆ ಬರಿಬಹುದು. ಮತ್ತೆ ಅವರಿಗೆ ಮೂತ್ರಪಿಂಡದ ಕಲ್ಲು ಕಾಣಿಸಿರ್ಲಿಲ್ಲ, ಈ ಅದೃಷ್ಟ ನಿನಗೂ ಇತ್ತಲ್ಲ, ಎಷ್ಟು ಬೇಕಾದರೂ ಓದಿಸಲು ಸಿದ್ಧರಿದ್ದ ಅಪ್ಪಂದಿರು, ಮುಂಬೈಯ ಪ್ರಸಿದ್ಧ ನ್ಯಾಯವಾದಿಯ. ನೋಡಿ, ಪ್ಲೇವಿಯಾಗ್ ಸಂಬಂಧಪಟ್ಟಂತೆ, ಸೀತಾಗ್ ಸಂಬಂಧಪಟ್ಟಂತೆ, ಕೀರ್ತಿಗೆ ಸಂಬಂಧಪಟ್ಟಂತೆ, ಕಮಲಮ್ಮ ಮೇಡಮ್ ಸಂಬಂಧಪಟ್ಟಂತೆ, ಈ ತರ ಭಿನ್ನವಾಗಿರುವಂತಹ ಸಂದರ್ಭದಲ್ಲಿ ಈ ವಾಕ್ಯಗಳು ಬಳಕೆ ಆಗಿರೋದ್ರಿಂದ ಈ ಗದ್ಯದಲ್ಲಿಯೂ ಕೂಡ ಬರೆಯೋ ಸುಲಭ. ಈ 3ರೊಳಗಡೆ ಒಂದು ಗದ್ಯವನ್ನ ನಾವು ಬಿಟ್ಟೇ ಬಿಡ್ಬೋದು. ಸಂದರ್ಭವನ್ನ ಅಭ್ಯಾಸ ಮಾಡೋದ್ರ ಬದಲು ಒಂದು ಬಿಡುವಂಥದ್ದು ಒಳ್ಳೇದು. ಯಾಕೆ, ನಾವು ಬರಿಬೇಕಾಗಿರೋದು ಒಂದೇ ಬರಿಬೇಕು. ಒಂದಕ್ಕೆ ಇನ್ನೂ ಒಂದನ್ನ ಎಕ್ಸ್ಟ್ರಾ ಓದ್ಕೊಳ್ಳೋಣ ನಾವು ಬೇಕಿದ್ರೆ. ಒಂದು ಯಾವ್ದಾದ್ರು ಗದ್ಯವನ್ನ ನಾವೇನ್ ಮಾಡ್ಬೋದು ಅಂತ ಹೇಳಿದ್ರೆ ಬಿಡುವುದಕ್ಕೆ ಅವಕಾಶ ಇದೆ. ಒಂದು ಗದ್ಯ ಬಿಡೋದು ಅಂದ್ರೆ ಏನರ್ಥ ಅಂತ ಹೇಳಿದ್ರೆ ಒಂದು ಗದ್ಯದ ಸಂದರ್ಭ ಸ್ವಾರಸ್ಯವನ್ನ ಬಿಡಬಹುದು ಅಂತ ಹೇಳಿ ಅರ್ಥ. ನೋಡಿ, ಇಲ್ಲಿ ಗಮನಿಸಿದ್ರಿ, ಇಲ್ಲಿ ಮಾಡಲ್ ಪೇಪರ್ಸ್ ಗಮನಿಸ್ಬೇಕು. ಇಲ್ಲಿ ಮಾಡಲ್ ಪೇಪರ್ 1 ನಲ್ಲಿ ಕಲಿಭೀಮನೆ ಮಿಡುಕುಳ್ಳ ಗಂಡನು ಕೊಟ್ಟಿದ್ದಾರೆ 3ನೇ ಪದ್ಯದಿಂದ. ನೋಡಿ, ಇಲ್ಲಿ ಎನ್ನವಲು ಮುನ್ನಾರು ನವಿದವರು. ಹಾಗೇನೆ 2ನೇದು ಗಮನಿಸಿ, ಜ್ಯೋತಿ ನಿನ್ಯಾರ ಬೋಲಾರ. ಮಾಡಲ್ ಪೇಪರ್ 2 ನಲ್ಲಿ ಹಬ್ಬಲಿ ರಸಬಳ್ಳಿ ಕೊಟ್ಟಿರುವಂತದ್ದು ಬಂಗಾರ ನಿನಗೆ ಸ್ಥಿರವಲ್ಲ. ಸೇಮ್ ಅದೇ ಪದ್ಯ, ಬಂಗಾರ ನಿನಗೆ ಸ್ಥಿರವಲ್ಲ. ಈ ತರ ನೋಡ್ಕೊಬೇಕು ನಾವು ಮೊದಲೇ. 33ನೇ ಪ್ರಶ್ನೆ ನೋಡಿ, ಆಯ್ಕೆ ಇದೆ ನಮ್ಮ ಕೈಯಲ್ಲಿ, ಈ ಅದೃಷ್ಟ ನಿನಗೂ ಇತ್ತಲ್ಲಿ. ಮಾಡಲ್ ಪೇಪರ್ 2 ನಲ್ಲಿ ನೋಡು, ನಿನ್ನ ಎದುರು 2 ಆಯ್ಕೆಗಳಿವೆ, ಯಾವುದು ನನಗೆ ಬರೆಯೋದಕ್ಕೆ ಕಂಫರ್ಟಬಲ್ ಮತ್ತೆ ನನಗೆ ಚೆನ್ನಾಗಿ ಅರ್ಥವಾಗಿದೆ ಅಂತ ತಿಳ್ಕೊಂಡು ಅಂತದನ್ನ ಚೆನ್ನಾಗಿ ಓದ್ಕೊಳ್ಳೋದ್ರಿಂದ ಎಕ್ಸಾಮ್ ಅಲ್ಲಿ ಸಂದರ್ಭ ಸ್ವಾರಸ್ಯಗಳನ್ನು ಕೂಡ ನೀಟಾಗಿ ಬರೆಯೋದಕ್ಕೆ ಅವಕಾಶ ಆಗುತ್ತೆ. 5-6 ವಾಕ್ಯದ ಪ್ರಶ್ನೆಗಳು ಇದೇ ತರದಲ್ಲಿ ಇರ್ತವೆ. ಒಟ್ಟು 16 ಅಂಕಕ್ಕೆ ಪ್ರಶ್ನೆಗಳನ್ನ ಕೇಳ್ತಾರೆ. ಪದ್ಯ ಭಾಗದಲ್ಲಿ 4 ಪದ್ಯಗಳಿಂದ ಪ್ರಶ್ನೆ ಇರುತ್ತೆ. ನೋಡಿ, ಪದ್ಯ ಭಾಗದಲ್ಲಿ 4 ಪದ್ಯಗಳಿಂದ ಪ್ರಶ್ನೆ ಇರುತ್ತೆ. ನಾವೆಷ್ಟು ಬರಿಬೇಕು ಅಂತ ಹೇಳಿದ್ರೆ ಪದ್ಯ ಭಾಗದೊಳಗಡೆ ಗಮನಿಸಿ, 4ರಲ್ಲಿ 2ಕ್ಕೆ ಮಾತ್ರ ಬರೀಬೇಕು. 4 ಕೊಡ್ತಾರೆ, 4ರಲ್ಲಿ 2 ಬರೀಬೇಕು. ನೋಡಿ, ಇಲ್ಲಿ 37, 38, 39, 40 ಇದು ಹಾರ್ಟ್ಸ್ ಪ್ರಶ್ನೆ. 40ನೇ ಗೊತ್ತು ನಿಮ್ಮೆಲ್ರಿಗೂ ಕೂಡ. 4ರಲ್ಲಿ 2 ಬರೀಬೇಕು. ಇನ್ನೂ ನಾವೇನ್ ಮಾಡ್ಬೋದು ಅಂತ ಹೇಳಿದ್ರೆ ಚಾಯ್ಸ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆ. 4ರಲ್ಲಿ ಯಾವ್ದಾದ್ರು 3 ಓದ್ಕೊಂಡ್ರು ಸಾಕು. ನಾವು ಬರಿಬೇಕಾಗಿರೋದು 2ನೇ. ಇನ್ನೂ ಒಂದು ಎಕ್ಸ್ಟ್ರಾ ಕೂಡ ನಾವೇನ್ ಮಾಡ್ಬೋದು ಅಂತ ಹೇಳಿದ್ರೆ ಓದ್ಕೊಳ್ಬಹುದು. ಇದ್ರಲ್ಲಿ ಯಾವ್ದನ್ನ ಬಿಡ್ಬೇಕು ಅಂತ ಹೇಳಿ ಯೋಚನೆ ಮಾಡಿ ಬಿಡೋದು ಯಾವ್ದು, ತಗೊಳ್ಳೋದು ಯಾವ್ದು, ಅದನ್ನ ಓದ್ಬೇಕಾಗಿರೋದು ಯಾವ್ದು ಸ್ವಲ್ಪ ಕ್ಲಿಷ್ಟ ಹೇಳುವಂಥದ್ದು. ಮತ್ತೆ ನೀವು ಗಮನಿಸ್ಕೋಬೇಕು. ನೋಡಿ, ಇಲ್ಲಿ ಕದಡಿದ ಸಲಿಲಂ ತಿಳಿವಂದದೆ ಪದ್ಯ ಭಾಗದಲ್ಲಿ 10 ಪ್ರಶ್ನೆಗಳಿದಾವೆ. 5-6 ವಾಕ್ಯದ 10 ಪ್ರಶ್ನೆಗಳು ವಿತ್ ಅಂದ್ರೆ ಯಾವ್ದನ್ನ ಸೇರಿಸ್ಕೊಂಡು ಅಂದ್ರೆ ಹಾರ್ಟ್ಸ್ ಪ್ರಶ್ನೆಗಳನ್ನ ಸೇರಿಸಿ. ವಚನಗಳಲ್ಲಿ 5 ಬಸವಣ್ಣನ ವಚನಗಳ ಮೇಲೆ, 5 ಉರಿಲಿಂಗ ಪೆದ್ದಿಯ ವಚನಗಳ ಮೇಲೆ ಪ್ರಶ್ನೆಗಳಿದಾವೆ. ಇನ್ನು ಹುಟ್ಟದೇ ಇರಲಿ ನಾರಿಯರನ್ನವನು ಇದರಲ್ಲಿ
9 ಪ್ರಶ್ನೆ ಇದಾವೆ. ಮುಂಬೈ ಜಾತಕದಲ್ಲಿ 9 ಪ್ರಶ್ನೆ ಇದೆ. ಎಲ್ಲ ಆರ್ಟ್ಸ್ ಪ್ರಶ್ನೆನೂ ಒಳಗೊಂಡ ಹಾಗೆ ಇರುವಂತದ್ದು. ನೀವೀಗ ಏನ್ ಮಾಡ್ಬೋದು ಅಂತ ಹೇಳಿದ್ರೆ, ಯಾವ್ದು ನನಗೆ ಚೆನ್ನಾಗ್ ಗೊತ್ತು ನೋಡಿ, ಸುಮ್ನೆ ನಾನು ವಚನಗಳನ್ನ ಉದಾಹರಣೆ ಕೊಡೋದಾದ್ರೆ, ಬಸವಣ್ಣನ ವಚನದೊಳಗಡೆ ಶಿವಪಥವನ್ನು ಅರಿಯದವರ ಭಕ್ತಿ ನಿರರ್ಥಕ ಹೇಗೆ ಅನ್ನೋದನ್ನ ಬಸವಣ್ಣ ಹೇಗೆ ಹೇಳ್ತಾರೆ. ರಕ್ಷಕರೇ ಭಕ್ಷಕರಾದಾಗ ಒದಗು ವಿಘಟನೆಯನ್ನ ಕುರಿತು ಬಸವಣ್ಣನವರ ಅಭಿಪ್ರಾಯ ಏನು? ಈ ತರದ ಎರಡು ಮೇಜರ್ ಆಗಿರುವಂತ 2 ಪ್ರಶ್ನೆ. ಇದ್ರ ಮೇಲೆ ಉಳಿದಂತಹ ಗಮನಿಸಿ, ಇದ್ರ ಮೇಲೆ ಉಳಿದಂತಹ ಪ್ರಶ್ನೆಗಳನ್ನು ಕೂಡ ಆರ್ಟ್ಸ್ ಪ್ರಶ್ನೆಗಳನ್ನ ಕೇಳಲಾಗಿದೆ. ಅದೇ ಉರುಲಿಂಗ ಪದ್ಯ ಒಳಗಡೆ ಮಂಗಳಲಿಂಗದ ಮಹತ್ವವನ್ನು ಕುರಿತು ಬರೆಯಿರಿ ಒಂದು ಪ್ರಶ್ನೆ. ಎರಡನೇದು ಗುರು ಮತ್ತು ಲಘುವಿಗೆ ಸಂಬಂಧಪಟ್ಟಂತ ಪ್ರಶ್ನೆ. ನೋಡಿ, ಇದೇ ಪ್ಯಾರಾಗಳನ್ನ ಕೊಟ್ಟು ಆರ್ಟ್ಸ್ ಪ್ರಶ್ನೆಗಳನ್ನು ಕೂಡ ಕೇಳಲಾಗಿದೆ. ಈ ರೀತಿಯಾಗಿ ಏನೇನು ಯಾವ್ಯಾವ ಪದ್ಯದಲ್ಲಿದ್ದಾವೆ ಅಂತ ನೋಡ್ಕೊಂಡು ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ಆಯ್ಕೆ ಮಾಡ್ಬೇಕು. ಮುಂಬೈ ಜಾತಕದೊಳಗಡೆ 9 ಪ್ರಶ್ನೆ ಇದಾವೆ. ಆದ್ರೆ 9 ಪ್ರಶ್ನೆಯಲ್ಲಿ ಸರಿಸುಮಾರು 3 ರಿಂದ 4 ಪ್ರಶ್ನೆ ಆರ್ಟ್ಸ್ ಪ್ರಶ್ನೆ ಬಂದಿದಾವೆ. ಅಲ್ಲಿರೋ ಪದ್ಯ ಭಾಗವನ್ನೇ ಕೊಟ್ಟು ಅದ್ರ ಮೇಲೆ ಪ್ರಶ್ನೆ ಕೇಳ್ತಾರೆ. 4 ಭಾಗದಲ್ಲಿ ಏನೇನ್ ಕೇಳ್ತಾರೆ ನಮ್ಗೆ ಇರುವಂತ ಪ್ರಶ್ನೆಗಳು ಗಮನಿಸಿ. ಮಗು ಹುಟ್ಟಿ ಬೆಳೆದಂತ ವಿವರಗಳನ್ನ ಚಿತ್ರಿಸಿ, ಮೊದಲನೇ ಪ್ರಶ್ನೆ. ಎರಡನೇದು ತಂದೆ ಮತ್ತು ತಾಯಿಯನ್ನ ಕುರಿತು ಮುಂಬೈ ಜಾತಕದಲ್ಲಿ ಯಾವ ಚಿತ್ರಣಗಳಿದಾವೆ, ಏನು ಅಭಿಪ್ರಾಯಗಳಿದಾವೆ. ಮೂರನೇದು ಮಗು ವಿದ್ಯಾಭ್ಯಾಸ ಮಾಡಿದಂತ ವಿವರಗಳೇನಿದಾವೆ. 4ನೇದು ಮುಂಬೈ ನಗರ ಜೀವನ ಚಿತ್ರಣವನ್ನ ಕುರಿತು ಬರೆಯಿರಿ. ಅದಕ್ಕೆ ಸಂಬಂಧಪಟ್ಟಂತೆ ಮುಂಬೈ ನಗರ ಜೀವನದ ಯಾಂತ್ರಿಕ ವಿವರಗಳನ್ನ ಕುರಿತು ಬರೆಯಿರಿ. ಈ ತರದ ಪ್ರಶ್ನೆಗಳೇ ಇದಾವೆ ಇದ್ರೊಳಗಡೆ ಕೂಡ. ಅದನ್ನ ನೋಡ್ಕೊಬೇಕು ವಿದ್ಯಾರ್ಥಿಗಳು. ಓದ್ತಾ ಇರ್ತೀವಿ, ಯಾವುದು ನನಗೆ ಅರ್ಥ ಆಗಿದೆ, ಚೆನ್ನಾಗಿ ಬರ್ತಾ ಇದೆ, ಬರೆಯಕ್ ಸಾಧ್ಯವಾಗುತ್ತೆ ಅನ್ನೋದು ತಿಳ್ಕೊಬೇಕು. ತಿಳ್ಕೊಂಡು ಬರೆಯುವಂತ ಕೆಲಸ ಮಾಡ್ಬೇಕು. ನೋಡಿ, ಇನ್ನು ಹುಟ್ಟದೇ ಇರೋ ನಾರಿಯನ್ನು ನಾವು ಈ ಪದ್ಯ ಭಾಗಕ್ಕೆ ಸಂಬಂಧಪಟ್ಟಂತೆ ಒಂದ್ 4-5 ಪ್ರಶ್ನೆ ತುಂಬಾ ಮತ್ತೆ ಕೇಳಿರುವಂತ ರಿಪೀಟ್ ಆಗಿರುವಂತ ಪ್ರಶ್ನೆಗಳನ್ನ ನಾವೇನ್ ಮಾಡ್ಬೋದು ಅಂತ ಹೇಳಿದ್ರೆ ನೋಡ್ಬೋದು. ನೋಡಿ, ಮೊದಲನೇ ಪ್ರಶ್ನೆ ಅದ್ರೊಳಗಡೆ ತನಗೊದಗಿದ ಸಂಕಟವನ್ನ ದ್ರೌಪದಿ ಯಾರ ಹತ್ರ ಹೇಳ್ಕೊಳ್ಳಿ? ಧರ್ಮರಾಯ, ಅದಾದ್ಮೇಲೆ ಭೀಮ, ಅರ್ಜುನ, ನಕುಲ, ಸಹದೇವ ಯಾರ ಹತ್ರ ಹೇಳ್ಕೋಬೇಕು? ಕಲಿಭೀಮನ ಹತ್ರ ಹೇಳ್ಕೋಬೇಕಾ? ಯಮಸುತಂಗ ರಮವಿನ? ಈ ತರದ ಒಂದು ಪ್ರಶ್ನೆ ಮೊದಲನೇದು ಕೇಳ್ತಾರೆ. ಎರಡನೇದು ತನಗಾದಂತ ಅವಮಾನವನ್ನು ದ್ರೌಪದಿ ಹೇಳ್ಕೊಳ್ಳುವಂತ ವಿವರ. ನೆನ್ನೆ ಆಗಲು ಅಟ್ಟಿಸ್ಕೊಂಡು ಬಂದು ಕೀಚಕ ಕೊನ್ನಿ ರಾಜ್ಯಸಭೆಯಲ್ಲಿ ಒದ್ದು ನನಗೆ ಅವಮಾನ ಪಡಿಸ್ದ, ಇದೇನಿದೆಯಲ್ಲ ಇದ್ರ ಮೇಲೆ ಕೇಳುವಂತ ಪ್ರಶ್ನೆ. ನೋಡಿ, ಸುಲಭ ಇರುವಂತ ಪ್ರಶ್ನೆ. ಭೀಮ ದ್ರೌಪದಿಯನ್ನ ಹೇಗೆ ಸಮಾಧಾನ ಮಾಡ್ದ? ಅವಳ ಕಷ್ಟ ಏನು ಅಂತ ಕೇಳ್ಕೊತಾನೆ. ಕೀಚಕನಿಂದ ಆದಂತ ಉಪಟಳವನ್ನು ಕೇಳ್ಕೊಳ್ತಾನೆ. ಮಂಚದ ಪಕ್ಕದ ಅವಳ ಗಿಂಡಿಯಲ್ಲಿದ್ದಂತ ನೀರನ್ನು ತೆಗೆದು ಅವಳ ಮುಖಾಂಬುಜವನ್ನ ತೊಳೆದು ಅವಳನ್ನ ಸಮಾಧಾನ ಮಾಡಿ ಕೀಚಕನನ್ನ ಕೊಲ್ತೀನಿ ಅಂತ ಹೇಳಿ ಸಮಾಧಾನ ಮಾಡುವಂತದ್ದು ಏನಿದೆಯಲ್ಲ, ಅದನ್ನು ಕೂಡ ನೀವೇನ್ ಮಾಡ್ಬೇಕು ಅಂತ ಹೇಳಿ ಗಮನಿಸ್ಬೇಕು. ಎಲ್ಲಾ ಭಾಗದ ಮೇಲೂ ಪ್ರಶ್ನೆಗಳಿರ್ತವೆ. ಎಷ್ಟು ಸುಲಭದ ಪ್ರಶ್ನೆಗಳಿದಾವೆ, ಎಷ್ಟು ಕಷ್ಟದ ಪ್ರಶ್ನೆಗಳಿದಾವೆ ಅನ್ನೋದನ್ನ ವಿದ್ಯಾರ್ಥಿಗಳು ಗಮನಿಸ್ಬೇಕು. ದ್ರೌಪದಿ ಅವಮಾನಕ್ಕೊಳಗಾದಂತ 3 ಪ್ರಸಂಗಗಳು ಮತ್ತೆ ಬಂದಿರುವಂತ ಪ್ರಸಂಗಗಳು, ಆ ಪ್ರಶ್ನೆ ನೀವು ಗಮನಿಸ್ಬೇಕು. ಈ ತರ ಎಲ್ಲಾ ಭಾಗದಲ್ಲೂ ಇದೆ. ಕದಡಿದ ಸಲಿಲಮಲ್ಲಿ ಕೂಡ ಇದೆ. ಇಲ್ಲೂ ನೀವೇನ್ ಮಾಡ್ಬೋದು ಅಂತ ಹೇಳಿದ್ರೆ 3 ಪದ್ಯಗಳನ್ನ ಆಯ್ಕೆ ಮಾಡ್ಕೊಂಡು ಚೆನ್ನಾಗಿ ಚೆನ್ನಾಗಿ ಎಲ್ಲಾ ಪ್ರಶ್ನೆಗಳು 5-6 ವಾಕ್ಯದ ಎಲ್ಲಾ ಪ್ರಶ್ನೆಗಳಿಗೂ ಕೂಡ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಅಭ್ಯಾಸ ಮಾಡ್ಕೋಬೇಕು. ವಿದ್ಯಾರ್ಥಿಗಳೇ 2 ತರ ಅಭ್ಯಾಸ ಮಾಡ್ಬೇಕು. ಒಂದು, ನಿಮ್ ಎಲ್ರಿಗೂ ಕಾನ್ಫಿಡೆನ್ಸ್ ಯಾವಾಗ ಬರುತ್ತೆ ಅಂತ ಹೇಳಿದ್ರೆ ಕಂಟೆಂಟ್ ಚೆನ್ನಾಗಿ ಗೊತ್ತಿರ್ಬೇಕು. ಅಂದ್ರೆ ಇಡೀ ಪದ್ಯದ ಎಲ್ಲಾ ವಿಚಾರಗಳು ಗೊತ್ತಿದ್ರೆ ಪ್ರಶ್ನೆ ಯಾವ ಮಾದರಿಯಲ್ಲಾದ್ರೂ ಬರೆಯೋದಕ್ಕೆ ನನಗೆ ಸಾಧ್ಯವಾಗುತ್ತೆ. ಉದಾಹರಣೆಗೆ ನೋಡಿ, ಉದಾಹರಣೆಗೆ ನಾನು ತೋರಿಸೋದಾದ್ರೆ ದಣಿಗಳ ಬೆಳ್ಳಿ ಲೋಟ 5-6 ವಾಕ್ಯದ ಪ್ರಶ್ನೆ. 2 ಪ್ರಶ್ನೆ ಕೊಡ್ತಾರೆ 5-6 ವಾಕ್ಯಕ್ಕೆ ಸಂಬಂಧಪಟ್ಟಂತೆ ಗದ್ಯದಲ್ಲಿ. ನಾವು ಒಂದಕ್ಕೆ ಬರೀತೀವಿ. ನಾನು ಮೊದಲು ದಣಿಗಳ ಬೆಳ್ಳಿ ಲೋಟದಿಂದ ಶುರು ಮಾಡ್ತಾ ಇದ್ದೀನಿ. ದಣಿಗಳ ಬೆಳ್ಳಿ ಲೋಟದಲ್ಲಿ ಗಮನಿಸಿ ನೀವೆಲ್ಲರೂ ಕೂಡ ಕೊನೆ ಕೊಟ್ಟುವಂತ 2 ಪ್ರಶ್ನೆಗಳೇನಿದಾವಲ್ಲ, ಈ 2 ಪ್ರಶ್ನೆಗಳು ಒಂದೇ ವಿಚಾರದ ಮೇಲೆ ಇದಾವೆ. ದಣಿಗಳ ಬೆಳ್ಳಿ ಲೋಟದೊಳಗಡೆ ಚಿನ್ನಮ್ಮ ಬೆಳ್ಳಿ ಲೋಟವನ್ನ ಮತ್ತೆ ಕೊಳೆಗೆ ಎಸೆಯುವಂತದಕ್ಕೆ ಕಾರಣಗಳೇನು ವಿಶ್ಲೇಷಿಸಿ. ಇದಾಯ್ತಾ? ಮತ್ತೆ ಇನ್ನೊಂದು ಪ್ರಶ್ನೆ, ಚಿನ್ನಮ್ಮ ತನ್ನ ಸ್ವಾಭಿಮಾನಕ್ಕೆ ಧಕ್ಕೆ ಬಂದಾಗ ಪ್ರತಿರೋಧವನ್ನು ಹೇಗೆ ತೋರಿದಳು? ಈ 2 ಪ್ರಶ್ನೆಗಳನ್ನ ನೀಟಾಗಿ ನಾವು ಒಂದ್ ಕಂಟೆಂಟ್ ಒಂದೇ ಬರೀತಾ ನಾವು ಹೇಳ್ಬೇಕಾದಂತ ಮಾದರಿ ಬೇರೆ ಅಷ್ಟೇನೆ. ಚಿನ್ನಮ್ಮ ಬೆಳ್ಳಿ ಲೋಟವನ್ನು ಎಸೆಯೋದೇ ಪ್ರತಿರೋಧ. ಅವಳು ತನ್ನ ಮಗನನ್ನ ಬಿಡಿಸ್ಕೊಳ್ಳೋದು. 3 ಬೇಸಿಗೆಯವರೆಗೆ ಚಿನ್ನಮ್ಮನ ದುಡಿತಕ್ಕೆ ಪಡಿಯಿಲ್ಲ ಅನ್ನೋಂತ ಕಾರಣನ ತಾನು ಒಪ್ಕೊಂಡು ತನ್ನ ಸ್ವಾಭಿಮಾನದ ಮಗನನ್ನ ಬಿಡಿಸ್ಕೊಳ್ಳೋದು ಕೂಡ ಒಂದು ಪ್ರತಿರೋಧವೇ. ಈ ಪ್ರತಿರೋಧಗಳನ್ನ, ಈ ವಿವರಗಳನ್ನ ಇಟ್ಕೊಂಡೆ ಏನ್ ಮಾಡ್ಬೇಕು, ನಾವು 2 ಪ್ರಶ್ನೆಗಳಿಗೂ ಉತ್ತರವನ್ನ ಬರೀಬೇಕಾಗುತ್ತೆ. ನೋಡಿ, ಈ ತರ ನೀವು ಚಾಯ್ಸ್ ಮಾಡ್ಬೇಕು ಅಂತ ಹೇಳ್ತಿರೋದು. ನೋಡಿ, ಈಗ ನಾನು ಗದ್ಯಕ್ಕೆ ಬರ್ತಾ ಇದ್ದೀನಿ. ಗದ್ಯದೊಳಗಡೆ 2ರಲ್ಲಿ 1 ಬರೀಬೇಕು. ನಾನು ಬರೆಯೋದಾಗಿದ್ರೆ ವಾಲ್ಪರೆ ಅಭಿವೃದ್ಧಿ ತಂದ ದುರಂತ ತಗೋತೀನಿ. ಯಾಕೆ ತಗೋತೀನಿ ಅಂತ ಹೇಳಿದ್ರೆ, ಇಲ್ಲಿ ಬಂದಿರುವಂತ ಈ 4 ಪ್ರಶ್ನೆಗಳೇನಿದಾವಲ್ಲ, ಇವು ತುಂಬಾ ಸರಳವಾಗಿರುವಂತ ಪ್ರಶ್ನೆಗಳು. ಮೊದಲನೇದು, ಕಾರ್ಲ್ ಮಾರ್ಷ್ ವಾಲ್ಪರೆಗೆ ಹೇಗೆ ಬಂದ, ಅಲ್ಲಿ ನೆಲೆಯೂರಿದಂತ ಬಗೆ ಹೇಗೆ?
ಅವನು ಸ್ಥಳೀಯರ ವಿಶ್ವಾಸ ಗಳಿಸ್ಕೊಂಡು ನಕ್ಷೆ ತಯಾರು ಮಾಡಿ ಕಾಫಿ ಏನು ಚಹಾವನ್ನ ಅಲ್ಲಿಗೆ ಪರಿಚಯಿಸಿ ಈ ವಿವರಗಳಿರುವಂತ ಮೊದಲನೇ ಪ್ರಶ್ನೆ. ಎರಡನೇದು ಸಿಂಹಬಾಲದ ಕೋತಿಗಳು ಮತ್ತು ಹಾಡು ಹಕ್ಕಿಗಳಿಗಾದಂತ ಅನನುಕೂಲಗಳು ಯಾವುದು? ತುಂಬಾ ಸುಲಭ, ನಿಮ್ಮೆಲ್ರಿಗೂ ಗೊತ್ತಿದೆ ವಿದ್ಯಾರ್ಥಿಗಳೇ. ಮೂರನೇ ಪ್ರಶ್ನೆ, ಅಂತಾರಾಷ್ಟ್ರೀಯ ವಿದ್ಯಮಾನಗಳಿಂದ ವಾಲ್ಪರೆಯ ಆರ್ಥಿಕ ಸ್ಥಿತಿಗೆ ಬಂದಂತ ತೊಂದರೆಗಳೇನು ಅನ್ನುವಂಥದ್ದನ್ನು ಕೊಟ್ಟು ಕೇಳುವಂತ ಪ್ರಶ್ನೆ. ಈ ಮೂರು ಪ್ರಶ್ನೆಗಳು, ಚಹಾ ಬೇಡಿಕೆ ಕುಸಿತ ಆಯ್ತು, ತೋಟದ ಮಾಲೀಕರು ಯಾಂತ್ರೀಕರಣಗೊಳಿಸಕ್ ಶುರು ಮಾಡಿದ್ರು, ಇಲ್ಲಿ ಕೆಲಸ ಮಾಡ್ತಾ ಇದ್ದಂತ ಕಾರ್ಮಿಕರು ಸರ್ಕಾರದ ಮುಂದೆ ತಮ್ಮ ಅಹವಾಲುಗಳನ್ನು ಸಲ್ಲಿಸ್ತಾ ಇದ್ದಾರೆ, ಇದು ಅಂತಾರಾಷ್ಟ್ರೀಯ ವಿದ್ಯಮಾನಗಳಿಗೆ ಸಂಬಂಧಪಟ್ಟಂತೆ ಬರಿಬೇಕಾದಂತ ವಿವರಗಳಲ್ಲಿ ಬರುವಂತದ್ದು. ನಾಲ್ಕನೇ ಪ್ರಶ್ನೆ ಮಾತ್ರ ಸ್ವಲ್ಪ ಕ್ಲಿಷ್ಟವಾಗಿದೆ. ಪ್ರಾಕೃತಿಕ ನಾಲ್ಕನೇ ಪ್ರಶ್ನೆ ಹೀಗಿದೆ, ಒಂದೇ ಒಂದು ಸೆಕೆಂಡ್. ಅಭಿವೃದ್ಧಿ ತರುವ ಪ್ರಾಕೃತಿಕ ನಾಶದ ಸ್ವರೂಪವನ್ನ ಕುರಿತು ಬರೆಯಿರಿ. ಇದೊಂದು ಸ್ವಲ್ಪ ಕ್ಲಿಷ್ಟವಾದಂತ ಪ್ರಶ್ನೆ. ನಾಗರಿಕತೆಯ ಉನ್ನತಿಯ ಆದರ್ಶದೊಡನೆ ಆರಂಭವಾಗುವಂತ ಅಭಿವೃದ್ಧಿ ಹೇಗೆ ಪತನ ಕಾರಣವಾಗುತ್ತೆ, ಮನುಕುಲ ಈ ವಿವರಗಳನ್ನ ಬರೀಬೇಕಾಗುತ್ತೆ. ಉಳಿದ ಮೂರು ಪ್ರಶ್ನೆಗಳು ತುಂಬಾ ಸುಲಭವಾಗಿದೆ. ಹಾಗೆ ನೀವು ನೋಡ್ಕೊಬೇಕು ನಿಮ್ಗೆ ಯಾವ್ದು ಬರುತ್ತೆ ಅಂತದನ್ನ ತುಂಬಾ ಚೆನ್ನಾಗಿ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಓದ್ಕೊಳ್ಬೇಕಾಗತ್ತೆ. ದಣಿಗಳ ಬೆಳ್ಳಿಲೋಟದಲ್ಲಿ ಮತ್ತೊಂದು ಪ್ರಶ್ನೆ ಇದೆ, ಅದು ಮುಸುರೆ ಪಾತ್ರೆಗಳು ನೀರು ಪಾಲಾಗುತ್ತೆ ಹೇಗೆ, ಅದನ್ನ ಮೇಲಕ್ಕೆತ್ತಲು ಮಾಡಿದಂತ ಪ್ರಯತ್ನಗಳಿವೆ. ಇದು ಸುಲಭ. ಇದು ಬಿಟ್ರೆ ಉಳಿದಂತ ಎಲ್ಲ ಪ್ರಶ್ನೆಗಳು ಕೂಡ ಸ್ವಲ್ಪ ದಣಿ ಮತ್ತು ಹೊಳೆಯ ನಡುವಿನ ಸಮರ ಚಿತ್ರಿಸಿ ಅಂತ ಕೇಳಿರುವಂತದ್ದು ಇರ್ಬೋದು. ಅದಾದ್ಮೇಲೆ ಕಥೆಗಾರ್ತಿ ಶಾಂಭವಿ ಹೊಳೆ ಸಂಬಂಧಪಟ್ಟಂತೆ ಚಿನ್ನಮ್ಮನ ಕುಟುಂಬ ಹೊಳೆಯ ಬಗ್ಗೆ ಅಸಹನೆಯನ್ನ ಹೊಂದಬಾರ್ದು ಅಂತ ಯಾಕೆ ಹೇಳ್ತಾರೆ ಅಂತ ಕೇಳುವಂತ ಪ್ರಶ್ನೆಗಳು. ಇವುಗಳು ಸ್ವಲ್ಪ ಕಠಿಣವಾಗಿರುವಂತ ಪ್ರಶ್ನೆಗಳಾಗಿದ್ದಾವೆ. ಉಳಿದ ಪ್ರಶ್ನೆಗಳನ್ನು ಹೋಲಿಸ್ಕೊಂಡ್ರೆ ಇಂಥವನ್ನ ನೋಡ್ಕೊಬೇಕು. ಸುಮ್ನೆ ನೋಟ್ಸ್ ಅನ್ನ ಇಟ್ಕೊಂಡು ಅಥವಾ ಕ್ವಶನ್ ಬ್ಯಾಂಕ್ ಅನ್ನ ಇಟ್ಕೊಂಡು ಅಥವಾ ಗೈಡ್ ಗಳನ್ನ ಇಟ್ಕೊಂಡು ಪಾಸಿಂಗ್ ಪ್ಯಾಕೇಜ್ ಗಳನ್ನ ಇಟ್ಕೊಂಡು ವಿದ್ಯಾರ್ಥಿಗಳೇ ಯಾವುದೋ ಒಂದಷ್ಟು ಓದ್ಕೊಳ್ಳೋದಲ್ಲ. ನನಗೆ ಯಾವ್ದು ಬರೆಯೋ ಸಾಮರ್ಥ್ಯ ಇದೆ, ಯಾವ ಪ್ರಶ್ನೆ ಉತ್ತರ ನನಗೆ ತುಂಬಾ ಸುಲಭವಾಗಿ ಹೇಳೋದಕ್ಕೆ ಸಾಧ್ಯವಾಗ್ತಾ ಇದೆ ಅಂತ ಗಮನಿಸ್ಕೊಂಡು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಉತ್ತರಗಳನ್ನ ಬರೀಬೇಕಾಗುತ್ತೆ. ಇನ್ನೊಂದು ಇಲ್ಲೇ ಹೇಳೋ ಪ್ರಯತ್ನ ಮಾಡ್ತಾ ಇದ್ದೀನಿ. 5-6 ವಾಕ್ಯಗಳಲ್ಲಿ ಉತ್ತರಿಸಿ ಸಂಬಂಧಪಟ್ಟಂತೆ ಪದ್ಯ ಭಾಗದ 40ನೇ ಹಾರ್ಟ್ಸ್ ಪ್ರಶ್ನೆ ಏನಿದೆಯಲ್ಲ ಅದು ಯಾವುದ್ರಲ್ಲಾದ್ರೂ ಕೇಳ್ಬೋದು. ನೋಡಿ, ಇಲ್ಲಿ ಮಾಡಲ್ ಪೇಪರ್ 1ರಲ್ಲಿ ಪದ್ಯ 3ರಿಂದ ಕೇಳಿದ್ದಾರೆ, ಇನ್ನೂ ಹುಟ್ಟದೇ ಇರಲಿ ನಾರಿಯರಿನವನು. ಮಾಡಲ್ ಪೇಪರ್ 2ರಲ್ಲಿ ಕದಡಿದ ಸಲಿಲಮಿಂದ ಕೇಳಿದ್ದಾರೆ. ಮಾಡಲ್ ಪೇಪರ್ 3ನಲ್ಲಿ ಉರಿಲಿಂಗ ಪದ್ಯ ವಚನಗಳಿಂದ ಕೇಳಿದ್ದಾರೆ. ಇಲ್ಲಿ ನೋಡಿದ್ರೆ ನೀವು ಗೊತ್ತಾಗ್ತಾ ಇದೆ. ಇಲ್ಲಿ ನೋಡಿ, ಇಲ್ಲಿ ಮಾಡಲ್ ಪೇಪರ್ 1ನಲ್ಲಿ ಇನ್ನೂ ಹುಟ್ಟದೇ ಇರಲಿ ನಾರಿಯರಿನವನಿಂದ ಮಂದೆಗೆಳಿಸಿದ ಪಾಪಿ ಕೌರವನಂದು. ನೋಡಿ ಈ ಪ್ರಶ್ನೆ. ಇಲ್ಲಿ ನೋಡಿ, ಇಲ್ಲಿ ಹಾಗೇನೆ ಈ ಮಾಡಲ್ ಪೇಪರ್ 2ನಲ್ಲಿ ಕದಡಿದ ಸಲಿಲಮಿಂದ ಕೇಳಿದ್ದಾರೆ. ಮೊನ್ನೆ ನಡೆದಂತಹ ಪ್ರಿಪರೇಟರಿ ಎಕ್ಸಾಮ್ 1ನಲ್ಲಿ ಗಮನಿಸ್ಬೇಕು ನೀವು, ಮುಂಬೈ ಜಾತಕದಿಂದ ಹಾರ್ಟ್ ಕ್ವಶನ್ 40ನೇ ಪ್ರಶ್ನೆಯನ್ನ ಕೇಳಿದ್ದಾರೆ. ನೋಡಿ ಇಲ್ಲೂ ಸುಲಭನೇ, ನೀವೆಲ್ಲರೂ ಗಮನಿಸ್ಬೇಕು. ನೋಡಿ ಇಲ್ಲಿ 40ನೇ ಪ್ರಶ್ನೆಯಲ್ಲಿ 2ನೇ ಪ್ರಶ್ನೆ ಗಮನಿಸಿ, ದ್ರೌಪದಿಯನ್ನು ಅರಣ್ಯವಾಸದಲ್ಲಿ ಎಳೆದೊಯ್ದವನು ಯಾರು? ನೋಡಿ, ಸೈಂಧವ ಬಂದು ಬಳಿಕ ಅರಣ್ಯವಾಸಗಳು ಏನನ್ನ ಎಳೆದೊಯ್ದ. ಉತ್ತರ ಇಲ್ಲೇ ಇರುತ್ತೆ. ಸ್ವಲ್ಪ ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ಆ ಪದ್ಯವನ್ನ ಕರೆಕ್ಟ್ ಆಗಿ ಓದ್ಕೊಂಡು ಬರೀಬೇಕು. ಕರುಣಿಸುವಡ ದಶಕಂದರ ಎಂದರೆ ಯಾರು? ದಶಕಂದರ ಅಂದ್ರೆ ರಾವಣ. ಇದೇ ತರ ನೀವು ಮುಂಬೈ ಜಾತಕದ ಪದ್ಯದಲ್ಲಿ ಕೂಡ ಇದೆ, ಮುಂಬೈ ಜಾತಕ ಪದ್ಯದಲ್ಲೂ ಕೂಡ ಇದೆ. ನೀವು ನೋಡಿದ್ರೆ ಗೊತ್ತಾಗುತ್ತೆ. 40ನೇ ಪ್ರಶ್ನೆಗೆ ಕೇಳಿದಾಗ ಮೊನ್ನೆ ಪ್ರಿಪರೇಟರಿಯಲ್ಲಿ ಇದನ್ನ ಕೇಳಿದ್ರು. ಮುಂಬೈ ಜಾತಕ ಪದ್ಯದೊಳಗಡೆ ಕೇಳಿದಂತ ಒಂದೇ ಒಂದು ಉದಾಹರಣೆಗೋಸ್ಕರ ನಾನು ನಿಮ್ಗೆ ಹೇಳೋದಾಗಿದ್ರೆ ನೋಡಿ ಹೀಗಿದೆ. ಕನಸು ಬಂಡಿಯ ಕೆಳಗೆ ನಿದ್ರಿಸುವುದು ಹೇಗೆ? ಒಂದಂತ ಕೇಳಿದ್ರು. 40ನೇ ಪ್ರಶ್ನೆ ಒಳಗಡೆ ಒಂದು ಪ್ರಶ್ನೆ ಹೀಗಿತ್ತು, ಕನಸು ಬಂಡಿಯ ಕೆಳಗೆ ನಿದ್ರಿಸುವುದು ಹೇಗೆ? ಅವ್ರು ಅಲ್ಲಿ ಪ್ಯಾರಾದಲ್ಲಿ ಕೊಟ್ಟಿದ್ರು, ಇಡೀ ಪ್ಯಾರಾದೊಳಗಡೆ ಉತ್ತರ ಅಲ್ಲೇ ಇತ್ತು. ಕನಸು ಬಂಡಿಯ ಕೆಳಗೆ ಹಾಸುಗಂಬಿಯ ಹಾಗೆ ತತ್ತರಿಸುತ್ತಾ ಮಲಗುವುದು ಅಂತ ಉತ್ತರ ಅಲ್ಲೇ ಇರುತ್ತೆ. ನೋಡಿ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಬರೆಯುವಂತ ಪ್ರಯತ್ನ ಮಾಡ್ಬೇಕು. ಮುಂಬೈ ಮಹಾನಗರದ ಅವಸರದ ಜೀವನ ಶೈಲಿಗೆ 2 ಉದಾಹರಣೆ ಕೊಡಿ ಅಂತ ಹೇಳಿದ್ರು ಪ್ರಿಪರೇಟರಿ 1ರಲ್ಲಿ. ಅಲ್ಲಿ ಮೇಲ್ಗಡೆ ಪದ್ಯದಲ್ಲಿತ್ತು ಏನು, ಏಳುವುದು, ಬಟ್ಟೆಯಲ್ಲಿ ಮೈ ತುರುಕಿ ಓಡುವುದು, ರೈಲನ್ನು ಬಸ್ಸನ್ನು ಹಿಡಿಯುವುದು, ಇವೆಲ್ಲವೂ ಕೂಡ ಮುಂಬೈ ನಗರದ ಅವಸರದ ಜೀವನ ಶೈಲಿಗೆ ಉದಾಹರಣೆ ಆಗ್ತವೆ. ಇಂಥ ಪ್ರಶ್ನೆಗಳನ್ನ ಗಮನಿಸ್ಕೊಂಡು ನೀವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ಅಭ್ಯಾಸವನ್ನ ಮಾಡ್ಕೊಬೇಕು. ಖಂಡಿತ ಕನ್ನಡದ ಪ್ರಶ್ನೆ ಪತ್ರಿಕೆ ಕಷ್ಟ ಇರೋದಿಲ್ಲ, ಸುಲಭವಾಗಿರುತ್ತೆ. ನೀವು ನೀಟಾಗಿ ಪ್ಲಾನ್ ಪ್ರಕಾರ ಓದ್ಕೊಂಡ್ರೆ, ಆ ಪ್ಲಾನ್ ಮಾಡೋದಕ್ಕೆ ಉಪನ್ಯಾಸಕರ ಸಹಾಯವನ್ನು ಪಡ್ಕೊಂಡ್ರೆ ನೀವು ಖಂಡಿತ 60ರಿಂದ 80 ಅಂಕಗಳಿಗೆ ಬೇಕಾದಷ್ಟು ಬರೆಯೋ ಸಾಮರ್ಥ್ಯ ನಮ್ದು ಯಾವ ಪೇಪರ್ ಅಲ್ಲಿ ಕೂಡ ಇದ್ದೇ ಇರುತ್ತೆ. ಸ್ವಲ್ಪ ನೀವು ಅಭ್ಯಾಸವನ್ನ ಮಾಡ್ಕೋಬೇಕಾಗುತ್ತೆ ಅಷ್ಟೇನೆ. ನೋಡಿ, ಇನ್ನು ನಾನು ಕೊನೆ ಭಾಗಕ್ಕೆ ಬರೋದಾಗಿದ್ರೆ 5-6 ವಾಕ್ಯದ ಕೊನೆ ಭಾಗಕ್ಕೆ ಬರೋದಾಗಿದ್ರೆ ಕಾಣಿಸ್ತಿದೆ ಎಲ್ರಿಗೂ ಅಂತ ಅನ್ಸುತ್ತೆ. ನೋಡಿ ವಿದ್ಯಾರ್ಥಿಗಳೇ, ಇಡೀ ನಮ್ಮ ಟೆಕ್ಸ್ಟ್ ಒಳಗಡೆ ಅತಿ ಹೆಚ್ಚು ಅಂಕಗಳಿಗೆ ಇರುವಂತ
ಪಠ್ಯಗಳು ಯಾವ್ಯಾವುದು? ಕದಡಿದ ಸಲಿಲಂ 7 ಅಂಕ, ಇನ್ನು ಹುಟ್ಟದೇ ಇರಲಿ 7 ಅಂಕ, ವಚನಗಳಲ್ಲಿ 5 ಅಂಕ, ಪಗೆಂಬಾಲಕನೆಂಬರೆ 4, ಮುಂಬೈ ಜಾತಕ 4. ಪದ್ಯದೊಳಗಡೆ ಈ 5 ಪದ್ಯಗಳಲ್ಲಿ 27 ಮಾರ್ಕ್ಸ್ ಪ್ರಶ್ನೆಗಳು ಬರುತ್ತದೆ ಆನ್ಯುವಲ್ ಎಕ್ಸಾಮ್ಗೆ. ಗದ್ಯದಲ್ಲಿ ಈ 5 ಗದ್ಯ: ಮುಟ್ಟಿಸಿಕೊಂಡವನು, ದಣಿಗಳ ಬೆಳ್ಳಿಯೋಟ, ವಾಲ್ಪನೆ, ಆಯ್ಕೆಯಿದೆ, ತಿರುಳದ ನಡೆದ ಬೆಳ್ಳುಡಿ, 23 ಅಂಕಕ್ಕೆ ಪ್ರಶ್ನೆಗಳನ್ನ ಈ ಗದ್ಯ ಭಾಗದಿಂದ ಕೇಳ್ತಾರೆ. ಇವೆರಡು ಸೇರಿಸಿದ್ರೆ 120 ಅಂಕದ ಪ್ರಶ್ನೆ ಪತ್ರಿಕೆಯಲ್ಲಿ 50 ಅಂಕದ ಪ್ರಶ್ನೆಗಳು ಈ 5 ಗದ್ಯ, ಈ 5 ಪದ್ಯಗಳಿಂದ ಬರ್ತವೆ. ಅದಕ್ಕೆ ಓದ್ಕೊಳ್ಳುವಂತವ್ರು ತುಂಬಾ ನೀಟಾಗಿ ಈಗ ಇಷ್ಟೊತ್ತು ಮಾತಾಡಿದ್ದನ್ನು ಗಮನದಲ್ಲಿ ಇಟ್ಕೊಂಡು, ಯಾವ ಭಾಗ ಬಿಡಬಹುದು, ಯಾವುದನ್ನ ಓದ್ಕೊಬೇಕು ಅಂತಾನು ಗಮನದಲ್ಲಿ ಇಟ್ಕೊಂಡು ಇವುಗಳ ಮೇಲೆ ಕಾನ್ಸಂಟ್ರೇಷನ್ ಮಾಡಿ ಚೆನ್ನಾಗಿ ಓದ್ಕೊಂಡ್ರೆ ಒಳ್ಳೆ ಅಂಕಗಳು ಬರೋದಕ್ಕೆ ಸಾಧ್ಯವಾಗುತ್ತೆ. ಕೃಷ್ಣೇಗೌಡನ ಆನೆಗೆ ಬರೋದಾದ್ರೆ, ಕೃಷ್ಣೇಗೌಡನ ಆನೆ ದೀರ್ಘ ಗದ್ಯಕ್ಕೆ ಬರೋದಾದ್ರೆ, ಈ ವಿವರಗಳಿರುವಂತ ಸಂದರ್ಭಗಳ ಮೇಲೆ ಪ್ರಶ್ನೆಗಳು ಕೇಂದ್ರೀಕರಿಸಿದ್ದಾವೆ. ಅಂತದನ್ನ ತುಂಬಾ ಚೆನ್ನಾಗಿ ನೋಡ್ಕೊಬೇಕು. ದುರ್ಗಪ್ಪ ನಿರೂಪಕರ ಬಳಿಗೆ ಬರುವಂತ ಸಂದರ್ಭ ಮೊದಲನೇ ಭಾಗದಲ್ಲಿ ಬರ್ತದೆ. ಕೆಮ್ಮು ಕಾಲಿಂಗ್ ಬೆಲ್ ಯಾಕೆ ಅನ್ನೋ ಪ್ರಶ್ನೆ, ಅವನು ಕೊಡ್ಲಿ ಕೇಳು ಪಡ್ಕೊಂಡು ಹೋಗೋದಕ್ಕೆ, ಕೊಡ್ಲಿ ಮತ್ತೆ ವಾಪಸ್ ಪಡಿಲಿಲ್ಲ ಯಾಕೆ ನಿರೂಪಕರು, ಅದು ಸುತ್ತಿಗೆ ಆಕಾರ ತಾಳಿತ್ತು ಮತ್ತೆ ಏನಾಗಿತ್ತು ಅದಕ್ಕೆ ಅನ್ನೋಂಥದ್ದು ಕೊಡ್ತು. ನೋಡಿ, ದುರ್ಗಪ್ಪನ ಮೇಲೆ ಈ ವಿವರಗಳಿರುವಂತ ಪ್ರಶ್ನೆಗಳಿದಾವೆ. ಹೀಗೆ ನೀವು ಸಬ್ಜೆಕ್ಟ್ ವೈಸ್ ಓದ್ಕೋಬೇಕು. ಪ್ರಶ್ನೆಗಳನ್ನ ಓದೋದು ಬೇರೆ, ಪ್ರಶ್ನೆಗಳನ್ನ ಓದ್ತೀರಿ, ಅದಕ್ಕೆ ಉತ್ತರಗಳನ್ನ ಓದ್ತೀರಿ. ದುರ್ಗಪ್ಪನ ಮೇಲೆ ಕೇಳೋದಾಗಿದ್ರೆ ಏನೆಲ್ಲ ಕೇಳ್ತಾರೆ ಅನ್ನೋದನ್ನ ಗಮನಿಸ್ಕೋಬೇಕು. ನೋಡಿ, ಎರಡನೇದು, ಆನೆ ಹುಟ್ಟಿ ಬೆಳೆದಂತ ಬಗೆ ಹೇಗೆ? ಕೃಷ್ಣೇಗೌಡ ಆನೆಯನ್ನ ಯಾಕೆ ತಗೊಂಡ್ ಬಂದ? ಆನೆಯನ್ನ ಹೇಗ್ ಸಾಕ್ದ? ಜನರು ಅವನ ಆನೆ ತಂದಾಗ ಏನಂತ ಭಾವಿಸಿದ್ರು? ಈ ಆನೆಗೆ ಸಂಬಂಧಪಟ್ಟಂತೆ, ಆನೆ ಹುಟ್ಟಿ ಬೆಳೆದ ಬಗೆಗೆ ಸಂಬಂಧಪಟ್ಟಂತೆ ಕೇಳುವಂತ ಭಾಗದ ಎರಡನೇ ಭಾಗದಲ್ಲಿ ಇವೆಲ್ಲವೂ ಕೂಡ ಬರ್ತದೆ. ಇದನ್ನು ಕೂಡ ನೀವು ಗಮನಿಸ್ಬೇಕು. ರೆಹಮಾನ್ ಸಾಬಿ ಅಂಗಡಿ ಧೂಳಿ ಬೆಳೆಸಿದಂತ ಸಂದರ್ಭ, ಜುಬೇದ ಐ ವಿಟ್ನೆಸ್ ಆಗಿದ್ದು, ಈ ಸಂದರ್ಭ ಗಮನಿಸ್ಬೇಕು. ದುರ್ಗಪ್ಪ ಯಾಕೆ ತನ್ನ ಕೆಲಸ ಅತ್ಯಂತ ಅಪಾಯಕಾರಿ ಅಂತ ಹೇಳಿ ಹೇಳ್ತಾನೆ? ಯಾಕೆ ತನ್ನ ಕೆಲಸ ದುರ್ಗಪ್ಪನ ರೋಸಿ ಹೋಗಿದ್ದು ಕಾರಣ ಏನು ಅಂತ ಹೇಳಿ ಇರುವಂತ ಒಂದು ಸಂದರ್ಭ, ಅವನು ಕೊಡುವಂತ ವಿವರಣೆಗಳನ್ನು ಕೂಡ ನಾವು ಗಮನಿಸ್ಬೇಕು. ಮೇಯ್ನು ಪ್ರಶ್ನೆ, ತುಂಬಾ ಸರಿ ಕೇಳಿರುವಂತ ಪ್ರಶ್ನೆ, ಮಠದವರು ಆನೆಯನ್ನ ಮತ್ತು ವೇಲಾಯುಧನನ್ನು ಯಾಕೆ ಸಾಗಾಕ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ರು? ಹೇಗ್ ಸಾಗಾಕಿದ್ರು? ಕೃಷ್ಣೇಗೌಡ ಅದನ್ನ ಹೇಗ್ ಕೊಂಡ್ಕೊಂಡ್ ಬಂದ ಅನ್ನುವಂಥದ್ದು ಭಾಗ ಇದೆಯಲ್ಲ, ಅದನ್ನು ಕೂಡ ಗಮನಿಸ್ಬೇಕು. ಬೀದಿ ನಾಯಿಗಳ ನಿವಾರಣೆಗೆ ಖಾನ್ ಸಾಹೇಬರು ಯಾವ ಕ್ರಮ ತಗೊಂಡಿದ್ರು? ಪಾಯ್ಸನ್ ಹಾಕ್ಸುವಂಥದ್ದು, ಇಂಜೆಕ್ಷನ್ ಕೊಡಿಸುವಂಥದ್ದು, ಈ ತರದ್ದೇನಿದೆಯಲ್ಲ ಇದು ಕೂಡ ಗಮನಿಸ್ಬೇಕು. ನಿದ್ರೆ ಮಂಪನಲ್ಲಿದ್ದಂತ, ನೋಡಿ, ಸಾವಿಗೆ ಸಂಬಂಧಪಟ್ಟಂತೆ ಇಡೀ ದೀರ್ಘ ಗದ್ಯದೊಳಗಡೆ ಬರುವಂತದ್ದು. ನಿದ್ರೆ ಮಂಪನ್ನಲ್ಲಿದ್ದಂತ ಡ್ರೈವರು ಲಾರಿ ಜಾಕ್ ಬಿದ್ದು ಪರಂಧಾಮಕ್ಕೆ ಸೇರಿದ್ದು ಮುಖ್ಯವಾದಂತ ಪ್ರಶ್ನೆ. ಲೈನ್ಮನ್ ತಿಪ್ಪಣ್ಣನ ಸಾವು 17ನೇ ಜಂಕ್ಷನ್ ಬಾಕ್ಸ್ ಇರುವ ಕಂಬ, ಅವನ್ ಸತ್ತ ಮೇಲೆ ರಮೇಶ್ ಬಾಬು ಮತ್ತು ಶಂಕರಪ್ಪರ ನಡುವೆ ನಡೆಯುವಂತ ಸಂವಾದ, ಸಂದರ್ಭದ ಹಲವಾರು ಪ್ರಶ್ನೆಗಳು ಇದ್ರೊಳಗಡೆ ಈ ಭಾಗದೊಳಗಡೆ ಬರ್ತವೆ. ಮೂರನೇದು, ಡ್ರೈವರ್ ಅಬ್ಬಾಸ್ ಮತ್ತು ಕ್ಲೀನರ್ ಕೃಷ್ಣರ ಸಾವಿಗೆ ಏನೆಲ್ಲ ಗೋಣಿ ಮರದ ಹತ್ರ ಲಾರಿ ಡಿಕ್ಕಿ ಹೊಡ್ಕೊಂಡು ಸತ್ತಿದ್ದೇನಿದೆಯಲ್ಲ, ಬೀಡಿ ಸೇದೋದಕ್ಕೆ ಹೋಗಿ ಆ ಭಾಗ, ಈ 3 ಸಾವುಗಳಿಗೆ ಸಂಬಂಧಪಟ್ಟಂತೆ ಕೂಡ ಪ್ರಶ್ನೆಗಳಿರ್ತವೆ, ಗಮನಿಸ್ಬೇಕು. ನೀವು ಮುಖ್ಯವಾಗಿರುವಂತದ್ದು, ನಾಗರಾಜ ಅರಣ್ಯ ಇಲಾಖೆ ಶತ್ರುಗಳ ಕಾರ್ಯಭಾರವನ್ನ ಹೇಗೆ ವಿವರಣೆ ಮಾಡ್ತಾರೆ? ನೋಡಿ, ನಾಗರಾಜನ ಮೇಲೆ. ಇನ್ನು ನಾಗರಾಜನ ಸಾವಿನ ಸಂದರ್ಭದಲ್ಲಿ ಅವನ ಸಾವನ್ನ ಕುರಿತು ಜನರು ಯಾವ ಊಹಾಪೋಹದ ಅಭಿಪ್ರಾಯಗಳಿದ್ವು, ಅವ್ರೇನೆಲ್ಲ ಮಾತಾಡ್ಕೋತಾ ಇದ್ರು ಅನ್ನೋದನ್ನ ಕುರಿತು ಪ್ರಶ್ನೆ ಕೇಳ್ತಾರೆ. ವೇಲಾಯುಧನ ಮೇಲೆ ಹಿಂದೆ ಒಂದು ಪ್ರಶ್ನೆ ಬಂದಿತ್ತು, ಕೊನೆ ಭಾಗದಲ್ಲಿ ಪ್ರಶ್ನೆ ಬರುತ್ತೆ, ವೇಲಾಯುಧನ ಸಾವು ಹೇಗೆ ನಡೆಯುತ್ತೆ, ಹೇಗಾಯ್ತು? ಹೆಂಡತಿಯ ಸವತಿ ಮಾತ್ಸರ್ಯ, ವೇಲಾಯುಧನ ಹೆಂಡತಿಗೆ ಆನೆಯನ್ನು ಕಂಡ್ರೆ ಯಾಕೆ ಸವತಿ ಮಾತ್ಸರ್ಯ ಇತ್ತು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆ ಕೇಳ್ತಾರೆ. ಇನ್ನು ನಿರೂಪಕರ ಮೇಲೆ, ಕಾಡಾನೆಗಳ ಹಾವಳಿಗೆ ನಿರೂಪಕರು ಕೊಟ್ಟಂತಹ ಒಂದು ಕಾರಣ ಏನು? ಕಾಡಾನೆಗಳ ಹಾವಳಿಗಲ್ಲ, ಪ್ರಕಾಶ್, ಇಕಾಲಜಿಸ್ಟ್ ಪ್ರಕಾಶ್ ಕಾಡಾನೆಗಳ ಹಾವಳಿಗೆ ಕೊಟ್ಟಂತ ಕಾರಣ ಏನು? ಅವನು ಮೂಡಿಗೆರೆಯಲ್ಲಿ ಮೀಟಿಂಗ್ ನಡೆದಂತ ಸಂದರ್ಭದಲ್ಲಿ ಕೊಟ್ಟಂತ ಕಾರಣ. ಪ್ರಕಾಶ್ ಬಗ್ಗೆ ಇದಿಷ್ಟೇ, ಹೆಚ್ಚು ಪ್ರಶ್ನೆಗಳಿಲ್ಲ. ಪ್ರಕಾಶ್ ಬಗ್ಗೆ ಇರುವಂತ 2 ಪ್ರಶ್ನೆಗಳು MCQ ನಲ್ಲಿ, ಇಕಾಲಜಿಸ್ಟ್ ಯಾರು, ಪ್ರಕಾಶ್, ಕಾಡಾನೆಗಳ ಹಾವಳಿಗೆ ಪ್ರಕಾಶ್ ನೀಡಿದಂತ ಕಾರಣ ಏನು? ನೀಲಗಿರಿ ಅಕೇಶ ಮರಗಳಿಗೆ ಸಂಬಂಧಪಟ್ಟಂತ ಹೇಳ್ತಾರಲ್ಲ ಅದು. ಇನ್ನು ಜಬ್ಬಾರ್ಗ್ ನಾಯಿ ಕಚ್ಚಿದ್ದು, ಅವ್ನ ನಾಯಿ ಕಚ್ಚಿದ್ದು ಎಲ್ಲಿ ಅಂದಾಗ ಇರಿಸ್ಮರ್ಸಾಗಿ ಹೇಳಿದ್ದು, ವೆಟರ್ನರಿ ಆಸ್ಪತ್ರೆಗೆ ಇಂಜೆಕ್ಷನ್ ತಗೊಳಕ್ ಬಂದಿದ್ದು, ಈ ಒಂದು ಕೆಲವೇ ವಿವರಗಳು. ನೋಡಿ, ಜಬ್ಬಾರ್ ಬಗ್ಗೆ ಇರುವಂತದ್ದು ಕೆಲವೇ ವಿವರಗಳು. ಇನ್ನು ಪುಟ್ಟಯ್ಯ ಹುಚ್ಚುನಾಯಿಗಳ ವರ್ತನೆ, ಆಸ್ಪತ್ರೆಗೆ ಬರುವಂತ, ವೆಟರ್ನರಿ ಆಸ್ಪತ್ರೆಗೆ ಬರುವಂತ ಹುಚ್ಚುನಾಯಿಗಳು ಹೇಗೆ ಆಸ್ಪತ್ರೆಯಲ್ಲಿ ವರ್ತಿಸ್ತವೆ ಅನ್ನೋದ್ರ ಕುರಿತು ಪುಟ್ಟಯ್ಯ ಹೇಳುವಂತ ಮಾತು. ನಿರೂಪಕರಿಗೆ ಕಾಡಾನೆಗಳ ಹಾವಳಿಯ ಅನುಭವ ಆದದ್ದು ಹೇಗೆ? ಕಾಡಾನೆಗಳ ಹಾವಳಿಯ ಅನುಭವ, ಅವರ ಮನೆ ಹಿಂಭಾಗದ ಹೊರತೆಯಿಂದ ಪೈಪ್ಗಳನ್ನ ಹಾಕೊಂಡು ನೀರನ್ನ ತಗೊಂಡಿದ್ರಲ್ಲ, ನಲ್ಲಿಯ ಪೈಪ್ಗಳು, ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ. ನೋಡಿ, ಇಂಥವು ಸ್ವಲ್ಪ ನೀವು ಯಾವ್ಯಾವ ಭಾಗದ ಮುಖ್ಯವಾದಂತ ಪ್ರಶ್ನೆಗಳು ಬರ್ತವೆ ಅನ್ನುವಂಥದ್ದನ್ನ ನೋಡ್ಕೊಂಡು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಓದ್ಕೋಬೇಕು.
ದೀರ್ಘ ಗದ್ಯದೊಳಗಡೆ ಎಲ್ಲವನ್ನೂ ಓದ್ಬೇಕು. ಯಾವುದೋ ಹೊಸ ಪ್ರಶ್ನೆಗಳು, ಕೆಲವು ಕ್ವಶನ್ ಬ್ಯಾಂಕ್ ಅಲ್ಲಿ ಇರುವಂತವು ತೀರಾ ಹೊಸದು ಮತ್ತು ಹೆಚ್ಚು ವಿವರಣೆ ಇರುವಂತವು ಮತ್ತು ಫೆಮಿಲಿಯರ್ ಆಗಿ ಬರ್ದೇ ಇರುವಂತ ಪ್ರಶ್ನೆಗಳು ಬಿಟ್ರೆ ಮತ್ತೆ 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 ಕೇಳಿರುವಂತ ಪ್ರಶ್ನೆಗಳು ಇವುಗಳ ಮೇಲೆನೆ, ಇಷ್ಟೊತ್ತು ನಾನು ಹೇಳಿದಂತ ಈ ಸಂದರ್ಭ, ಈ ವ್ಯಕ್ತಿಗಳು, ಇವರುಗಳ ಮೇಲೆನೆ ಕೇಳಿರುವಂತ ಪ್ರಶ್ನೆಗಳಾಗಿರ್ತವೆ. ಇವು ನೀವು ತುಂಬಾ ಚೆನ್ನಾಗಿ ಬರ್ಬೇಕಾಗುತ್ತೆ. ಅಧ್ಯಾಪಕರನ್ನ ಕೇಳ್ಕೊಬೇಕು. ಕೇಳ್ಕೊಂಡು ಈ ಉತ್ತರಗಳನ್ನ ನೀವು ಯಾವ್ದು ಓದ್ಬೇಕು ಅನ್ನೋಂಥದ್ದನ್ನ ತೀರ್ಮಾನ ಮಾಡ್ಕೋಬೇಕಾಗುತ್ತೆ. ವಿದ್ಯಾರ್ಥಿಗಳ ಕೊನೆ ಭಾಗಕ್ಕೆ ಬರ್ತಾ ಇದ್ವಿ. ಜವಾಹರ್ ಸರ್ ಮತ್ತೆ ಮಾತಾಡ್ತಾರೆ MCQ ಸಂಬಂಧಪಟ್ಟಂತೆ. ವಿದ್ಯಾರ್ಥಿಗಳಿಗೆ MCQ ಬರಿಬೇಕಾದಾಗ ಇಲಾಖೆ ಕೊಟ್ಟಿರುವಂತ ಪ್ರಶ್ನೆ ಪತ್ರಿಕೆಯಲ್ಲಿರುವಂತ ಸೂಚನೆ ಏನು ಅಂತ ಹೇಳಿದ್ರೆ, ಬಹು ಆಯ್ಕೆ ಪ್ರಶ್ನೆಗಳೇನಿದಾವೆ 10 ಮತ್ತು ಹೊಂದಿಸಿ ಬರೆಯಿರಿ ಏನಿದೆ ಮತ್ತು ಬಿಟ್ಟ ಸ್ಥಳ ಏನಿದೆ, ಈ ಉತ್ತರಗಳು ನೀಟಾಗಿ ಒಂದ್ ಕಡೆನೆ ಬರಿಬೇಕು. ನೀವು 10ನೇ ಪೇಜಲ್ಲಾದ್ರೂ ಬರೀರಿ, 1ನೇ ಪೇಜಲ್ಲಾದ್ರೂ ಬರೀರಿ, 5ನೇ ಪೇಜಲ್ಲಾದ್ರೂ ಬರೀರಿ, ಅವೆಲ್ಲ ಒಂದೇ ಕಡೆ ಇರ್ಬೇಕು. ನೀವು ಮೊದಲನೇ ಪೇಜಲ್ಲಿ ಬರ್ದು, 8ನೇ ಪೇಜಲ್ಲಿ ಬರ್ದು, 10ನೇ ಪೇಜಲ್ಲೂ ಬರ್ದು ಒಂದೊಂದು ಆಪ್ಷನ್ ಬರಿಬಾರ್ದು. 8ನೇ ಪ್ರಶ್ನೆ MCQ ಪ್ರಶ್ನೆಗೆ ಉತ್ತರವನ್ನ 1ನೇ ಪೇಜಲ್ಲಿ ಆ ಅಂತ ಬರ್ದು, 10ನೇ ಪೇಜಲ್ಲಿ ಈ ಅಂತ ಬರ್ದು, ಇನ್ಯಾವ್ದು 13ನೇ ಪೇಜಲ್ಲಿ ಈ ಅಂತ ಮೂರ್ ಕಡೆ ಉತ್ತರ ಬರೆಯೋದಕ್ಕೆ ಅವಕಾಶ ಇರೋದಿಲ್ಲ. ಒಂದೇ ಕಡೆ ಬರಿಬೇಕು. ನಿಮ್ಗೆ ಗೊತ್ತು, ನಿಮ್ಮ ಉಪನ್ಯಾಸಕರೆಲ್ಲರೂ ಕೂಡ ಸ್ನೇಹಿತರು ಇದನ್ನೆಲ್ಲ ಹೇಳ್ಕೊಟ್ಟಿರ್ತಾರೆ. ಇದೊಂದು ವಿದ್ಯಾರ್ಥಿಗಳಿಗೆ ಗಮನಕ್ಕೆ. ಬಹು ಆಯ್ಕೆ ಪ್ರಶ್ನೆಗಳು ಹೊಂದಿಸಿ ಬರೆಯಿರಿ ಮತ್ತು ಬಿಟ್ಟ ಸ್ಥಳ ಇಷ್ಟು ಪಾಠಗಳಲ್ಲಿ ಬರಲ್ಲ. ಬಹು ಆಯ್ಕೆ ಪ್ರಶ್ನೆಗಳು ಹೊಂದಿಸಿ ಬರೆಯಿರಿ ಮತ್ತು ಬಿಟ್ಟ ಸ್ಥಳ ಇಷ್ಟು ಪಾಠಗಳಲ್ಲಿ ಬರಲ್ಲ. ಇನ್ನು ಹುಟ್ಟದೇರಲ್ಲಿ ಬರಲ್ಲ, ಕೇಳಲ್ಲ. ಹೊಂದಿಸಿ ಬರೆಯಿರಿ ಬರಲ್ಲ, MCQ ಪ್ರಶ್ನೆ ಬರಲ್ಲ, ಗಮನಿಸ್ಕೋಬೇಕು ನೀವು. ಅಬ್ಬಲಿ ರಸಬಳ್ಳಿಯಲ್ಲೂ ಬರಲ್ಲ, ಮುಂಬೈ ಜಾತಕದಲ್ಲಿ ಬರಲ್ಲ, ಒಂದು ಹೂ ಹೆಚ್ಚಿಗೆ ಇಡುತ್ತೀನಿ ಅಂತ ಬರಲ್ಲ. ಅಂದ್ರೆ ಏನು ಇದ್ರ ಅರ್ಥ ಏನು ಅಂದ್ರೆ, ಈ 4 ಪದ್ಯಗಳಲ್ಲಿ ಬರುವಂತ MCQ ಪ್ರಶ್ನೆಗಳೇನಿದಾವಲ್ಲ, ಬಹು ಆಯ್ಕೆ ಪ್ರಶ್ನೆಗಳು, ಇದನ್ನ ಓದ್ಬೇಕಾದಂತ ಅಗತ್ಯ ಬರೋದಿಲ್ಲ. ಇಲ್ಲಿ ಬೇರೆ ಬೇರೆವು ಇದಾವೆ, ಬೇರೆ ಬರ್ತವೆ. 2-3 ವಾಕ್ಯದ ಇರ್ಬೋದು, ಸಂದರ್ಭ ಇರ್ಬೋದು, 5-6 ವಾಕ್ಯದ ಪ್ರಶ್ನೆ ಇರ್ಬೋದು, ಅವು ಬರ್ತವೆ. ಇನ್ನು ಉಳಿದಿದ್ ಬರಲ್ಲ. ವಾಲ್ಪರೆ ಅಭಿವೃದ್ಧಿ ತಂದ ದುರಂತದಲ್ಲಿ ಕೂಡ 5-6 ವಾಕ್ಯದ ಪ್ರಶ್ನೆಯನ್ನು ಕೇಳ್ತಾರೆ. ಅಷ್ಟ್ ಬಿಟ್ರೆ ಇನ್ಯಾವ ಪ್ರಶ್ನೆಯೂ ಕೂಡ ಅಲ್ಲಿ ಬರಲ್ಲ. 2-3 ವಾಕ್ಯದಿಲ್ಲ, 1 ಅಂಕದ ಯಾವ ಪ್ರಶ್ನೆನೂ ಇಲ್ಲ, 5-6 ವಾಕ್ಯದ ಪ್ರಶ್ನೆ ಮಾತ್ರ ಇಲ್ಲಿ ಕೇಳಲಾಗ್ತದೆ. ಇದು ನೀಲನಕ್ಷೆ ಪ್ರಕಾರ ಕೇಳೋದಕ್ಕೆ ಅವಕಾಶ ಇರೋದಿಲ್ಲ. ಅದರಿಂದ ವಿದ್ಯಾರ್ಥಿಗಳು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಇಷ್ಟನ್ನ ಬಿಟ್ಟು MCQಗೆ ಸಂಬಂಧಪಟ್ಟಂತೆ ಓದ್ಕೊಳ್ಳುವಂತ ಕೆಲಸವನ್ನ ಮಾಡ್ಬೇಕು. ಇನ್ನು ಬಹು ಆಯ್ಕೆ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತೆ ಜವಾಹರ್ ಸರ್ ಮಾತಾಡ್ತಾರೆ. ನಾನು ಕೊನೆಯದಾಗಿ ನೋಡಿ, ಇದೊಂದು ಸ್ಲೈಡ್ ತಾವೆಲ್ಲರಿಗೂ ಗಮನಿಸಿ. ನೀಲನಕ್ಷೆ ಪ್ರಕಾರ ಪಗೆ ಬಾಲಕನೆಂಬರೆ ಪದ್ಯ 4, ಜಾಲಿಯ ಮರದಂತೆ ಪದ್ಯ 5 ಇದೆಯಲ್ಲ, ಈ 2 ಪದ್ಯಗಳಲ್ಲಿ 1 ಅಂಕ ಪ್ಲಸ್ 1 ಅಂಕ, 1 ಅಂಕ ಗಮನಿಸ್ಬೇಕು ನೀವು. ಜಾಲಿಯ ಮರದಂತೆ ಇದೆ ನೋಡಿ, ಬ್ಲೂ ಪ್ರಿಂಟ್ ಅಲ್ಲಿ ಇದೆ. 1+1 ಅಂತಿದೆ. 1+1 ಅಂತ ಹೇಳಿದ್ರೆ ಒಂದು ಬಹು ಆಯ್ಕೆನೂ ಕೇಳ್ತಾರೆ, ಒಂದು ಹೊಂದಿಸಿ ಬರೆಯಿರಿ ಕೂಡ ಕೇಳ್ತಾರೆ. ಜಾಲಿಯ ಮರದಂತೆ ಪದ್ಯದೊಳಗಡೆ ಗಮನಿಸ್ಬೇಕು, ಬಹು ಆಯ್ಕೆನೂ ಇರುತ್ತೆ, ಹೊಂದಿಸಿ ಬರೆಯಿರಿ ಕೂಡ ಇರುತ್ತೆ. ಒಂದು. ಎರಡನೇದು, ಪಗೆಯಂ ಬಾಲಕನೆಂಬರೆ ಈ ಪದ್ಯದೊಳಗಡೆ 4 ಅಂಕದ ಪ್ರಶ್ನೆ ಕೇಳ್ತಾರೆ. 4 ಅಂಕದಲ್ಲಿ 2 ಅಂಕದ ಒಂದು ಪ್ರಶ್ನೆ ಇರುತ್ತೆ, ಗೊತ್ತು ನಿಮ್ಮೆಲ್ಲರಿಗೂ ಕೂಡ. 2 ಅಂಕದ ಒಂದು ಪ್ರಶ್ನೆ ಇರುತ್ತೆ. ಇನ್ನು 2 ಅಂಕಕ್ಕೆ ಒಂದು ಬಹು ಆಯ್ಕೆನೂ ಇರುತ್ತೆ, ಒಂದು ಹೊಂದಿಸಿ ಬರೆಯಿರಿ ಕೂಡ ಇರುತ್ತೆ. ಒಂದು ಬಹು ಆಯ್ಕೆ ಕೂಡ ಇರುತ್ತೆ. ಇವು ಕ್ಲಿಯರ್ ಅಂದ್ರೆ ಆಲ್ರೆಡಿ ನಿಮ್ಗೆ ಹೇಳಿದ್ದಾಗೋಯ್ತು. ಈ ಪದ್ಯಗಳಲ್ಲಿ ಇಂಥವು ಗ್ಯಾರಂಟಿ ಬಂದೇ ಬರ್ತವೆ ಅನ್ನೋ ತರದಲ್ಲಿ ಹೇಳಿದ್ದಾಗೋಯ್ತು. ನೋಡಿ, ಇಲ್ಲಿ ಪಗೆಯಂ ಬಾಲಕನೆಂಬರೆ ಇದ್ರೊಳಗಡೆ ಹೊಂದಿಸಿ ಬರೆಯಿರಿಗೆ ಏನ್ ಕೇಳ್ತಾರೆ, ಈ ಪದ್ಯದ ಹೆಸರು ಕೇಳ್ತಾರೆ ಅಂತ ಭಾವಿಸೋಣ. ಪಗೆಯಂ ಬಾಲಕನೆಂಬರೆ ಬರ್ದಂತ ಕವಿ ಪುಲಿಗೆರೆ ಸೋಮನಾಥ. ಸೋಮೇಶ್ವರ ಶತಕ ಕೃತಿ ಕೇಳ್ತಾರೆ. ಅಂಕಿತ ಕೇಳಬಹುದು. ಅಂಕಿತ ಪುಲಿಗೆರೆ ಸೋಮನಾಥನ ಅಂಕಿತ, ಹರಹರ ಶ್ರೀಚನ್ನ ಸೋಮೇಶ್ವರ. ಈ 4 ಒಂದು ಕೇಳ್ತಾರೆ ಅಂತ ಕನ್ಫರ್ಮ್ ಆಗೋಯ್ತು. ಹೊಂದಿಸಿ ಬರೆಯರಿಗೆ ಕೇಳ್ತಾರೆ. ನೋಡಿ, ಜಾಲಿಯ ಮರದಂತೆ ಹೊಂದಿಸಿ ಬರೆಯರಿಗೆ ಪದ್ಯದ ಹೆಸರು ಕೇಳ್ಬೋದು. ಬರೆದಂತ ಕವಿ ಪುರಂದರದಾಸರು, ಕೀರ್ತನಕಾರರು ಕೇಳ್ಬೋದು. ಪುರಂದರದಾಸರು ಅವ್ರ ಅಂಕಿತ ಪುರಂದರ ವಿಠಲ, ಪುರಂದರದಾಸರ ಅಂಕಿತ ಪುರಂದರ ವಿಠಲ. ಮತ್ತು ಇದು ಯಾವ ಪ್ರಕಾರ, ಕೀರ್ತನೆಯ ಪ್ರಕಾರ, ಇದನ್ನು ಕೂಡ ಕೇಳ್ಬೋದು. ಕೀರ್ತನ ಪ್ರಕಾರ. ಪಗೆಯಂ ಬಾಲಕನೆಂಬರೆ ಇದ್ರೊಳಗಡೆ ಕೂಡ ಇದು ಶತಕ ಪ್ರಕಾರ, ಶತಕ ಅಂತ ಕೂಡ ಕೇಳ್ಬೋದು. ಈ ತರದ ಈ ಕ್ಲಿಯರ್ ಅಂದ್ರೆ ಇದನ್ನ ಗ್ಯಾರಂಟಿ ಕೇಳ್ತಾರೆ ಅನ್ನುವಂಥವು ಕೂಡ ಏನಿದಾವಲ್ಲ, ಇವುಗಳನ್ನು ಕೂಡ ನೀಟಾಗಿ ಅಭ್ಯಾಸ ಮಾಡ್ಕೋಬೇಕು. ಎಲ್ಲೂ 1 ಅಂಕವೂ ಹೋಗದೇ ಇರೋ ತರದಲ್ಲಿ ವಿದ್ಯಾರ್ಥಿಗಳು ತಮ್ಮ ಅಭ್ಯಾಸವನ್ನು ಮುಂದುವರಿಸಬೇಕು. ಇವಿಷ್ಟು 2-3 ವಾಕ್ಯ, ಸಂದರ್ಭ ಸ್ವಾರಸ್ಯ, 5-6 ವಾಕ್ಯಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಗಳು ವಿದ್ಯಾರ್ಥಿಗಳೇ. ಇನ್ನು ಉಳಿದ ಹಾಗೆ ಮೊದಲನೇದಾಗಿ ಬಹು ಆಯ್ಕೆ, ಹೊಂದಿಸಿ ಬರೆಯಿ, ಬಿಟ್ಟ ಸ್ಥಳಕ್ಕೆ ಸಂಬಂಧಪಟ್ಟಂತೆ ಜವಾಹರ್ ಸರ್ ಮಾತಾಡ್ತಾರೆ. ಪತ್ರಲೇಖನ, ಪ್ರಬಂಧಕ್ಕೆ ಸಂಬಂಧಪಟ್ಟಂತೆ ನಮ್ಮ ಉಪನ್ಯಾಸಕ ಅಂದ್ರೆ ನಿಮ್ಮ ಉಪನ್ಯಾಸಕರ ಮಿತ್ರರು ಎಲ್ಲರೂ ಮಾತಾಡಿರ್ತಾರೆ. ಮತ್ತೆ ಏನಾದ್ರು ಗೊಂದಲಗಳಿದ್ರೆ ನಾವೇನ್ ಮಾಡೋಣ ಅಂತ ಹೇಳಿದ್ರೆ
ಇಲ್ಲಿ ಮತ್ತೆ ಮಾತಾಡುವಂಥದ್ದನ್ನ ಮಾಡೋಣ, ಚರ್ಚೆ ಮಾಡೋಣ. ಇಷ್ಟು ಹೇಳಿ ನಾನು ಎಲ್ಲ ಕೇಳಿಸ್ಕೊಳ್ತಾ ಇರುವಂತ ಎಲ್ಲ ವಿದ್ಯಾರ್ಥಿಗಳು, ಅವ್ರು ಕೇಳಿಸ್ಕೊಳ್ಳೋದಕ್ಕೆ ಅನುವು ಮಾಡಿಕೊಟ್ಟಂತ ಎಲ್ಲ ಉಪನ್ಯಾಸಕ ಮಿತ್ರರಿಗೆ ನಮಸ್ಕಾರಗಳನ್ನ ತಿಳಿಸ್ತಾ ನನ್ನ ಈ ಒಂದಷ್ಟು ಮಾತುಗಳನ್ನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೇನೆ. ಜವಾಹರ್ ಸರ್ ಮುಂದುವರಿಸಬೇಕು ಅಂತ ಹೇಳಿ ಅವರಲ್ಲಿ ಕೇಳ್ಕೊಳ್ತೇನೆ. ಜವಾಹರ್ ಸರ್. ಧನ್ಯವಾದಗಳು ಸರ್. ಇಲ್ಲಿಯವರೆಗೆ ಸುದೀರ್ಘವಾಗಿ ಸುಮಾರು 1 ಗಂಟೆ ಕಾಲ ರಾಜ್ಯ ಸಂಪನ್ಮೂಲ ವ್ಯಕ್ತಿಗಳಾದಂತಹ ಡಾಕ್ಟರ್ ನರಸಿಂಹಸ್ವಾಮಿ ಎಸ್ ಸರ್ ಇವರು ನಮ್ಮೆಲ್ಲ ವಿದ್ಯಾರ್ಥಿಗಳ ಜೊತೆಗೆ ನಮಗೂ ಅಂದ್ರೆ ಉಪನ್ಯಾಸಕರಿಗೂ ಕೂಡ ಉಪಯುಕ್ತವಾಗುವಂತಹ ಹಲವಾರು ವಿಷಯಗಳನ್ನ ಬಹಳ ವಿವರವಾಗಿ ಚರ್ಚೆ ಮಾಡಿದ್ರು, ಮತ್ತೆ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಮಾರ್ಗದರ್ಶನವನ್ನು ಮಾಡಿದ್ರು. ಈ ಒಂದು ಅವರ ಮಾತುಗಳನ್ನು ಕೇಳಿದಂತಹ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಒಂದು ಪರೀಕ್ಷೆಯ ಬಗ್ಗೆ ಭಯ ನಿವಾರಣೆ ಆಗೈತಿ ಅಂತ ನಾನು ಭಾವಿಸ್ತೇನೆ. ಅದೇ ರೀತಿ ಯಾವ ರೀತಿ ನಾವು ಪರೀಕ್ಷೆಯನ್ನ ಎದುರಿಸಬೇಕು, ಪರೀಕ್ಷೆಗೆ ಯಾವ ರೀತಿ ತಯಾರಿಯನ್ನು ಮಾಡ್ಕೋಬೇಕು ಅನ್ನುವಂತ ಒಂದು ಸಂಪೂರ್ಣ ಮಾಹಿತಿ ಸಿಕ್ಕಿದೆ ಅಂತ ಹೇಳಿ ನಾನು ಭಾವಿಸ್ತೇನೆ. ಶ್ರೀ ನರಸಿಂಹಸ್ವಾಮಿ ಸರ್ ಅವರಿಗೆ ಮತ್ತೊಮ್ಮೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಈಗ ನಾನು ಅವರು ಸರ್ ಆಗ್ಲೇ ಸಾಕಷ್ಟು ವಿವರವಾಗಿ ಎಲ್ಲ ವಿಷಯಗಳನ್ನ ಚರ್ಚೆ ಮಾಡಿದ್ದಾರೆ. ಆದ್ರೆ ನಾನು ಸ್ವಲ್ಪ ಯಾವ್ದ್ರ ಬಗ್ಗೆ ಮಾತಾಡ್ತೀನಿ ಅಂತಂದ್ರೆ, ನಮ್ಮ ವಿದ್ಯಾರ್ಥಿಗಳಿಗೆ ಉತ್ತರ ಪತ್ರಿಕೆಯಲ್ಲಿ ನಮ್ಮ ವಿದ್ಯಾರ್ಥಿಗಳು ಎಸಗಬಹುದಾದಂತಹ ಕೆಲವು ತಪ್ಪುಗಳು ಮತ್ತೆ ಅವುಗಳನ್ನ ಯಾವ ರೀತಿ ತಪ್ಪು ಆಗ್ಲಾರದಂತೆ ನೋಡಿಕೊಳ್ಬೇಕು, ಯಾವ ರೀತಿ ನಾವು ಅವುಗಳನ್ನ ತಿದ್ಕೊಳ್ಬೇಕು ಅನ್ನೋದ್ರ ಬಗ್ಗೆ, ಮತ್ತು ಕೆಲವೊಂದಿಷ್ಟು ಜನರಲ್ ಮಾಹಿತಿಗಳನ್ನ ಅಂದ್ರೆ ಎಲ್ಲ ಉಪನ್ಯಾಸಕರು ತಮ್ಮ ವಿದ್ಯಾರ್ಥಿಗಳಿಗೆ ಯಾವ ರೀತಿ ಉತ್ತರ ಪತ್ರಿಕೆಯನ್ನು ಬರೀಬೇಕು, ಯಾವ ರೀತಿ ಪರೀಕ್ಷೆಯನ್ನು ಫೇಸ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ನೀಡಿರ್ತಾರೆ ಅಂತ ಹೇಳಿ ನಾನು ಭಾವಿಸ್ತೀನಿ. ಆದ್ರೂ ಕೂಡ ಕೆಲವೊಂದಿಷ್ಟು ಜನರಲ್ ಆಗಿ ಎಲ್ಲಾ ವಿದ್ಯಾರ್ಥಿಗಳಿಗೂ ತಿಳಿಸಬಹುದಾದಂತ ಕೆಲವು ಮಾಹಿತಿಗಳನ್ನು ನಾನು ವಿದ್ಯಾರ್ಥಿಗಳೊಂದಿಗೆ ಹಂಚಿಕೊಳ್ಳೋದಕ್ಕೆ ಬಯಸ್ತೀನಿ. ಬಹಳ ಸಂಕ್ಷಿಪ್ತವಾಗಿ ಈ ಒಂದು ವಿಷಯಗಳನ್ನ ತಿಳಿಸಿ ಮುಂದೆ ವಿದ್ಯಾರ್ಥಿಗಳಲ್ಲಿ ಏನಾದ್ರೂ ಗೊಂದಲಗಳಿದ್ದರೆ, ಅನುಮಾನಗಳಿದ್ದರೆ ಸರ್ ಮತ್ತೆ ನಾವು ಸೇರಿ ಅವುಗಳನ್ನ ಪರಿಹರಿಸೋದಕ್ಕೆ ಪ್ರಯತ್ನ ಮಾಡ್ತೀವಿ. ಈಗ ಮೊದಲನೇದಾಗಿ ವಿದ್ಯಾರ್ಥಿಗಳಿಗೆ ಕೆಲವು ಸಾಮಾನ್ಯ ಸೂಚನೆಗಳನ್ನ ಹೇಳುವುದಾದ್ರೆ, ಈಗಾಗಲೇ ಸರ್ ಹೇಳ್ಬಿಟ್ಟಿರ್ತಾರೆ, ನಾವು ಈಗ ವಾರ್ಷಿಕ ಪರೀಕ್ಷೆಗೆ ಸಿದ್ಧತೆಯನ್ನು ಮಾಡ್ಕೊಳ್ಬೇಕು ಅಂತಂದ್ರೆ ನಮ್ಮ ಹತ್ರ ಏನೇನ್ ಇರ್ಬೇಕು ಅಂತ ಹೇಳಿ ಸರ್ ಆಗ್ಲೇ ಹೇಳಿದ್ರು. ಇಲಾಖೆಯಿಂದ ಪ್ರಕಟಿಸಿರುವಂತಹ 3 ಮಾದರಿ ಪ್ರಶ್ನೆ ಪತ್ರಿಕೆಗಳು ಮತ್ತೆ ಕ್ರೈಸಿಂದ 2 ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನ ಈಗಾಗಲೇ ಎಲ್ಲ ಕಾಲೇಜುಗಳಿಗೂ ಕೂಡ ಕಳಿಸಲಾಗಿದೆ. ಅಂದ್ರೆ ಸಾಫ್ಟ್ ಕಾಪಿಗಳನ್ನ ಮೇಲ್ ಮುಖಾಂತರ ಕಳಿಸಲಾಗಿದೆ. ವಿದ್ಯಾರ್ಥಿಗಳು ಒಂದು ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನ ನೋಡ್ಕೊಳ್ಬೇಕು. ಅದ್ರ ಜೊತೆಗೆ ಈಗಾಗಲೇ ಮುಗಿದಿರುವಂತಹ ಒಂದು ಪೂರ್ವ ಸಿದ್ಧತಾ ಪರೀಕ್ಷೆ ಮತ್ತು ಮುಂದೆ ಬರಲಿರುವಂತಹ ಇನ್ನೊಂದು ಪೂರ್ವ ಸಿದ್ಧತಾ ಪರೀಕ್ಷೆ, ಅವೆರಡು ಒಟ್ಟು 7 ಪ್ರಶ್ನೆ ಪತ್ರಿಕೆಗಳು ನಿಮ್ಗೆ ಸಿಗ್ತಾವು. ಆ 7 ಪ್ರಶ್ನೆ ಪತ್ರಿಕೆಗಳನ್ನ ನೀವು ಸರಿಯಾಗಿ ಅಧ್ಯಯನ ಮಾಡಿದ್ರೆ ಬಹುಶಃ ವಾರ್ಷಿಕ ಪರೀಕ್ಷೆಯಲ್ಲಿ ಬಹಳಷ್ಟು ಸಹಾಯಕವಾಗುತ್ತೆ ಅಂತ ಹೇಳಿ ನಾನು ಭಾವಿಸ್ತೀನಿ. ಅದೇ ರೀತಿ ಇನ್ನು ಕೆಲವು ವಿದ್ಯಾರ್ಥಿಗಳಿಗೆ ನಾನು 80ಕ್ಕೆ 80 ಅಂಕಗಳನ್ನ ಪಡಿಬೇಕು ಅನ್ನುವಂತ ಬಹಳಷ್ಟು ಜನ ವಿದ್ಯಾರ್ಥಿಗಳು ನಮ್ಮ ಕ್ರೈಸ್ನಲ್ಲಿದ್ದಾರೆ. ಅವರಿಗೆ ಕೆಲವೊಂದಿಷ್ಟು ಗೊಂದಲಗಳಿರಬಹುದು. ಈ ಒಂದು ಪ್ರಶ್ನೆಗೆ ಯಾವ ರೀತಿ ಉತ್ತರ ಬರೀಬೇಕು, ಅಥವಾ ಉತ್ತರ ಗೊತ್ತಿದ್ರು ಸಹಿತ ಅದನ್ನ ಯಾವ ರೀತಿ ಎಕ್ಸ್ಪ್ರೆಸ್ ಮಾಡ್ಬೇಕು, ಯಾವ ರೀತಿ ಅಭಿವ್ಯಕ್ತಿ ಪಡಿಸಬೇಕು ಅನ್ನುವಂತ ಅನುಮಾನಗಳಿದ್ರೆ KSEAB ವೆಬ್ಸೈಟ್ ನಲ್ಲಿ ಸ್ಟೂಡೆಂಟ್ ಕಾರ್ನರ್ ನಲ್ಲಿ ಸ್ಕ್ಯಾನರ್ ಕಾಪಿಗಳನ್ನು ಹಾಕಿದಾರೆ. ಅಂದ್ರೆ ಕಳೆದ ವರ್ಷ 80ಕ್ಕೆ 80 ಅಂಕಗಳನ್ನು ಪಡೆದಂತಹ ವಿದ್ಯಾರ್ಥಿಗಳ ಉತ್ತರ ಪತ್ರಿಕೆಗಳನ್ನು ಸ್ಕ್ಯಾನ್ ಮಾಡಿ ಇಲ್ಲಿ ಹಾಕಿದ್ದಾರೆ. ಅವುಗಳನ್ನು ನೋಡ್ಕೊಂಡ್ರೆ ನಿಮಗೆ ಇರುವಂತ ಅನುಮಾನಗಳು ಪರಿಹಾರ ಆಗಿ ನೀವು ಯಾವ ರೀತಿ ನಿಮ್ಮ ಉತ್ತರ ಪತ್ರಿಕೆ ಇರಬೇಕು, ಯಾವ ರೀತಿ ಬರೀಬೇಕು ಅನ್ನುವಂತಹ ಒಂದು ಮಾಹಿತಿ ನಿಮಗೆ ಸಿಗ್ಬೋದು ಅಂತ ಹೇಳಿ ಭಾವಿಸ್ತಾ, ಅದನ್ನ ದಯವಿಟ್ಟು ಎಲ್ಲ ವಿದ್ಯಾರ್ಥಿಗಳು ತಮ್ಮ ಉಪನ್ಯಾಸಕರ ಸಹಾಯದಿಂದ ಆ ಒಂದು ಉತ್ತರ ಪತ್ರಿಕೆಗಳನ್ನ ನೋಡ್ಕೊಳ್ಬೇಕಂತ ಹೇಳಿ ತಿಳಿಸ್ತಾ, ಈಗಾಗಲೇ ಸರ್ ಹೇಳಿದ್ರು, ಏನು ಬಹು ಆಯ್ಕೆ ಪ್ರಶ್ನೆಗಳಲ್ಲಿ ಕೇವಲ ಸಂಕೇತಾಕ್ಷರ ಬರೆಯದೆ ಪೂರ್ಣ ಉತ್ತರ ಬರೆಯುವುದು. ಅಂದ್ರೆ ನಾವು ವ್ಯಾಲ್ಯೂಯೇಷನ್ ಮಾಡೋ ಟೈಮಲ್ಲಿ ನೋಡ್ತೀವಿ, ಕೆಲವು ವಿದ್ಯಾರ್ಥಿಗಳು ಏನ್ ಮಾಡ್ತಾರೆ ಅಂತಂದ್ರೆ
ಪ್ರಶ್ನೆ 1 ಅಂತ ಹಾಕಿ ಅ ಅಂತ ಬರ್ದ್ಬಿಡೋದು, ಅಥವಾ ಪ್ರಶ್ನೆ 2 ಅಂತ ಹಾಕಿ ಇ ಅಂತ ಬರೆಯೋದು. ಅಷ್ಟೇ ಬರ್ದಿರ್ತಾರ ಅವ್ರು. ಅಂದ್ರೆ ಮುಂದೆ ಪೂರ್ಣ ಉತ್ತರ ಬರ್ದಿರೋದಿಲ್ಲ. ಅಲ್ಲಿ ಪ್ರಶ್ನೆ ಪತ್ರಿಕೆಯಲ್ಲಿ ನೀವು ಸರಿಯಾಗಿ ಸೂಚನೆಗಳನ್ನು ಓದ್ಕೋಬೇಕು. ಈ ಕೆಳಗಿನ ಪ್ರಶ್ನೆಗಳಿಗೆ ನೀಡಿರುವ ಉತ್ತರಗಳಲ್ಲಿ ಸರಿಯಾದದನ್ನು ಆರಿಸಿ ಬರೆಯಿರಿ ಅಂತ ಇರುತ್ತೆ. ಅಂದ್ರೆ ಅದರ ಅರ್ಥ ಪೂರ್ತಿ ಆಯ್ಕೆಯನ್ನು ಬರೀಬೇಕು. ಉದಾಹರಣೆಗೆ, ಯಾರ ಕೈಯಲ್ಲಿ ಚಂದ್ರಾಯುಧವಿದ್ದು ಫಲವಿಲ್ಲ ಅಂತ ಒಂದು ಪ್ರಶ್ನೆ ಇದೆ. ಅದಕ್ಕೆ ಉತ್ತರ ಅ ಅಂತ ಇದೆ. ನೀವು ಬರೀ ಅ ಅಂತ ಮಾತ್ರ ಬರೀಬಾರ್ದು. ಅ ಅಂತ ಬರ್ದು ಉತ್ತರ ಏನದು, ಹಂದೆಯ ಕೈಯಲ್ಲಿ ಆ ಒಂದು ಉತ್ತರವನ್ನ ಅಲ್ಲಿ ನಮೂದಿಸ್ಬೇಕು. ಅಂದ್ರೆ ಅದೇನ್ ಬಹಳ ಸಮಯ ಏನ್ ಬೇಕಾಗಿಲ್ಲ ನಮ್ಗೆ, ಯಾಕಂದ್ರೆ ಸಾಕಷ್ಟು ಸಮಯ ಇರ್ತೈತಿ. 3 ಗಂಟೆಗಳ ಉತ್ತರ ಬರೆಯೋದಕ್ಕೆ ನಮ್ಗೆ 2 ಗಂಟೆ 45 ನಿಮಿಷಗಳ ಅವಧಿ ಇರುತ್ತೆ. ಆಮೇಲೆ ಕೇವಲ ಒಂದು ಪದ ಅಥವಾ ಒಂದು ವಾಕ್ಯದಲ್ಲಿ ಉತ್ತರಗಳಿರೋದ್ರಿಂದ ನೀವು ಕೇವಲ ಸಂಕೇತಗಳನ್ನ ಬರೆಯದೆ ಅ ಆ ಇ ಈ ಅಂತ ಬರೆಯದೆ ಪೂರ್ಣ ಉತ್ತರವನ್ನು ಬರೀಬೇಕು ಅನ್ನುವಂಥದ್ದು ಒಂದು ಮುಖ್ಯವಾದಂತಹ ಸಲಹೆ. ಎಲ್ಲಾ ವಿದ್ಯಾರ್ಥಿಗಳು ಇದ್ರ ಕಡೆ ಗಮನವನ್ನು ವಹಿಸಬೇಕು. ಹಾಗೆ ಬರ್ದಾಗ ನೀವು ಒಂದು ವೇಳೆ ಅ ಇದ್ದಿದ್ದು ಆ ಬರೆದ್ರು ಕೂಡ ನಡೆಯುತ್ತೆ, ಯಾಕಂದ್ರೆ ಉತ್ತರವನ್ನು ಸರಿಯಾಗಿ ಬರ್ದಿರ್ತೀರಿ ನೀವು. ಆದ್ರಿಂದ ಅಲ್ಲಿ ಅದು ಆ ಸಂಕೇತಗಳನ್ನ ನೀವು ಸ್ವಲ್ಪ ಒಂದ್ ವೇಳೆ ತಪ್ಪಾದ್ರೂ ಕೂಡ ನಿಮ್ಮ ಉತ್ತರ ಸರಿ ಇರೋದ್ರಿಂದ ಅದಕ್ಕೆ ನಿಮ್ಗೆ ಅಂಕಗಳು ಸಿಗುತ್ತೆ. ಇನ್ನ ಬಹು ಆಯ್ಕೆ ಪ್ರಶ್ನೆಗಳಲ್ಲಿ ಕೇಳುವ ಅನ್ವಯಿಕ ಪ್ರಶ್ನೆಗಳು ಅಂದ್ರೆ, ಈ ಬಹು ಆಯ್ಕೆ ಪ್ರಶ್ನೆಗಳಲ್ಲಿ ಕೇವಲ ಪಾಠದ ಹಿಂದೆ ಪಠ್ಯ ಪುಸ್ತಕದಲ್ಲಿ ಕೊಟ್ಟಿರುವಂತಹ ಪ್ರಶ್ನೆಗಳೇ ಬರುತ್ತೆ ಅಂತೇನಿಲ್ಲ. ಬಹು ಆಯ್ಕೆ ಆಗಿರ್ಬೋದು ಅಥವಾ 2 ಅಂಕದ ಪ್ರಶ್ನೆಗಳು, 3, 4 ಎಲ್ಲಾ ಪ್ರಶ್ನೆಗಳು ಕೂಡ ಕೇವಲ ಪಠ್ಯ ಪುಸ್ತಕದಲ್ಲಿ ಅಷ್ಟೇ ಅಲ್ಲದೆ ಪ್ರಶ್ನೆ ಕೋಠಿ ಅಂತೇಳಿ ಏನೋ ತಯಾರು ಮಾಡಿದಾರಲ್ಲ, ಕ್ವಶನ್ ಬ್ಯಾಂಕ್, ಅದರಲ್ಲಿರುವಂತ ಯಾವುದೇ ಪ್ರಶ್ನೆ ಕೂಡ ಬರಬಹುದು. ಆದ ಕಾರಣ 2025-26 ಪ್ರಶ್ನೆ ಕೋಠಿಯನ್ನು ಎಲ್ಲ ವಿದ್ಯಾರ್ಥಿಗಳು ದಯವಿಟ್ಟು ಅದನ್ನ ಗಮನಿಸಬೇಕು. ಈಗ ಉದಾಹರಣೆಗೆ ಹೇಳೋದಾದ್ರೆ, ಮೊದಲನೇ ಪ್ರಿಪರೇಟರಿ ಪರೀಕ್ಷೆಯಲ್ಲಿ ಅನೇಕ ಪ್ರಶ್ನೆಗಳು ಪಠ್ಯ ಪುಸ್ತಕದಲ್ಲಿ ಇಲ್ಲದೆ ಇರೋದು ಬಂದಿವೆ. ಉದಾಹರಣೆಗೆ 17ನೇ ಪ್ರಶ್ನೆ, ರಾವಣನು ಜಾನಕಿಯನ್ನು ನೋಡಲು ಪ್ರಮದವನಕ್ಕೆ ಬಂದ ಬಗೆ ಹೇಗೆ? ಇದು ಪಠ್ಯ ಪುಸ್ತಕದಲ್ಲಿ ಇಲ್ಲ. ಅದೇ ರೀತಿ ಕನ್ನಡದ ಸಮಸ್ಯೆಗಳು ಎಲ್ಲಿಯವರೆಗೂ ಇದ್ದೇ ಇರುತ್ತವೆ, ಪ್ರಶ್ನೆ ಸಂಖ್ಯೆ 22. ಅದೇ ರೀತಿ 23ನೇದ್ದು, ಮಕ್ಕಳು 15 ವರ್ಷ ತಲುಪುವವರೆಗೆ ಅವರಿಗೆ ಯಾರು ಆದರ್ಶ ಮಾದರಿಗಳು ಎಂದು ಕಲಾಂ ಹೇಳುತ್ತಾರೆ. ಅದೇ ರೀತಿ ಪ್ರಶ್ನೆ ಸಂಖ್ಯೆ 28, ಫಾರೆಸ್ಟರ್ ನಾಗರಾಜ ಒಬ್ಬನೇ ಕೋವಿ ಹಿಡಿದುಕೊಂಡು ಆನೆಗಾಗಿ ಎಲ್ಲಿ ಕಾದು ಕುಳಿತಿದ್ದ? ಇದು ಪಠ್ಯ ಪುಸ್ತಕದಲ್ಲಿ 1 ಅಂಕದ ಪ್ರಶ್ನೆ ಅಥವಾ 1 ವಾಕ್ಯದಲ್ಲಿ ಉತ್ತರಿಸಿ ಅಂತ ಇದೆ. ಆದ್ರೆ ಇಲ್ಲಿ ಕೇಳಿರೋದು 2 ಅಂಕಗಳಿಗೆ. ಇದು ಕೂಡ ಹೊಸ ಪ್ರಶ್ನೆ. ಅದೇ ರೀತಿ ಸಂದರ್ಭ ಸೂಚಿಸಿ ಸ್ವಾರಸ್ಯ ಬರೆಯಿರಿ. ಅದರಲ್ಲಿ 29ನೇ ಪ್ರಶ್ನೆ, ತೆಳುವಿಲ್ಲದೆ ಉಸುರು ಇರುಳೇಕೆ ಬಂದೆ? ಇದು ಕೂಡ ಪಠ್ಯ ಪುಸ್ತಕದಲ್ಲಿ ಇಲ್ಲದೆ ಇರುವಂತ ಪ್ರಶ್ನೆ. ಹಾಗಾದ್ರೆ ನೀವು ಭಯ ಪಡಬಾರದು, ಪಠ್ಯ ಪುಸ್ತಕದಲ್ಲಿ ಇಲ್ಲದೆ ಇರೋದು ಬಂದಿದೆಯಲ್ಲ ಅಂತ ಹೇಳಿ. ಪಠ್ಯ ಪುಸ್ತಕದಲ್ಲಿ ಇಲ್ಲ ಅಂತಂದ್ರೆ ಅದು ಎಲ್ಲಿ ಇರುತ್ತೆ ಅಂತಂದ್ರೆ ಪ್ರಶ್ನೆ ಕೋಠಿಯಲ್ಲಿ ಇರುತ್ತೆ. ಆದ ಕಾರಣ ಕೇವಲ ಪಠ್ಯ ಪುಸ್ತಕ ಓದದೆ ಯಾರು ಅತಿ ಹೆಚ್ಚಿನ ಅಂಕಗಳನ್ನ 80ಕ್ಕೆ 80 ಅಂಕಗಳನ್ನು ಗಳಿಸಬೇಕು ಅನ್ನುವಂತ ವಿದ್ಯಾರ್ಥಿಗಳು ಪ್ರಶ್ನೆ ಕೋಠಿಯ ಎಲ್ಲಾ ಪ್ರಶ್ನೆಗಳನ್ನು ಸರಿಯಾಗಿ ಅಭ್ಯಾಸ ಮಾಡಬೇಕು. ಇದು ಬಹು ಆಯ್ಕೆ ಪ್ರಶ್ನೆಗಳಿಗೆ ಅಷ್ಟೇ ಅಲ್ಲದೆ ಬೇರೆ ಪ್ರಶ್ನೆಗಳಿಗೂ ಕೂಡ ಅನ್ವಯ ಆಗುತ್ತೆ. ಇನ್ನ ಹೊಂದಿಸಿ ಬರೆಯುವ ಪ್ರಶ್ನೆಗಳಲ್ಲಿ ಮಾಡುವಂತ ಒಂದು ತಪ್ಪು ಏನು ಅಂತಂದ್ರೆ, ವಿದ್ಯಾರ್ಥಿಗಳು ಏನ್ ಮಾಡ್ತಾರೆ, ಕೇವಲ ಸಂಕೇತಾಕ್ಷರಗಳನ್ನು ಬರೀತಾರೆ. ಉದಾಹರಣೆಗೆ ಮೊದಲನೇ 2 ಪಟ್ಟಿಗಳನ್ನಲ್ಲಿ ಕೊಟ್ಟಿರ್ತಾರೆ. ಅದನ್ನ ಬರೀಬೇಕಾದ್ರೆ ಏನ್ ಮಾಡ್ತಾರ, ಅ ಅಂತ ಬರೆದು ಅದಕ್ಕೆ ಮುಂದೆ ಉತ್ತರ 3, ಆ ಅಂತ ಬರೆದು 5, ಇ ಅಂತ ಬರೆದು 1, ಈ ರೀತಿ ಕೇವಲ ಸಂಕೇತಗಳನ್ನ. ಯಾಕಂದ್ರೆ ನಮ್ಮ ವಿದ್ಯಾರ್ಥಿಗಳಿಗೆ ಬರೆಯುವಂತ ಅಭ್ಯಾಸ ಬಹಳಷ್ಟು ಕಡಿಮೆ ಆಗೈತಿ. ಅಲ್ಲಿ ಒಂದೊಂದೇ ಪದಗಳಿದ್ರು ಕೂಡ ಅವುಗಳನ್ನು ಕೂಡ ಬರೆಯೋದಿಲ್ಲ. ಆ ರೀತಿ ದಯವಿಟ್ಟು ಯಾರು ಮಾಡಬಾರ್ದು. ಇನ್ನು ಕೆಲವು ವಿದ್ಯಾರ್ಥಿಗಳು ಯಾವ ರೀತಿ ಬರೀತಾರ ಅಂತಂದ್ರ ಕೇವಲ 2ನೇ ಪಟ್ಟಿ ಇರುತ್ತಲ್ಲ, ಮೊದಲನೇ ಪಟ್ಟಿಯನ್ನು ಬಿಟ್ಟು ಅದರಲ್ಲಿರುವಂತ ಉತ್ತರಗಳನ್ನ, ಈಗ ಉದಾಹರಣೆಗೆ ಮೊದಲನೇದು ನಾಗಚಂದ್ರ ಅಂತಿದೆ, ಅದಕ್ಕೆ ಉತ್ತರ ಯಾವುದು ಅಂತಂದ್ರೆ ಪಂಪರಾಮಾಯಣ. ಅ ಅಂತ ಬರೆದು ಪಂಪರಾಮಾಯಣ ಅಷ್ಟೇ ಬರೆದಿರ್ತಾರೆ. ಹಂಗ್ ಬರೆಯೋದು ಕೂಡ ಅಷ್ಟು ಸಮಂಜಸ ಅಲ್ಲ. ನಿಮ್ ಉತ್ತರ ಸರಿ ಇರಬಹುದು, ಆದ್ರೆ ಅದು ಬರೆಯುವಂತ ಸರಿಯಾದ ವಿಧಾನ ಅಲ್ಲ. ಆದ ಕಾರಣ ಮೊದಲು ಯಾವ ರೀತಿ ಬರೀಬೇಕು ಅಂತಂದ್ರೆ, ಅ ಅಂತ ಬರೆದು ನಾಗಚಂದ್ರ ಅಂತ ಬರೆದು ಅದ್ರ ಮುಂದೆ ಅದ್ರ ಉತ್ತರ ಅಂದ್ರೆ ಯಾವುದು, ಪಂಪರಾಮಾಯಣ. ಆ 2 ಪದಗಳನ್ನು ಸರಿಯಾಗಿ ಹೊಂದಿಸಿ ಬರೀಬೇಕು. ಅಂದಾಗ ಮಾತ್ರ ಮೌಲ್ಯಮಾಪನ ಮಾಡುವಂತವರಿಗೆ ಅದು ಒಳ್ಳೆಯ ಪ್ರಭಾವವನ್ನು ಬೀರತೈತಿ. ಮತ್ತು ನಿಮ್ಮ ಅಂಕಗಳು ಕೂಡ ಎಲ್ಲಿ ಕೂಡ ಕಟ್ ಆಗುವಂತ ಸಾಧ್ಯತೆಗಳು ಇರೋದಿಲ್ಲ. ನೀವು ಆ ರೀತಿ ಸಂಕೇತಾಕ್ಷರಗಳನ್ನು ಬರೆಯುವಾಗ ತಪ್ಪು ಮಾಡುವಂತ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಇರ್ತಾವ. ಆದ ಕಾರಣ ಅದ್ರ ಕಡೆ ನೀವು ಹೆಚ್ಚು ಗಮನವನ್ನ ವಹಿಸಬೇಕು. ಇನ್ನು ನೆಕ್ಸ್ಟ್ ನೋಡೋದಾದ್ರೆ,
ನೆಕ್ಸ್ಟ್ ಸ್ಲೈಡ್ ಅನ್ನ ನೋಡೋಣ. ಬಿಟ್ಟ ಸ್ಥಳಗಳನ್ನ ತುಂಬುವ ಪ್ರಶ್ನೆಗಳಲ್ಲಿ ನೀವು ಕೇವಲ ಉತ್ತರ ಬರೆದ್ರೆ ಸಾಕು. ಕೆಲವು ವಿದ್ಯಾರ್ಥಿಗಳಿಗೆ ಗೊಂದಲ ಇರುತ್ತೆ, ಪೂರ್ತಿ ವಾಕ್ಯ ಬರೀಬೇಕು ಅಥವಾ ಕೇವಲ ಬಿಟ್ಟ ಸ್ಥಳವನ್ನು ಮಾತ್ರ ಬರೀಬೇಕು ಅಂತ. ಪೂರ್ಣ ವಾಕ್ಯ ಬರೆದ್ರೆ ತಪ್ಪೇನಿಲ್ಲ. ಯಾವ ಪದವನ್ನು ತುಂಬಿರ್ತೀರಿ ಅದ್ರ ಕೆಳಗೆ ಅಂಡರ್ಲೈನ್ ಅನ್ನು ಮಾಡಬೇಕು. ಅಥವಾ ನಮ್ಗೆ ಸಮಯ ವ್ಯರ್ಥ ಆಗುತ್ತೆ ಅನ್ನೋದಾದ್ರೆ ನೀವು ಕೇವಲ ಉತ್ತರವನ್ನು ಬರೆದ್ರು ಕೂಡ ಸಾಕು. ಆದ್ರೆ ಮುಖ್ಯವಾಗಿ ಅಲ್ಲಿ ಪ್ರಶ್ನೆ ಸಂಖ್ಯೆಯನ್ನ ಸರಿಯಾಗಿ ಹಾಕ್ಬೇಕು. 11ರಿಂದ 15 ಇರ್ತಾವ. 11 ಅಂತ ಬರೆದು ಆ 11ರ ಉತ್ತರವನ್ನು ಬರೀಬೇಕು. ಅದೇ ರೀತಿ 12 ಅಂತ ಬರೆದು ಅದ್ರ ಉತ್ತರವನ್ನು ಬರೀಬೇಕು. ನೀವು ಪ್ರಶ್ನೆ ಸಂಖ್ಯೆಯನ್ನು ಹಾಕದೆ ಉತ್ತರವನ್ನು ಬರೆದ್ರ ಅಲ್ಲಿ ಯಾವ ಪ್ರಶ್ನೆಗೆ ನೀವು ಆ ಉತ್ತರ ಬರೆದಿದ್ರಿ ಅಂತ ಹೇಳಿ ಗೊತ್ತಾಗೋದಿಲ್ಲ. ಆದ ಕಾರಣ ಪ್ರಶ್ನೆ ಸಂಖ್ಯೆಯನ್ನ ಬಹಳ ಮುಖ್ಯವಾಗಿ ಕರೆಕ್ಟ್ ಆಗಿ ಹಾಕಿ ಆಮೇಲೆ ನೀವು ಪೂರ್ಣ ವಾಕ್ಯ ಬರೆಯದೆ ಕೇವಲ ಉತ್ತರವನ್ನು ಬರೆದ್ರು ಕೂಡ ಸಾಕು. ಇನ್ನ ಮುಂದಿನ ಒಂದು ಅಂಶವನ್ನ ಈಗಾಗಲೇ ಸರ್ ಹೇಳಿದ್ರು. ಪ್ರಾರಂಭದ ಅ ವಿಭಾಗದಲ್ಲಿನ ಅ ಮತ್ತು ಈ ಭಾಗದ ಪ್ರಶ್ನೆಗಳು ಅಂದ್ರೆ ಯಾವು ಇದೆ ಬಹು ಆಯ್ಕೆ ಪ್ರಶ್ನೆಗಳು, ಹೊಂದಿಸಿ ಬರೆಯಿರಿ ಮತ್ತು ಬಿಟ್ಟ ಸ್ಥಳ ತುಂಬುವಂತ ಪ್ರಶ್ನೆಗಳು. ಇವುಗಳನ್ನ ಒಂದೇ ಕಡೆ ಬರೀಬೇಕು. ಒಂದೇ ಕಡೆ ಮೊದಲಿಗೆ ಬರೀಬೇಕು ಅಂತ ಕೇಳಿದ್ರೆ ಮೊದಲಿಗೆ ಬರೆದ್ರೆ ಒಳ್ಳೇದು. ಆದ್ರೆ ಮೊದಲಿಗೆ ಬರದೇ ಇದ್ರೆ ಬೇರೆ ಕಡೆನೂ ಬರೀಬಹುದು. ಆದ್ರೆ ಒಂದೇ ಕಡೆ ಇರ್ಬೇಕು. ಅಂದ್ರೆ ಬಹು ಆಯ್ಕೆ ಪ್ರಶ್ನೆಗಳನ್ನ ಬರೆಯಕ್ ಶುರು ಮಾಡಿದ್ರೆ 1ರಿಂದ 10ರವರೆಗೂ ಎಲ್ಲವುಗಳನ್ನ ಬರೆದು ಬಿಡ್ರಿ. ಅದೇ ರೀತಿ ಸರ್ ಆಗ್ಲೇ ಹೇಳಿದ್ರು, ಕೆಲವು ಋಣಾತ್ಮಕ ತಂತ್ರಗಳನ್ನ ವಿದ್ಯಾರ್ಥಿಗಳು ಉಪಯೋಗಿಸೋದು ನಾವು ನೋಡ್ತೀವಿ ಪರೀಕ್ಷೆಗಳಲ್ಲಿ. ಅಂದ್ರೆ ಅವಂಗ ಕನ್ಫ್ಯೂಸ್ ಇರ್ತೈತಿ. ಆ ಈ ಅನು ಉತ್ತರ ಅನಿಸ್ತಿರ್ತೈತಿ, ಈನು ಉತ್ತರ ಅಂತ ಅನಿಸ್ತಾ ಇರ್ತೈತಿ. ಮೊದ್ಲು ಅಂತ ಬರೆದು ಆ ಉತ್ತರವನ್ನು 1ನೇ ಪೇಜ್ ನಲ್ಲಿ ಬದರ್ತಾನ. ಆಮೇಲೆ ಇನ್ಯಾವುದೋ ಮುಂದಿನ ಪೇಜ್ ಅಲ್ಲಿ ಟಿ ಅಂತ ಹಾಕಿ ಅದೇ ಪ್ರಶ್ನೆ ಸಂಖ್ಯೆ ಹಾಕಿ ಅದು ಒಂದನ್ನ ಅಲ್ಲಿ ಬರೆದಿರ್ತಾನೆ. ಈ ರೀತಿ ಮಾಡಿದಾಗ ನಿಮ್ಗ ಏನಾಗುತ್ತೆ ಅಂತಂದ್ರ ಮೊದಲು ಬರೆದಿರುವಂತ ಉತ್ತರ ಸರಿಯಾಗಿದ್ರೆ ಅಂಕ ಸಿಗುತ್ತಾ, ಮೊದಲು ಬರೆದಿರುವಂತ ಉತ್ತರ ತಪ್ಪಾಗಿದ್ದು ಆಮೇಲೆ ಬರೆದಂತ ಉತ್ತರ ಸರಿ ಇದ್ರು ಕೂಡ ನಿಮ್ಗೆ ಅಂಕ ಸಿಗೋದಿಲ್ಲ. ಅಂದ್ರೆ ಮೊದಲು ಯಾವ್ದು ಬರೀತಿರೋ ಅದು ಮಾತ್ರ ಕನ್ಸಿಡರ್ ಆಗೋದು. ಆದ ಕಾರಣ ಒಂದೇ ಕಡೆ ಅದನ್ನ ಬರೆಯಿರಿ. ಬೇರೆ ಬೇರೆ ಕಡೆ ಬರೆಯೋದ್ರಿಂದ ಅಲ್ಲಿ ಮೌಲ್ಯಮಾಪಕರು ಏನೋ ಮಾರ್ಕ್ಸ್ ಕೊಟ್ಬಿಡ್ತಾರೆ ಅಂತೇಳಿ ಆ ರೀತಿ ಋಣಾತ್ಮಕ ತಂತ್ರಗಳನ್ನ ದಯವಿಟ್ಟು ಯಾರು ಬಳಸೋದು ಬೇಡ. ಇನ್ನ ಮುಂದಿನ ಅಂಶ ನೋಡೋದಾದ್ರೆ ವಿದ್ಯಾರ್ಥಿಗಳು ಬಹು ಆಯ್ಕೆಯ ಹಾಟ್ಸ್ ಪ್ರಶ್ನೆಗಳು ಅಂತಂದ್ರ ಅನ್ವಯಿಕ ಪ್ರಶ್ನೆಗಳು ಅಂತ ಕರಿತೀವಲ್ಲ ನಾವು. ಇವು ಪಠ್ಯ ಪುಸ್ತಕದಲ್ಲಿಲ್ಲ, ಆದ್ರೆ ಪ್ರಶ್ನೆ ಕೋಟಿಯಲ್ಲಿ ಇವೆ. ಒಂದು ಪ್ರಶ್ನೆ ನೇರವಾಗಿ ಕೇಳದೆ ಅನ್ವಯದ ರೀತಿಯಲ್ಲಿ ಕೇಳಿರುವಂತ ಪ್ರಶ್ನೆಗಳು ಇರ್ತಾವಲ್ಲ, ಅಂತ ಪ್ರಶ್ನೆಗಳಿಗೆ ನೀವು ಏನ್ ಮಾಡ್ಬೇಕು ಅಂತಂದ್ರೆ ಪ್ರಶ್ನೆ ಕೋಟಿಯನ್ನ ಓದ್ಬೇಕು. ಪ್ರಶ್ನೆ ಕೋಟಿಯಿಂದಲೇ ನಿಮ್ಮ 99% ಅಥವಾ 100% ಅಂದ್ರೂ ಅಡ್ಡಿಯಿಲ್ಲ, ಅಷ್ಟು ಪ್ರಶ್ನೆಗಳು ಬರೋದು. ಅಕಸ್ಮಾತ್ ಪ್ರಶ್ನೆ ಕೋಟಿಯಿಂದ ಬಿಟ್ಟು ಬೇರೆ ಕೇಳುವಂತ ಸಾಧ್ಯತೆ ತುಂಬಾ ಕಡಿಮೆ ಅಂತ ಹೇಳಿ ನಮ್ಮ ಸರ್ ಹೇಳಿದ್ದಾರೆ. 99% ಕ್ವಶನ್ ಬ್ಯಾಂಕ್ ಅನ್ನು ಬಿಟ್ಟು ಬೇರೆ ಯಾವ ಪ್ರಶ್ನೆಗಳು ಬರೋದಿಲ್ಲ. ಅದೇ ರೀತಿ 40ನೇ ಪ್ರಶ್ನೆ ಅದು ಯಾವ ರೀತಿ ಕೇಳ್ತಾರ ಏನು ಅಂತ ಹೇಳಿ ನಿಮ್ಗೆ ಕೆಲವು ಜನರಿಗೆ ಗೊಂದಲ ಇರ್ಬೋದು. 40ನೇ ಪ್ರಶ್ನೆ ಬಹಳ ಸರಳವಾಗಿರ್ತೈತೆ. ಯಾಕಂದ್ರ ಇದು 4 ಅಂಕದ ಪ್ರಶ್ನೆ, ಆದ್ರೆ ಸ್ಪ್ಲಿಟ್ ಮಾಡಿರ್ತಾರೆ. 1 ಅಂಕದ 2 ಪ್ರಶ್ನೆಗಳು ಮತ್ತು 2 ಅಂಕದ 1 ಪ್ರಶ್ನೆ ಅಂತ ಹೇಳಿ. ಅವುಗಳಿಗೆ ಉತ್ತರ ಬರೆಯೋದು ಬಹಳ ಸುಲಭ. ನೀವು ಬೇರೆ ಪ್ರಶ್ನೆಗಳಿಗಾದ್ರೆ 5-6 ವಾಕ್ಯಗಳಲ್ಲಿ ಅರ್ಧ ಮುಕ್ಕಾಲು ಪುಟದಷ್ಟು ಉತ್ತರ ಬರೀಬೇಕಾಗುತ್ತೆ. ಆದ್ರೆ 40ನೇ ಪ್ರಶ್ನೆಗೆ ಕೇವಲ ನೀವು 1 ಅಂಕದ 2 ಅಂಕದ 1 ಸಂಕ್ಷಿಪ್ತವಾಗಿ ಉತ್ತರ ಬರೆದು ಕೂಡ 4ಕ್ಕೆ 4 ಅಂಕಗಳನ್ನು ಸುಲಭವಾಗಿ ಗಳಿಸಬಹುದು. ಅವುಗಳನ್ನ ನೀವು ಪ್ರಾಕ್ಟೀಸ್ ಮಾಡ್ಬೇಕು ಅಂದ್ರೆ ಮತ್ತದೇ ಕ್ವಶನ್ ಬ್ಯಾಂಕ್ ಅನ್ನ ನೀವು ನೋಡ್ಬೇಕು. ನೆಕ್ಸ್ಟ್ ಸ್ಲೈಡ್ ಅನ್ನ ನೋಡೋಣ. ಇನ್ನು ಕೆಲವು ಜನ ವಿದ್ಯಾರ್ಥಿಗಳು ಏನ್ ಮಾಡ್ತಾರಂತಂದ್ರ 2 ಅಂಕದ ಪ್ರಶ್ನೆಗಳು ಇರ್ತಾವ, ಆದ್ರೆ ಅವ್ರಿಗೆ ಎಲ್ಲಾ ಗೊತ್ತಿರ್ತೈತಿ. ಅಂದ್ರೆ ಕಥೆ ಎಲ್ಲ ಓದ್ಬಿಟ್ಟಿರ್ತಾರ ಅವ್ರು. ಈಗ ರಾವಣನು ಜಾನಕಿಯನ್ನು ನೋಡಲು ಪ್ರಮೋದವನಕ್ಕೆ ಬಂದ ಬಗೆ ಹೇಗೆ ಅಂತ ಐತಿ. ಅದು ಬಂದ ಬಗೆ ಹೇಗೆ ಅಂದ್ರೆ ಯಾವ ರೀತಿ ಬಂದ ಅನ್ನೋ ವಿಷಯವನ್ನ ಮಾತ್ರ ಬರೆದ್ರೆ ಅಲ್ಲಿ ಸಾಕು. 2 ಅಥವಾ 3 ವಾಕ್ಯ ಅಂದ್ರೆ ಒಂದು 4 ಸಾಲುಗಳಲ್ಲಿ ಅಂದ್ರೆ ಇದು ಉತ್ತರ ಮುಗಿದೋಗುತ್ತೆ. ಕೆಲವು ಜನ ವಿದ್ಯಾರ್ಥಿಗಳು ಅರ್ಧ ಪುಟಗಟ್ಲೆ ಬರೆದಿರ್ತಾರೆ 2 ಅಂಕದ ಪ್ರಶ್ನೆಗಳಿಗೆ, ನಾವು ನೋಡ್ತೀವಿ ಪರೀಕ್ಷೆಯಲ್ಲಿ. ಅಷ್ಟೊಂದು ಬರೆಯುವಂತ ಅವಶ್ಯಕತೆ ಇಲ್ಲ. ಮಾರ್ಕ್ಸ್ ನಿಮ್ಗ ಸಿಗಬಹುದು, ಆದ್ರೆ ನಿಮ್ ಸಮಯ ಬಹಳಷ್ಟು ಅದರಿಂದ ವ್ಯರ್ಥ ಆಗುತ್ತೆ. ಅದರಿಂದ ಎಷ್ಟು ಅವಶ್ಯನೋ ಅಷ್ಟೇ ಬರೆಯೋದನ್ನ ನೀವು ರೂಢಿ ಮಾಡ್ಕೋಬೇಕು. ಏನ್ ಪ್ರಶ್ನೆ ಕೇಳ್ಯಾರ ಅದಕ್ಕೆ ಸರಿಯಾದ ಉತ್ತರವನ್ನ ಬರೆದ್ರೆ ಸಾಕು. ಇನ್ನ ಸಂದರ್ಭ ಸಹಿತ ವಿವರಣೆ ಇದನ್ ಮಾಡ್ಬೇಕಾದ್ರೆ ಎಲ್ಲಾ ವಿದ್ಯಾರ್ಥಿಗಳಿಗೂ ಇದು ಗೊತ್ತಿರ್ತ ಅನ್ಕೊಂತೀನಿ ನಾನು. ಮೊದಲು ಆಯ್ಕೆಯನ್ನು ಬರೀಬೇಕು. ಅಂದ್ರೆ ಯಾವ ಪಾಠದಿಂದ ಆಯ್ದುಕೊಳ್ಳಲಾಗಿದೆ, ಅದರ ಲೇಖಕರು ಅಥವಾ ಕವಿ ಯಾರು, ಮತ್ತೆ ಆಕರ ಕೃತಿ ಯಾವುದು, ಇದನ್ನ ಬರೀಬೇಕು. ನೆಕ್ಸ್ಟ್ ಸಂದರ್ಭ,
ಮೂರನೇ ಹಂತ ಕೆಲವು ಜನ ವಿವರಣೆ ಅಂತ ಬರೀತಾರೆ, ಕೆಲವು ವಿದ್ಯಾರ್ಥಿಗಳು ಸ್ವಾರಸ್ಯ ಅಂತ ಹೇಳಿ ಬರೀತಾರ. ಈ ರೀತಿ 3 ಪ್ಯಾರಾಗಳಲ್ಲಿ ಉತ್ತರ ಬರೆಯುವ ಒಂದು ವಿಧಾನವನ್ನ ಎಲ್ಲ ವಿದ್ಯಾರ್ಥಿಗಳು ಅಭ್ಯಾಸ ಮಾಡ್ಬೇಕು. ಇದನ್ನ ಮಾಡಿರ್ತೀರಿ ಅಂತೇಳಿ ನಾನು ಭಾವಿಸ್ತೇನೆ. ಇನ್ನ ನೆಕ್ಸ್ಟ್ ನಾವ್ ಎಲ್ಲಿಗೆ ಬರೋಣ ಅಂತಂದ್ರ ಯಾವುದು ಈ ಸಾರಿ ಭೂ ವಿಭಾಗಕ್ಕೆ ಅಂದ್ರೆ ಭಾಷಾಭ್ಯಾಸ ವಿಭಾಗಕ್ಕೆ ಬರೋಣ. ಭಾಷಾಭ್ಯಾಸದಲ್ಲಿ ನಿಮ್ಗೆ ಈಗಾಗಲೇ ಪ್ರಶ್ನೆ ಪತ್ರಿಕೆಯಲ್ಲಿ ನೋಡಿರ್ತಾರೆ 6 ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ, ಅದ್ರಲ್ಲಿ ಕೇವಲ 4ಕ್ಕೆ ಉತ್ತರ ಬರೆದ್ರೆ ಸಾಕು. ಮತ್ತು ಪ್ರತಿ ಪ್ರಶ್ನೆಯಲ್ಲಿ 3 ಪದಗಳನ್ನು ಕೊಟ್ಟಿರ್ತಾರೆ. ಆ 3 ಪದಗಳಲ್ಲಿ 2 ಪದಗಳಿಗೆ ನೀವು ಉತ್ತರಿಸಿದ್ರೆ ಸಾಕು. ಅಂದ್ರೆ ಒಟ್ಟು ನಿಮಗೆ 6 × 3 18 ಪದಗಳಲ್ಲೇ ಇರ್ತಾವು. ನೀವು ಬರಿಬೇಕಾದಂತ ಉತ್ತರಗಳು ಎಷ್ಟು? ಕೇವಲ 4 × 2 ಅಂದ್ರೆ 8 ಪದಗಳಿಗೆ ಮಾತ್ರ ಉತ್ತರ ಬರೀಬೇಕು. ಹಂಗಂತೇಳಿ ನೀವು 8 ಪದಗಳಿಗೆ ಬರೆಯುವುದು ಬೇಡ. ಯಾಕಂದ್ರೆ ಈ ಗ್ರಾಮರ್ ನಲ್ಲಿ ನಿಮ್ಗೆ ತಪ್ಪಾಗುವಂತ ಸಾಧ್ಯತೆಗಳು ಹೆಚ್ಚಾಗಿ ಇರ್ತಾವ. ಆದ ಕಾರಣ ವಿದ್ಯಾರ್ಥಿಗಳು ಏನ್ ಮಾಡ್ಬೇಕು ಅಂತಂದ್ರ ಎಲ್ಲಾ ಪ್ರಶ್ನೆಗಳನ್ನ 6ಕ್ಕೆ 6 ಪ್ರಶ್ನೆಗಳನ್ನ ಉತ್ತರಿಸುವುದನ್ನ ರೂಢಿ ಮಾಡ್ಕೋಬೇಕು. ಅದೇ ರೀತಿ 3 ಪದಗಳನ್ನು ಕೊಟ್ಟಿರ್ತಾರಲ್ಲ 2ಕ್ಕೆ ಬರೀಬೇಕು ಅಂತೇನಿಲ್ಲ. ಈಗ ಉದಾಹರಣೆಗೆ ಧಾತುಗಳನ್ನು ಗುರುತಿಸಿ ಅಂತೇಳಿ ಮೊನ್ನೆ ಪ್ರಿಪರೇಟರಿ ಎಕ್ಸಾಮ್ ಅಲ್ಲಿ ಕೇಳಿದ್ರು 47ನೇ ಪ್ರಶ್ನೆ. ಇಲ್ಲಿ ಓದುವರು, ಎದ್ದರು, ಹರಡಿತು ಈ 3 ಪದಗಳನ್ನು ಕೊಟ್ಟರು. ಈ 3 ಪದಗಳಲ್ಲಿ 2 ಬರೆದ್ರೆ ಸಾಕು. ಆದ್ರೆ ನೀವು 3 ಬರೀರಿ. ಎಕ್ಸ್ಟ್ರಾ ಬರೆಯೋದ್ರಿಂದ ಏನು ನಿಮ್ಗೆ ನಷ್ಟ ಇಲ್ಲ, ಸಮಯನೂ ಕೂಡ ಇದಕ್ಕೆ ಬಹಳ ಬೇಕಾಗಿಲ್ಲ. ಯಾಕಂದ್ರೆ ಕೇವಲ 1 ಪದದಲ್ಲಿ ಉತ್ತರ ಇರೋದ್ರಿಂದ ಈ 3 ಪದಗಳಿಗೂ ನೀವು ಬರೋದ್ರಿ ಅಂದ್ರ ಅಕಸ್ಮಾತ್ 1 ತಪ್ಪು ಆದ್ರೂ ಸಹಿತ ನಿಮ್ಮ ಅಂಕ ಅಲ್ಲಿ ಕಡಿತ ಆಗೋದಿಲ್ಲ. ಯಾಕಂದ್ರೆ ಇನ್ನೆರಡು ಸರಿ ಇರ್ತಾವಲ್ಲ, 2 ಸರಿ ಇದ್ರು 2 ಮಾರ್ಕ್ಸ್, 3 ಸರಿಯಾಗಿ ಬರೆದ್ರು ಕೂಡ 2 ಮಾರ್ಕ್ಸ್. ಆದ ಕಾರಣ ಈ ರೀತಿ ನೀವು 18 ಪದಗಳಿಗೆ ಉತ್ತರ ಬರೆಯುವುದನ್ನ ಅಭ್ಯಾಸ ಮಾಡ್ಕೊಂಡ್ರೆ ಬಹಳಷ್ಟು ಒಳ್ಳೆಯದು. ಅದರಿಂದ ನಿಮ್ಗೆ ಗ್ರಾಮರ್ ನಲ್ಲಿ 8 ಅಂಕಗಳಿಗೆ 8 ಅಂಕಗಳನ್ನು ಪಡೆಯಕ್ಕೆ ಬಹಳಷ್ಟು ಸಹಾಯ ಆಗ್ತದೆ. ಅದೇ ರೀತಿ 2 ಅನ್ಯ ದೇಶ ಪದಗಳನ್ನು ಬರೆಯಿರಿ ಅಂತ ಕೇಳ್ತಾರೆ. ಕೆಲವೊಮ್ಮೆ 2 ದ್ವಿರುಕ್ತಿಗಳನ್ನು ಬರೆಯಿರಿ ಅಂತಾನು ಕೇಳ್ಬೋದು. ಇಂಥ ಸಮಯದಲ್ಲಿ 2 ಅಂದ್ರೆ 2 ಬರೆಯೋದ್ ಬೇಡ, ನಿಮ್ಗೆ ಜಾಸ್ತಿ ಗೊತ್ತಿರ್ತಾವಲ್ಲ, ಹಂಗಾಗಿ ಒಂದು 4-5 ಪದಗಳನ್ನು ಬರೆದು ಬಿಟ್ರೆ ಅಕಸ್ಮಾತ್ ಅದರಲ್ಲಿ 1 ತಪ್ಪಿದ್ರು ಕೂಡ ಹೆಚ್ಚಿಗೆ ಬರೆದಿರೋದ್ರಿಂದ ನಿಮ್ಗೆ ಹೆಚ್ಚಿಗೆ ಬರಿಬಾರದು ಅಂತೇನಿಲ್ಲ, ಬರಿಬಹುದು. ಯಾವ್ದಾದ್ರು 2 ಅದರಲ್ಲಿ ಸರಿ ಇದ್ರು ಸಾಕು, ನಿಮ್ಗೆ ಅಂಕಗಳು ಸಿಗ್ತಾವ. ಇದಿಷ್ಟು ಭಾಷಾಭ್ಯಾಸದ ಬಗ್ಗೆ ಆಯ್ತು. ಇನ್ನು ನೆಕ್ಸ್ಟ್ ಪ್ರಬಂಧ ಬರೆಯುವಾಗ ಏನ್ ಮಾಡ್ಬೇಕು ನೀವು ಅಂತಂದ್ರೆ ಮುಖ್ಯವಾಗಿ 3 ಆಯಾ ವಿಷಯದ ಮೇಲೆ ಬೇರೆ ಬೇರೆ ಹಂತಗಳನ್ನು ನೀವು ಬಳಸ್ಬೇಕಾಗುತ್ತೆ. ಆದ್ರೆ ಮುಖ್ಯವಾಗಿ ಪೀಠಿಕೆ, ಮತ್ತೆ ಕೊಟ್ಟಿರುವಂತ ವಿಷಯದ ವಿವರಣೆ, ಮತ್ತು ಕೊನೆಯಲ್ಲಿ ಉಪಸಂಹಾರ. ಈ ರೀತಿ 3 ಹಂತಗಳನ್ನು ನೀವು ಅನುಸರಿಸಬೇಕಾಗುತ್ತೆ. ಪೀಠಿಕೆ ಅಂತಂದ್ರ ಆ ವಿಷಯದ ಬಗ್ಗೆ ಇಂಟ್ರೊಡಕ್ಷನ್ ಅದನ್ನ ಬರೀಬೇಕು. ವಿಷಯ ವಿವರಣೆಯಲ್ಲಿ ಆ ವಿಷಯದ ಬಗ್ಗೆ ನಿಮ್ಗೆ ಗೊತ್ತಿರುವಂತ ಎಲ್ಲಾ ಅಂಶಗಳನ್ನು ಸರಿಯಾಗಿ ಅಭಿವ್ಯಕ್ತಿಗೊಳಿಸ್ಬೇಕು. ಅಲ್ಲಿ ವಾಕ್ಯ ರಚನೆ ಸರಿಯಾಗಿರ್ಬೇಕು. ಆಮೇಲೆ ಲೇಖನ ಚಿಹ್ನೆಗಳನ್ನ ಸರಿಯಾಗಿ ಬಳಸಬೇಕು. ಅದೇ ರೀತಿ ವ್ಯಾಕರಣ ದೋಷಗಳು ಮತ್ತು ಪದಗಳನ್ನು ಬರೆಯುವಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಇದ್ಯಾವುದು ಇರದೇ ಇರುವಂತ ರೀತಿಯಲ್ಲಿ ನೋಡ್ಕೊಳ್ಬೇಕು. ಇನ್ನು ಉಪಸಂಹಾರ ಅಂತಂದ್ರೆ ಕೊನೆಗೆ ನಿಮ್ ಕನ್ಕ್ಲೂಷನ್ ಏನು ಆ ವಿಷಯದ ಬಗ್ಗೆ ಅನ್ನೋದನ್ನ ಬರೆಯಬೇಕು. ಇನ್ನು ಪ್ರಬಂಧಕ್ಕೆ ಯಾವ ವಿಷಯವನ್ನು ಕೊಡ್ತಾರ ಅಂತ ಹೇಳಿ ನಿಮಗ ಕೆಲವು ವಿದ್ಯಾರ್ಥಿಗಳಲ್ಲಿ ಗೊಂದಲ ಇರ್ಬೋದು. ನಮ್ಗೆ ಗೊತ್ತಿಲ್ಲದೆ ಇರುವಂತ ಕಳೆದ ವರ್ಷ ಪಠ್ಯ ಪುಸ್ತಕದಲ್ಲಿ ಇಲ್ಲದೆ ಇರುವಂತ ವಿಷಯಗಳು ಕೂಡ ಪರೀಕ್ಷೆಯಲ್ಲಿ ಬಂದಿದ್ವು. ಆದ ಕಾರಣ ಅದಕ್ಕೆ ನಿಮ್ಗ ಪರಿಹಾರ ಏನು ಅಂತಂದ್ರ ನಿಮ್ಮ ವರ್ಕ್ ಬುಕ್ ನೀವು ಈ ಸಲ ನೋಡ್ಬೇಡ್ರಿ, ಅದ್ರ ಬದಲಿ ಕ್ವಶನ್ ಬ್ಯಾಂಕ್ ಅನ್ನ ನೋಡ್ಬೇಕು. ಕ್ವಶನ್ ಬ್ಯಾಂಕ್ ನಲ್ಲಿ 30 ಟಾಪಿಕ್ಸ್ ಗಳನ್ನ ಕೊಟ್ಟಾರ ಪ್ರಬಂಧವನ್ನು ಬರೆಯೋದಕ್ಕೆ. ಆ 30ರಲ್ಲೇ ಯಾವ್ದಾದ್ರು 2 ವಿಷಯಗಳು ಬರ್ತಾವು. ಅದರಲ್ಲೂ ಬಹಳಷ್ಟು ಕಠಿಣವಾಗಿರುವಂತಹ ವಿಷಯನ ಬರೋದಿಲ್ಲ. ಸಾಮಾನ್ಯವಾಗಿ ಎಲ್ಲ ವಿದ್ಯಾರ್ಥಿಗಳು ಬರೆಯೋದಕ್ಕೆ ಸಾಧ್ಯ ಇರುವಂತ ವಿಷಯಗಳೇ ಬರ್ತಾವು. ಆದ ಕಾರಣ ಅದನ್ನ ಸ್ವಲ್ಪ ಅಲ್ಲಿ ಕೊಟ್ಟಿರುವಂತ ವಿಷಯಗಳನ್ನೇ ನೀವು ಅಭ್ಯಾಸ ಮಾಡ್ಕೊಂಡ್ರೆ ಸಾಕು. ಇನ್ನು ನೆಕ್ಸ್ಟ್ ಇದಿಷ್ಟು. ಇನ್ನು 4 ಅಂಕದ ಪ್ರಶ್ನೆಗಳಿಗೆ ಉತ್ತರ ಬರೆಯುವಾಗ ಪ್ರಶ್ನೆಗೆ ಸಂಬಂಧಿಸಿದಂತಹ ಪ್ರಮುಖವಾದ ಅಂಶಗಳನ್ನು ಸಮರ್ಪಕವಾಗಿ ಬರೆಯಬೇಕು. ಅದೇ ರೀತಿ ವಾಕ್ಯ ರಚನೆ, ಲೇಖನ ಚಿಹ್ನೆಗಳ ಬಳಕೆ ಹಾಗೂ ಕ್ರಮಬದ್ಧವಾದ ವಿವರಣೆ ಇವೆಲ್ಲ ಮುಖ್ಯ. ಯಾಕಂದ್ರೆ ಕೆಲವು ವಿದ್ಯಾರ್ಥಿಗಳು ಬರ್ದಿರ್ತಾರೆ ಸಾಕಷ್ಟು, 1 ಪೇಜ್ ಗಟ್ಲೆ ಬರ್ದಿರ್ತಾರೆ 4 ಅಂಕದ ಪ್ರಶ್ನೆಗಳಿಗೆ, ಆದ್ರೂ ಪೂರ್ಣ ಅಂಕಗಳಿಗೆ ಅವ್ರಿಗೆ ಸಿಕ್ಕಿರೋದಿಲ್ಲ. ಯಾಕೆ ಕಟ್ ಆಯ್ತು ಮಾರ್ಕ್ಸ್ ಅಂತ ಹೇಳಿ ಗೊತ್ತಾಗಂಗಿಲ್ಲ. ಯಾಕೆ ಕಟ್ ಆಗಿರ್ತಂದ್ರ
ಅವರ ವಾಕ್ಯ ರಚನೆಯಲ್ಲಿ ತಪ್ಪಿರಬಹುದು. ಅಥವಾ ಲೇಖನ ಚಿಹ್ನೆಗಳನ್ನ ಎಲ್ಲಿ ಪೂರ್ಣ ವಿರಾಮ ಕೊಡಬೇಕು, ಎಲ್ಲಿ ಅಲ್ಪ ವಿರಾಮ ಅದನ್ನ ಬಳಸದೇ ಇದ್ರೂ ಕೂಡ ಅಂಕಗಳ ಕಡಿತ ಆಗಬಹುದು. ಅದೇ ರೀತಿ ಕ್ರಮಬದ್ಧವಾದಂತ ವಿವರಣೆ, ಕೊನೆಯಲ್ಲಿ ಬರೋದನ್ನ ಫಸ್ಟಿಗೆ ಬರೋದು, ಆಮೇಲೆ ಫಸ್ಟಿಗೆ ಬರೆಯೋದನ್ನ ಮಧ್ಯದಲ್ಲಿ ಬರೋದು, ಈ ರೀತಿ ಇರಬಾರ್ದು. ಅದು ಕ್ರಮಬದ್ಧವಾದಂತ ವಿವರಣೆ ಇರಬೇಕು. ಮತ್ತೆ ಏನ್ ಪ್ರಶ್ನೆ ಕೇಳ್ತಾರ ಅದಕ್ಕೆ ಸಮಂಜಸವಾದಂತ ಉತ್ತರ ಇರಬೇಕು. ಎಲ್ಲಾ ಅಂಶಗಳಿದ್ದಾಗ ಮಾತ್ರ 4 ಅಂಕದ ಪ್ರಶ್ನೆಗಳಿಗೆ ಪೂರ್ಣ ಅಂಕಗಳು ಸಿಗೋದಕ್ಕೆ ಸಾಧ್ಯ. ಇನ್ನ ಪತ್ರ ಲೇಖನದ ಬಗ್ಗೆ ಒಂದು ಮುಖ್ಯವಾದ ವಿಷಯ ಏನೇನು ಬಿಟ್ಕೋಬೇಕು, ಈಗಾಗಲೇ ನೀವು ಅಭ್ಯಾಸ ಮಾಡಿರಿ ಅಂತ ಭಾವಿಸ್ತೀನಿ. ಆದ್ರೂ ಕೂಡ ಇನ್ನು ಕೆಲವು ವಿದ್ಯಾರ್ಥಿಗಳು ಏನ್ ಮಾಡ್ತಾರ ಅಂತಂದ್ರೆ ಪತ್ರಗಳನ್ನು ಬರೆಯುವಾಗ ಅ ಬ ಕ ಅಥವಾ XYZ ABC ಈ ರೀತಿ ಸಂಕೇತಾಕ್ಷರಗಳನ್ನು ಬಳಸ್ತಾರೆ. ಮೊದಲು ಆ ರೀತಿ ಬಳಸಬಹುದಾಗಿತ್ತು. ಆದ್ರೆ ಈಗ ಪ್ರಶ್ನೆ ಪತ್ರಿಕೆಯಲ್ಲಿಯೇ ನೀವು ಯಾರು ಅನ್ನೋದನ್ನ ಅವ್ರು ಕೊಟ್ಟಿರ್ತಾರೆ. ಈಗ ಉದಾಹರಣೆಗೆ ಲೋಕೇಶ್ವರಿ ಅಥವಾ ದಯಾನಂದ ದ್ವಿತೀಯ PUC ಸಂಗೊಳ್ಳಿ ರಾಯಣ್ಣ ಪದವಿ ಪೂರ್ವ ಕಾಲೇಜು ಬೈಲಹೊಂಗಲ ಬೆಳಗಾವಿ ಜಿಲ್ಲೆ, ಇದು ನಿಮ್ಮ ವಿಳಾಸವೆಂದು ಭಾವಿಸಿ ಅಂತ ಈ ರೀತಿ ಕೊಟ್ಟಿರ್ತಾರೆ. ಅವಾಗ ನೀವು ಅಲ್ಲಿ ಕೊಟ್ಟಿರೋ ವಿಳಾಸವನ್ನೇ ಬರೀಬೇಕು. ಇಂದ ವಿಳಾಸ ಮತ್ತು ಗೆ ವಿಳಾಸ, ಫ್ರಮ್ ಅಡ್ರೆಸ್ ಮತ್ತು ಟು ಅಡ್ರೆಸ್ ಎರಡನ್ನೂ ಕೂಡ ಅಲ್ಲೇ ಕೊಟ್ಟಿರ್ತಾರ. ನೀವು ಅಲ್ಲೇ ಇಂದ ಬರೀಬೇಕಾದ್ರೂ ಅಲ್ಲಿ ಕೊಟ್ಟಿರುವಂತ ಪ್ರಶ್ನೆಯಲ್ಲಿರುವಂತ ವಿಳಾಸವನ್ನೇ ಹಾಕ್ಬೇಕು. ಗೆ ಅಂತ ಬರೀಬೇಕಾದ್ರೂ ಕೂಡ ಯಾರಿಗ್ ಬರೀಬೇಕು ಅಂತ ಹೇಳ್ತಾರಲ್ಲ ಅವ್ರ ವಿಳಾಸವನ್ನು ಕೂಡ ಅಲ್ಲೇ ಕೊಟ್ಟಿರ್ತಾರ. ಅದೇ ವಿಳಾಸವನ್ನು ನೀವು ಬರೀಬೇಕು ಹೊರತು ಸಂಕೇತಾಕ್ಷರಗಳನ್ನಾಗ್ಲಿ ಅಥವಾ ನಿಮ್ಮ ಸ್ವಂತ ಹೆಸರು, ನಿಮ್ಮ ಸ್ವಂತ ಊರು, ನಿಮ್ಮ ಸ್ವಂತ ಕಾಲೇಜಿನ ಹೆಸರು ಇವು ಯಾವುಗಳನ್ನು ಕೂಡ ಬಳಸುವ ಹಾಗಿಲ್ಲ. ಆ ರೀತಿ ಬಳಸಿದ್ರೆ ಅಂಕಗಳು ಕೂಡ ನಿಮ್ಗೆ ಕಟ್ ಆಗ್ಬೋದು. ನೀವು ಎಲ್ಲ ಕರೆಕ್ಟ್ ಆಗಿ ಬರ್ದಿದ್ರು ಕೂಡ ಅಂಕಗಳನ್ನ ನೀವು ಕಳ್ಕೋಬಹುದು. ಯಾಕಂದ್ರ ಅಲ್ಲಿ ಸ್ಪಷ್ಟವಾಗಿ ಕೊಟ್ಟಿರ್ತಾರೆ. ಆದ್ರಿಂದ ವೈಯಕ್ತಿಕ ಪತ್ರ ಇರಲಿ ಅಥವಾ ವ್ಯಾವಹಾರಿಕ ಪತ್ರ ಇರಲಿ ಎರಡರಲ್ಲಿಯೂ ಕೂಡ ನೀವು ಅಲ್ಲಿ ಕೊಟ್ಟಿರುವಂತಹ ವಿಳಾಸವನ್ನೇ ಕಡ್ಡಾಯವಾಗಿ ಬರೆಯತಕ್ಕದ್ದು. ಇನ್ನ ಕೊನೆಯ ಅಂಶವನ್ನು ಒಂದೇ ಸೇರ್ಸೋದಾದ್ರ ಈ ಸಂದರ್ಭ ಸಹಿತ ವಿವರಣೆ ಹಾಗೂ 4 ಅಂಕದ ಪ್ರಶ್ನೆಗಳಿಗೆ ಉತ್ತರಿಸುವಾಗ ಮತ್ತೆ ನೀವು ಪ್ರಬಂಧ ಬರೆಯುವಾಗ ಅಲ್ಲಿ ಕೆಲವು ಮುಖ್ಯ ವಿಷಯಗಳು ಅಂತ ಹೇಳಿ ನಿಮ್ಗೆ ಯಾವ್ದು ಬಹಳ ಮುಖ್ಯ ಅಂತ ಹೇಳಿ ಅನಿಸುತ್ತಿಲ್ಲ ಅಂತ ವಿಷಯಗಳಿಗೆ ಅಡಿಗೆರೆ ಹಾಕೋದು ಅಂದ್ರೆ ಅಂಡರ್ಲೈನ್ ಮಾಡುವುದು. ಇದನ್ನ ಮಾಡಿದ್ರೆ ಒಂದು ಒಳ್ಳೆ ಇಂಪ್ರೆಷನ್ ಮೌಲ್ಯಮಾಪಕರ ಮೇಲೆ ಆಗ್ತೈತಿ. ಇದು ಕಂಪಲ್ಸರಿ ಅಲ್ಲ, ಮಾಡ್ಲೇಬೇಕು ಅಂತ ಏನಿಲ್ಲ. ನಿಮ್ಗೆ ಸಮಯ ಉಳಿದ್ರೆ ನೀವು ಆ ರೀತಿ ಮಾಡೋದಾದ್ರೆ ಆ ರೀತಿ ಅಂಡರ್ಲೈನ್ ಮಾಡ್ಬೋದು. ಅಂಡರ್ಲೈನ್ ಸುಮ್ನೆ ಯಾವ್ಯಾವ್ದಕ್ಕೂ ಮಾಡೋದಿಲ್ಲ. ಯಾವ್ದು ಮುಖ್ಯ ವಿಷಯ ಅಂತ ಅನಿಸ್ತೈತಲ್ಲ ನಿಮ್ಗ ಅದಕ್ಕೆ ಮಾತ್ರ ಮಾಡಿದ್ರೆ ಮಾಡ್ಬೋದು. ಇದು ಆಪ್ಷನಲ್, ಬೇಕು ಅಂದ್ರೆ ಮಾಡ್ಬೋದು. ಇದಿಷ್ಟು ಕೆಲವು ಸಾಮಾನ್ಯ ಸಲಹೆಗಳು. ಈ ಸಾಮಾನ್ಯ ಸಲಹೆಗಳನ್ನ ಅರ್ಥ ಮಾಡ್ಕೊಂಡ್ರೆ ನಾವು ಮುಂದೆ ಪರೀಕ್ಷೆಯಲ್ಲಿ ವಿದ್ಯಾರ್ಥಿಗಳು ಸಾಮಾನ್ಯವಾಗಿ ಮಾಡುವಂತ ತಪ್ಪುಗಳನ್ನು ನೋಡೋದು ಅವಶ್ಯಕತೆ ಇಲ್ಲ. ಆದ್ರೂ ಕೂಡ ಏನ್ ತಪ್ಪುಗಳನ್ನ ಮಾಡ್ತಾರ ಮತ್ತು ಅದಕ್ಕೇನು ಪರಿಹಾರ, ಸರಿಯಾದ ವಿಧಾನ ಯಾವುದು ಅನ್ನೋದನ್ನ ಬಹಳ ಸಂಕ್ಷಿಪ್ತವಾಗಿ 1-2 ಮಾತುಗಳಲ್ಲಿ ನಾನು ಹೇಳ್ತೀನಿ. ಮೊದಲನೇದಾಗಿ ಆಗ್ಲೇ ಹೇಳಿದೆ, ಕೇವಲ ಅ ಅಂತ ಹೇಳಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಗಳಿಗೆ ಬರೆಯುವುದು ಇದು ತಪ್ಪು. ಸರಿ ಏನು ಅಂತಂದ್ರ ಆಯ್ಕೆಯನ್ನ ಪೂರ್ಣವಾಗಿ ಅಂದ್ರೆ ಉತ್ತರವನ್ನು ಸಂಪೂರ್ಣವಾಗಿ ಬರೆಯಬೇಕು. ಎರಡನೇದಾಗಿ ಹೊಂದಿಸಿ ಬರೆಯುವ ಪ್ರಶ್ನೆಗಳಿಗೆ ಕೇವಲ ಕ್ರಮ ಸಂಖ್ಯೆ ಹಾಕುವುದು ಅಥವಾ 2ನೇ ಪಟ್ಟಿಯನ್ನು ಮಾತ್ರ ಬರೆಯುವುದು ಇದು ಕೂಡ ತಪ್ಪಾದಂತ ವಿಧಾನ. ಸರಿಯಾದ ವಿಧಾನ ಏನು ಅಂತಂದ್ರೆ ಮೊದಲನೇ ಪಟ್ಟಿಯ ಪದಗಳನ್ನ ಬರೀಬೇಕು ಮೊದಲು, ಅದಕ್ಕೆ ಸರಿಯಾದಂತ ಉತ್ತರವನ್ನ ಅದ್ರ ಮುಂದೆನೆ ಒಂದು ಗೆರೆ ಹಾಕಿ ನೀವು ಅದರ ಉತ್ತರವನ್ನ ಬರೀಬೇಕು. ಇದು ಸರಿಯಾದ ವಿಧಾನ. ಇನ್ನ ಬಿಟ್ಟ ಸ್ಥಳ ತುಂಬುವ ಪ್ರಶ್ನೆಗಳಿಗೆ ಕ್ರಮ ಸಂಖ್ಯೆ ಹಾಕದೇ ಇದ್ರೆ ಅಂಕಗಳನ್ನು ಕಳೆದುಕೊಳ್ಳುವಂತ ಸಾಧ್ಯತೆ ಐತಿ. ಆದ್ದರಿಂದ ಸರಿಯಾಗಿ ಕ್ರಮ ಸಂಖ್ಯೆ ಹಾಕಿ ಕೇವಲ ಉತ್ತರವನ್ನು ಬರೆದ್ರೆ ಸಾಕು. ನೆಕ್ಸ್ಟ್ 2 ಅಂಕದ ಪ್ರಶ್ನೆಗಳಿಗೆ ಈಗಾಗಲೇ ಹೇಳಿದಂತೆ 8 ವಾಕ್ಯಗಳಲ್ಲಿ ಅಥವಾ ಅರ್ಧ ಪುಟಗಟ್ಟಲೆ ಉತ್ತರವನ್ನ ಬರೀತಾರೆ ಕೆಲವು ವಿದ್ಯಾರ್ಥಿಗಳು. ಆ ರೀತಿ ಬರೆಯೋದು ಸರಿಯಾದ ವಿಧಾನ ಅಲ್ಲ. ಅದರಿಂದ ಸಮಯ ಕೂಡ ಬಹಳಷ್ಟು ವ್ಯರ್ಥ ಆಗುತ್ತೆ. 2-3 ವಾಕ್ಯಗಳಲ್ಲಿ ಸಮರ್ಪಕವಾದಂತಹ ಉತ್ತರ ಬರೆದ್ರೆ ಸಾಕು. ಇನ್ನು 4 ಅಂಕದ ಪ್ರಶ್ನೆಗಳಿಗೆ 2 ಪೇಜ್ 3 ಪೇಜ್ ಗಟ್ಟಲೆ ಬರೆದಿರುವಂತ ಪತ್ರಿಕೆಗಳನ್ನು ಕೂಡ ನಾವು ನೋಡ್ತೀವಿ. ಅಷ್ಟೊಂದು ಬರೆಯೋದು ಅವಶ್ಯಕತೆ. 5-6 ವಾಕ್ಯ ಅಂತ ಕೊಟ್ಟಿರ್ತಾರಲ್ಲ, 5-6 ವಾಕ್ಯ ಅಂದ್ರೆ ಒಂದು ಅರ್ಧ ಪುಟದಷ್ಟು, ಬಹಳ ಹೆಚ್ಚು ಅಂದ್ರೆ ಒಂದು 3/4 ಪುಟದಷ್ಟು ವಿಷಯವನ್ನ ಸರಿಯಾಗಿ ಸಮರ್ಪಕವಾಗಿ ಬರೆದ್ರೆ ಸಾಕು. ಇನ್ನು ಭಾಷಾಭ್ಯಾಸದ ಪ್ರಶ್ನೆಗಳಿಗೆ ಉತ್ತರ ಬರೆಯುವಾಗ ಬಹಳಷ್ಟು ವಿದ್ಯಾರ್ಥಿಗಳು ತಪ್ಪು ಮಾಡ್ತಾರೆ. ಅಲ್ಲಿ ಪ್ರಶ್ನೆಗಳನ್ನು ಬರೆಯೋದು ಅವಶ್ಯಕ ಇಲ್ಲಲ್ಲ, ಕೇವಲ ಉತ್ತರಗಳನ್ನು ಬರೀಬೇಕು ಅಂತ ಹೇಳಿ ಅವ್ರಿಗೆ ಗೊತ್ತಿರುತ್ತಲ್ಲ. ಅದಕ್ಕೆ ಏನ್ ಮಾಡ್ತಾರ ಅವರು, ಪ್ರಶ್ನೆ ಸಂಖ್ಯೆಯನ್ನ ಹಾಕಿ, ಈಗ ಉದಾಹರಣೆಗೆ 48 ಅಂತ ಹೇಳಿ ಪ್ರಶ್ನೆ ಸಂಖ್ಯೆಯನ್ನ ಹಾಕಿ
ಉತ್ತರ ಬರೆದಿರ್ತಾರೆ. ದ್ವಿತೀಯ, ಸಪ್ತಮಿ, ಷಷ್ಠಿ ಅಂತೇಳಿ ಬರೆದಿರ್ತಾರೆ. ದ್ವಿತೀಯ ಅನ್ನೋದು ಯಾವ ಪದದ ವಿಭಕ್ತಿ ಪ್ರತ್ಯಯ ಅನ್ನೋದು ಮೌಲ್ಯಮಾಪಕರಿಗೆ ಗೊತ್ತಾಗೋದಿಲ್ಲ. ಕೆಲವೊಮ್ಮೆ ಈ ರೀತಿ ಬರೆಯುವಾಗ ಅವರು ಹಿಂದ ಮುಂದೆ ಮಾಡಿನೂ ನೀವು ಬರೀಬಹುದು. ಅವಾಗ ಯಾವ ಪದಕ್ಕೆ ಯಾವ ಉತ್ತರ ಬರ್ದಿರಿ ಅಂತ ಹೇಳಿ ಗೊತ್ತಾಗೋದಿಲ್ಲ. ಆದ ಕಾರಣ ಅಲ್ಲೇ ಮೊದಲು ಪದವನ್ನ ಬರೀಬೇಕು. ಖಗಮಂ ಅಂತ ಬರೋದು ಮುಂದ್ ದ್ವಿತೀಯ. ನೀವು ಅವಾಗ ಶಫಲ್ ಮಾಡಿದ್ರೆ ನಡಿ, ಅಂದ್ರೆ ಮೊದಲನೇ ಉತ್ತರವನ್ನ ನಂತರದಲ್ಲಿ ಅಥವಾ ಮಧ್ಯದಲ್ಲಿ ಬರೆದ್ರು ಕೂಡ ಏನ್ ಸಮಸ್ಯೆ ಇಲ್ಲ. ಯಾಕಂದ್ರೆ ಅಲ್ಲಿ ಪದ ಬರೆದು ಉತ್ತರ ಬರೆದಿರೋದ್ರಿಂದ ಯಾವ ಪದದ ವಿಭಕ್ತಿ ಯಾವುದು ಅಂತ ಹೇಳಿ ಅರ್ಥ ಆಗ್ಬಿಡ್ತೈತಿ. ಆದ ಕಾರಣ ಅಲ್ಲಿ ಸರಿಯಾದ ಅಂಕಗಳು ನಿಮ್ಗೆ ಸಿಗ್ತಾವ. ಇದು ಎಲ್ಲಾ ಪ್ರಶ್ನೆಗಳಿಗೂ ಅನ್ವಯಿಸ್ತೈತಿ. ಒಂದು ಉದಾಹರಣೆ ಮಾತ್ರ ನಾನು ಕೊಟ್ಟಿರೋದಿಲ್ಲ. ಸಮನಾರ್ಥಕಗಳಿರ್ಲಿ, ನಾನಾರ್ಥಕಗಳಿರ್ಲಿ, ಗುಣವಾಚಕಗಳಿರ್ಲಿ. ಗುಣವಾಚಕಗಳನ್ನು ಬರೆಯುವಾಗ ಕೆಲವೊಬ್ರು ಗಟ್ಟಿ ಪಾದ ಅಂತ ಐತಿ, ಅಲ್ಲಿ ಬರೀ ಗಟ್ಟಿ ಪಾದ ಬರೆದು ಅಲ್ಲೇ ಗಟ್ಟಿ ಅನ್ನೋದು ಅಂಡರ್ಲೈನ್ ಮಾಡ್ತಾರೆ. ಆ ರೀತಿ ಅಂಡರ್ಲೈನ್ ಮಾಡಬಾರ್ದು. ಗಟ್ಟಿ ಪಾದ ಬರೆದು ಮುಂದೆ ಗುಣವಾಚಕ ಗಟ್ಟಿ ಅಂತ ಈ ರೀತಿ ಸರಿಯಾಗಿ ಉತ್ತರವನ್ನು ಬರೀಬೇಕು. ಅದ ಮೌಲ್ಯಮಾಪನ ಮಾಡೋರಿಗೆ ನೀವು ಯಾವ ಪ್ರಶ್ನೆಗೆ ಯಾವ ಉತ್ತರ ಬರ್ದಿರಿ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುವ ರೀತಿಯಲ್ಲಿ ಬರೀಬೇಕು. ಇದನ್ನು ವಿದ್ಯಾರ್ಥಿಗಳು ಗಮನಿಸಬೇಕು. ಇನ್ನ ನೆಕ್ಸ್ಟ್ ಸ್ಲೈಡ್ ನೋಡೋಣ. ಈಗಾಗಲೇ ನಾನು ಹೇಳಿದೆ, ಪತ್ರ ಲೇಖನದಲ್ಲಿ ಎಷ್ಟೋ ಜನ ವಿದ್ಯಾರ್ಥಿಗಳು ಇನ್ನೂ ಕೂಡ ನಾವು ವಾರ್ಷಿಕ ಪರೀಕ್ಷೆ ಪತ್ರಿಕೆಗಳನ್ನು ಮೌಲ್ಯಮಾಪನ ಮಾಡಕ್ ಹೋದಾಗ ಯಾವ ಜಿಲ್ಲೆಯಿಂದ ನಮ್ಗೆ ಪತ್ರಿಕೆಗಳು ಬಂದ ಅಂತೇಳಿ ನಮ್ಗೆ ಗೊತ್ತಾಗ್ಬಿಡುತ್ತೆ. ಆಕ್ಚುಲಿ ಅದು ಸೀಕ್ರೆಟ್ ಆಗಿರ್ಬೇಕು, ಆದ್ರೂ ನಮ್ಮ ಕನ್ನಡ ವಿಷಯದವರಿಗೆ ಗೊತ್ತಾಗ್ತದೆ. ಯಾಕಂತಂದ್ರೆ ವಿದ್ಯಾರ್ಥಿಗಳ ಪತ್ರದಲ್ಲಿ ತಮ್ಮ ಸ್ವಂತ ಊರಿನ ಹೆಸರು, ಸ್ವಂತ ಶಾಲೆ ಕಾಲೇಜಿನ ಹೆಸರು ಇದನ್ನ ಹಾಕ್ಬಿಟ್ಟಿರ್ತಾರೆ. ಆದ ಕಾರಣ ಮೊದ್ಲಾದ್ರೆ ಹಾಕ್ಬೋದಿತ್ತೇನೋ, ಆದ್ರೆ ಈಗ ಮಾತ್ರ ಇಲ್ಲಿ ಪ್ರಶ್ನೆ ಪತ್ರಿಕೆಯಲ್ಲೇ ವಿಳಾಸ ಕೊಟ್ಟಿರೋದ್ರಿಂದ ಅದನ್ನ ಯಾವ್ದನ್ನು ಬಳಸೋ ಹಾಗಿಲ್ಲ. ಕಡ್ಡಾಯವಾಗಿ ಅಲ್ಲಿ ಯಾವ ಪ್ರಶ್ನೆಯಲ್ಲಿ ಏನ್ ಕೊಟ್ಟಿರ್ತಾರೋ ಅದೇ ವಿಳಾಸವನ್ನ ಬರೀಬೇಕು. ಇನ್ನೊಂದು, ಈಗಾಗ್ಲೇ ಚರ್ಚೆ ಆಗಿರುವಂತದ್ದು ಏನೋ, 1 ಅಂಕದ ಪ್ರಶ್ನೆಗಳಿಗೆ 2 ಅಥವಾ ಹೆಚ್ಚು ಉತ್ತರಗಳನ್ನ ಬರೆದ್ರೆ ಅದು ಋಣಾತ್ಮಕ ತಂತ್ರ ಒಂದ್ ರೀತಿ. ಅದನ್ನ 1ನೇ ಪೇಜ್ ನಲ್ಲೇ ಬರೆದ್ರೆ ಒಳ್ಳೇದು. ಸೊ ಯಾವ್ದೇ ಪೇಜ್ ಅಲ್ಲಿ ಬರೆದ್ರು ಒಂದೇ ಕಡೆ ಉತ್ತರ ಬರೀಬೇಕು. ಇದನ್ನ ಸರ್ ಕೂಡ ಹೇಳಿದ್ರು, ನಾನು ಕೂಡ ಹೇಳಿನಿ. ಇದನ್ನ ವಿದ್ಯಾರ್ಥಿಗಳು ಸರಿಯಾಗಿ ನೆನಪಿನಲ್ಲಿ ಇಟ್ಕೊಳ್ಬೇಕು. ಇದಿಷ್ಟು ಏನು ಅಂತಂದ್ರೆ ವಿದ್ಯಾರ್ಥಿಗಳಿಗೆ ನಾನು ಹೇಳಬೇಕು ಅಂತ ಅನ್ಕೊಂಡಿದ್ದಂತ ಕೆಲವೊಂದಿಷ್ಟು ಸಾಮಾನ್ಯ ಸಲಹೆಗಳು. ಈ ಸಾರಿ ವಿದ್ಯಾರ್ಥಿಗಳಿಗೆ ಬಹಳ ಒಂದು ಸುವರ್ಣ ಅವಕಾಶ ಅಂತೇಳಿ ನನಗೆ ಯಾಕಂತಂದ್ರ ಬಹಳಷ್ಟು ಸುಲಭ ಆಗೈತಿ. ನಮ್ಮ ಕನ್ನಡ ಪ್ರಶ್ನೆ ಪತ್ರಿಕೆಯ ಸ್ವರೂಪ ಬಹಳಷ್ಟು ಈಸಿ ಆಗೈತಿ. ಯಾವ ಪಾಠದಿಂದ ಎಷ್ಟು ಅಂಕಗಳು ಬರ್ತಾವ ಮತ್ತು ಎಷ್ಟು ಅಂಕದ ಪ್ರಶ್ನೆ ಬರುತ್ತೆ ಇದೆಲ್ಲನೂ ಫಿಕ್ಸ್ ಆಗಿರೋದ್ರಿಂದ ನೀವು ಅರ್ಧಕ್ಕರ್ಧ ಓದದೇ ಇದ್ರೂ ನಡೆಯುತ್ತ ಅಂತ ಒಂದು ಅವಕಾಶ ನಿಮ್ಗೆ ಐತಿ. 80ಕ್ಕೆ 80 ಔಟ್ ಆಫ್ ಔಟ್ ಮಾಡೋದಕ್ಕಂತೂ ಬಹಳಷ್ಟು ಒಳ್ಳೆ ಅವಕಾಶ ಇದು. ಈ ಒಂದು ಅವಕಾಶದ ಸದುಪಯೋಗವನ್ನ ಎಲ್ಲಾ ವಿದ್ಯಾರ್ಥಿಗಳು ಪಡೆದುಕೊಂಡು ನಿಮ್ಮ ಉಪನ್ಯಾಸಕರ ಸಹಾಯವನ್ನ ಮತ್ತು ಮಾರ್ಗದರ್ಶನವನ್ನು ಪಡೆದುಕೊಂಡು ಅತ್ಯುತ್ತಮವಾದಂತಹ ಫಲಿತಾಂಶವನ್ನು ಸಾಧಿಸಿ ಈ ಒಂದು ಕ್ರೈಸ್ಗೆ ಕೀರ್ತಿಯನ್ನ ತರ್ತೀರಿ ಅಂತ ಹೇಳಿ ಎಲ್ಲಾ ವಿದ್ಯಾರ್ಥಿಗಳಲ್ಲಿ ನಾನು ಭರವಸೆಯನ್ನ ವ್ಯಕ್ತಪಡಿಸ್ತಾ, ನನಗೆ ಇಲ್ಲಿಯವರೆಗೂ ಮಾತನಾಡಲು ಅವಕಾಶ ಕೊಟ್ಟಂತಹ ಎಲ್ಲ ಅಧಿಕಾರಿ ವರ್ಗದವರಿಗೂ ಹಾಗೂ ನನಗೆ ಮಾರ್ಗದರ್ಶನ ಮಾಡಿದಂತಹ ನಮ್ಮ ರಾಜ್ಯ ಸಂಪನ್ಮೂಲ ವ್ಯಕ್ತಿಗಳಾದಂತಹ ಶ್ರೀ ನರಸಿಂಹಸ್ವಾಮಿ ಎಸ್ ಸರ್ ಅವರಿಗೂ ಹಾಗೂ ನನಗೆ ಈ ಒಂದು ಕಾರ್ಯಕ್ರಮವನ್ನ ನಡೆಸಿಕೊಡಲು ಸಾಕಷ್ಟು ಸಹಾಯ ಮಾಡಿದಂತ ನಮ್ಮ ಕನ್ನಡ MRP ತಂಡದ ನಾಯಕರಾದಂತಹ ಶ್ರೀ ರವೀಂದ್ರ ಕುಮಾರ್ ಸರ್ ಅವರಿಗೂ ಹಾಗೂ ಇಷ್ಟೊತ್ತು ನನ್ನ ಒಂದು ಮಾತುಗಳನ್ನು ಆಲಿಸಿದಂತಹ ಎಲ್ಲ ಉಪನ್ಯಾಸಕ ವರ್ಗದವರಿಗೂ ಹಾಗೂ ವಿದ್ಯಾರ್ಥಿಗಳಿಗೂ ಕೃತಜ್ಞತೆಗಳನ್ನ ಅರ್ಪಿಸಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ವಿದ್ಯಾರ್ಥಿಗಳು ಅಥವಾ ಉಪನ್ಯಾಸಕರು ಏನಾದ್ರೂ ತಮಗೆ ನಾವು ಇಷ್ಟೊತ್ತವರೆಗೂ ಹೇಳಿದಂತಹ ವಿಷಯಗಳ ಬಗ್ಗೆ ಏನೋ ಗೊಂದಲಗಳಿದ್ರೆ, ಅನುಮಾನಗಳಿದ್ರೆ ದಯವಿಟ್ಟು ಮುಕ್ತವಾಗಿ ನೀವು ಪ್ರಶ್ನೆಗಳನ್ನ ಕೇಳಬಹುದು. ನಮ್ಮ ಸರ್ ನರಸಿಂಹಸ್ವಾಮಿ ಸರ್ ಅದಕ್ಕೆ ಉತ್ತರಗಳನ್ನ ಹೇಳ್ತಾರ. ಈಗ ಕೆಲವು ಸಮಯ ಪ್ರಶ್ನೆಗಳಿಗಾಗಿ ಮೀಸಲಾಗಿರ್ತೈತಿ. ದಯವಿಟ್ಟು ನಿಮ್ಮ ಪ್ರಶ್ನೆಗಳನ್ನ ಏನಾದರೂ ಇದ್ರೆ ಕೇಳಬೇಕು ಅಂತ ಹೇಳಿ ವಿನಂತಿ ಮಾಡ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಎಲ್ಲರಿಗೂ ಧನ್ಯವಾದ. ಜವಾಹರ್ ಸರ್. ಸರ್ ಹಲೋ, ಒಂದೆರಡು ಮಾಹಿತಿ ಹಾಗೆ ಹಂಚ್ಕೊಳ್ಳೋಕೆ ಪ್ರಯತ್ನ ಮಾಡ್ತೇನೆ.
ಹೇಳಿ ಸರ್, ಹೇಳಿ ಸರ್. ಹಾ ಎಲ್ಲ ವಿದ್ಯಾರ್ಥಿಗಳು ಮತ್ತೆ ಸ್ನೇಹಿತರೆಲ್ಲರೂ ಸ್ಕ್ರೀನ್ ಮೇಲೆ ತಾವು ನೋಡ್ತಿದ್ದೀರಿ. ಆ ಪತ್ರ ಬರಿಬೇಕಾದಾಗ ಪತ್ರದ ಆರಂಭ, ಅದರಲ್ಲಿ ದಿನಾಂಕ, ವಿಳಾಸಗಳು, ಸಂಬೋಧನೆ ಮತ್ತು ಪತ್ರದ ವಿವರಕ್ಕೆ 2 ಅಂಕ, ಪತ್ರದ ಮುಕ್ತಾಯಕ್ಕೆ 1 ಅಂಕ, ಹೀಗೆ ಅಂಕ ವಿಭಾಗ ಆಗುತ್ತೆ. ವಿದ್ಯಾರ್ಥಿಗಳಿಗೆ ಇದನ್ನ ತಿಳಿಸ್ಬೇಕು. ಜನರಲ್ ಆಗಿ ಅವರು ಒಂದೇ ಒಂದು ಪುಟದಲ್ಲಿ ಪತ್ರವನ್ನ ಅವ್ರಿಗೆ ಬೇಕಾದಾಗ ಬರೀತಾರೆ, 4 ಮಾರ್ಕ್ಸ್ ಬಂದಿಲ್ಲ ಅಂತ ಅಂತಾರೆ. ಹಂಗಾಗೋದಿಲ್ಲ. ಪೂರ್ಣವಾಗಿ ಪತ್ರಕ್ಕೆ ಬೇಕಾಗಿರೋ ಅಷ್ಟು ಮಾಹಿತಿಗಳನ್ನ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ವಿದ್ಯಾರ್ಥಿಗಳು ಬರಿಬೇಕಾಗುತ್ತೆ ಅನ್ನೋದನ್ನ ವಿದ್ಯಾರ್ಥಿಗಳಿಗೆ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ತಿಳಿಸ್ಬೇಕಾಗುತ್ತೆ. ಇದು ಮೊದಲನೇದು. ಎರಡನೇದು, ಪ್ರಬಂಧ ಗಮನಿಸಿ. ಪೀಠಿಕೆಗೆ 1 ಅಂಕ, ವಿಷಯ ಪ್ರತಿಪಾದನೆಗೆ 2 ಅಂಕ, ಮುಕ್ತಾಯಕ್ಕೆ 1 ಅಂಕ ಇರುತ್ತೆ. ಬರೀ ಹಂಗ್ ಬರ್ದ್ರೆ ಆಗೋದಿಲ್ಲ. ಪೀಠಿಕೆ ಅಂತ ಹೆಡ್ಡಿಂಗ್ ಮಾಡಿ ವಿಷಯ ಪ್ರತಿಪಾದನೆ ಅಂತ ಬರೆದು ಮುಕ್ತಾಯ ಅಂತ ಬರೆದ್ರೆ ಅಂಕ ಬರೋದಿಲ್ಲ. ಅಲ್ಲಿ ವಿದ್ಯಾರ್ಥಿಯ ಭಾಷೆ, ವಿದ್ಯಾರ್ಥಿಗೆ ಎಷ್ಟು ಮಾಹಿತಿ ಗೊತ್ತು, ಏನೇನು ವಿಚಾರವನ್ನ ವಿದ್ಯಾರ್ಥಿ ಅಲ್ಲಿ ಬರ್ದಿದೆ ಮತ್ತು ನಿರೂಪಣಾ ಶೈಲಿ ಹೇಗಿದೆ, ಇವೆಲ್ಲವನ್ನು ಗಮನಿಸಿ ಅಂಕಗಳನ್ನ ಹಂಚಿಕೆ ಮಾಡ್ತಾರೆ ಅನ್ನುವಂಥದ್ದು ಕೂಡ ವಿದ್ಯಾರ್ಥಿಗಳ ಗಮನಕ್ಕಿರ್ಲಿ. ಜನರಲ್ ಆಗಿ ಬರೆದ್ರೆ ಬರಲ್ಲ. ಸೊ ಸರಳ ವಾಕ್ಯಗಳನ್ನ ಇಟ್ಕೊಂಡು ತುಂಬಾ ಜನರಲ್ ಆಗಿ ಏನು ವಿಚಾರ ಇಲ್ಲದೇನೆ ಬರೆದ್ರೆ ಅದಕ್ಕೆ ಯಾವುದೇ ತರದ ಅಂಕ ಬರೋದಿಲ್ಲ ಅನ್ನೋದನ್ನ ಮೊದಲನೇದಾಗಿ ಗಮನಿಸ್ಬೇಕು. ಇಲ್ಲೊಂದು ಆನ್ಸರ್ ಪೇಪರ್ ಇದೆ, ವಿದ್ಯಾರ್ಥಿಗಳಿಗೆ ತೋರಿಸೋ ಪ್ರಯತ್ನ ಮಾಡ್ತೀನಿ. ನೋಡಿ, ಇಲ್ಲಿ ವಿದ್ಯಾರ್ಥಿ ಒಬ್ಬ ಉತ್ತರ ಬರೆದಿದ್ದಾನೆ, ಕಾಣಿಸ್ತಿದೆ ಎಲ್ರಿಗೂ ಅಂತ ಅನ್ಸುತ್ತೆ. ಇದು ಆನ್ಸರ್ ಪೇಪರು. ವಿದ್ಯಾರ್ಥಿಗಳ 30 ಸಾಲು ಇರುತ್ತೆ ನಿಮ್ಮ ಒಂದು ಪೇಜ್ ಅಲ್ಲಿ. ಪತ್ರವನ್ನು ಬರಿಬೇಕಾದಾಗ ಹೀಗೆ ಕಟ್ ಮಾಡಬೇಡಿ. ನೋಡಿ, ಎರಡನೇ ಪೇಜ್ಗೆ ಕಟ್ ಆಗಿದೆ. ಸಾಧ್ಯವಾದಷ್ಟು ಕಟ್ ಆಗದೆ ಇರೋ ತರದಲ್ಲಿ ನಿಮ್ ಪತ್ರವನ್ನ ಏನ್ ಮಾಡ್ಬೇಕು ಅಂದ್ರೆ ಒಂದೇ ಪುಟಕ್ಕೆ ಬರೋ ತರದಲ್ಲಿ ನೀಟಾಗಿ ಬರೆಯಕ್ಕೆ ಅವಕಾಶ ಇರುತ್ತೆ. 30 ಸಾಲು ಇರೋದ್ರಿಂದ ಬರಿಬಹುದು ಆರಾಮಾಗಿ. ನೋಡ್ಕೊಂಡು ಇದನ್ನ ಮನೇಲಿ ಅಭ್ಯಾಸ ಮಾಡ್ಬೇಕು. ನೀವು ಮನೇಲಿ ಅಭ್ಯಾಸ ಮಾಡಿದ್ರೆ ಆಮೇಲೆ ಹೆಂಗ್ ಬರಿಬಹುದು ಅನ್ನೋದು ನಿಮ್ ಗಮನಕ್ಕೆ ಬರುತ್ತೆ, ಬರೆಯೋದಕ್ಕೆ ಸಾಧ್ಯ ಆಗುತ್ತೆ. ಎರಡನೇದು, ಇಲ್ಲಿ ಭಾಷಾಭ್ಯಾಸ ನೋಡಿ. ಭಾಷಾಭ್ಯಾಸ ಎಷ್ಟು ಪ್ರಶ್ನೆಗೆ ಉತ್ತರ ಬರ್ದಿದೆ ವಿದ್ಯಾರ್ಥಿ ಅಂತ ಹೇಳಿ 1, 2, 3, 4, 5, 6, 7 ಯಾವ್ದು ಬೇಡ ನಾವು ಅದನ್ನ ಎಕ್ಸ್ಟ್ರಾ ಅಂತ ಹೇಳಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಮೌಲ್ಯಮಾಪಕರು ಅದನ್ನ ರೌಂಡ್ ಮಾಡ್ತಾರೆ. ಎಲ್ಲಾ ಪ್ರಶ್ನೆಗಳಿಗೂ ಜವಾಹರ್ ಸರ್ ಹೇಳಿದಾಗ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಬರೀಬೇಕು. ಗಮನಿಸಿಯಲ್ಲಿ 3 ಬರ್ದಿದೆ ವಿದ್ಯಾರ್ಥಿ. ಇಲ್ಲೂ 3 ಉತ್ತರಗಳಿದಾವೆ, 3 ಇದಾವೆ. ನೋಡಿ, ಇಲ್ಲಿ ಅನ್ಯ ದೇಶ ಪದಗಳು 3 ಇದಾವೆ. ಎಲ್ಲ ಬರಿಬೇಕು. 18 ಪದಗಳ ಉತ್ತರ ಬರಿಬೇಕು. ಬೇಡದೇ ಇರುವಂತದನ್ನ ಅಥವಾ ಎಕ್ಸ್ಟ್ರಾ ಇರುವಂತದನ್ನ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ ಹೆಚ್ಚುವರಿ ಅಂತ ಹೇಳಿ ಗುರುತು ಮಾಡಿ ಈ ತರ ರೌಂಡ್ ಮಾಡ್ತೀವಿ. ವಿದ್ಯಾರ್ಥಿಗಳು ಇದ್ರೊಳಗಡೆ ಆಪ್ಷನ್ ತಗೊಳ್ಳುವಂತ ಕೆಲಸವನ್ನ ಮಾಡಬಾರ್ದು, ಎಲ್ಲವನ್ನು ಬರಿಬೇಕು. ನೋಡಿ, ಅದಾದ್ಮೇಲೆ ಇಲ್ಲೊಂದು ಸಂದರ್ಭ ಇದೆ, ಗಮನಿಸಿ. ಸಂದರ್ಭ ಬರಿಬೇಕಾದಾಗ ಆಯ್ಕೆ ಮತ್ತು ಸಂದರ್ಭ, ಎರಡನೇದು ಕಾಣಿಸ್ತಿದೆ ಎಲ್ಲ ವಿದ್ಯಾರ್ಥಿಗಳಿಗೆ ಸಂದರ್ಭ, ಮೂರನೇದು ಇಲ್ಲಿ ವಿವರಣೆ. ಹೀಗೆ ನೀವು ವಿಭಾಗವನ್ನ ಮಾಡ್ಕೊಂಡು ಬರೆದ್ರೆ ತುಂಬಾ ಚೆನ್ನಾಗಾಗುತ್ತೆ. ನೋಡಿ, ಇದೊಂದು ವಾಕ್ಯ. ಈ ವಾಕ್ಯವನ್ನು ಲಂಕೇಶ್ ಅವರ ಕಲ್ಲು ಕರಗುವ ಸಮಯ ಮುಟ್ಟಿಸಿಕೊಂಡವನ ಗದ್ಯ ಪಾಠದಿಂದ ಆರಿಸ್ಕೊಂಡಿದೆ. ಸಂದರ್ಭ ಯಾವುದು? ಬಸಲಿಂಗನಿಗೆ ಕಣ್ಣು ನೋವು ಬಂದಾಗ ತಿಮ್ಮಪ್ಪನವ್ರ ಬಳಿ ಹೋಗಿ ಆಪರೇಷನ್ ಮಾಡಿಸ್ಕೊಂಡ್ಮೇಲೆ ತಿಮ್ಮಪ್ಪ ಬಸಲಿಂಗನಿಗೆ ಹೇಳ್ತಾ ಇರೋಂತ ಮಾತು. ಸಂದರ್ಭ ಇಷ್ಟನೇ. ವಿವರಣೆಯಲ್ಲಿ ಇನ್ನೊಂದು ಪ್ಯಾರ. ನೋಡಿ, ಈ ತರ ಬರೀಬೇಕು ನೀವು. ಒಂದೊಂದು ಸಪರೇಟ್ ಪ್ಯಾರವನ್ನ ಮಾಡಿ ನೀವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ಬರೀಬೇಕು. ಅಂಕ ನಿಮಗೆ ಸರಳವಾಗಿ ಸರಾಗವಾಗಿ ಅಂಕ ಬರೋದಿಲ್ಲ. ನೀವು ನೀಟಾಗಿ ಬರಿಬೇಕಾಗಿರೋ ಅಷ್ಟನ್ನು ಬರೆದ್ರೆ ಮಾತ್ರ ನಿಮ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ ಅಂಕಗಳು ಸಿಗ್ತವೆ. ಇಲ್ಲ ಅಂತ ಹೇಳಿದ್ರೆ ನೀವು ಬರ್ದಿರ್ತೀರಿ, ನಿಮ್ಗೆ ಅನ್ಸುತ್ತೆ ನಾನು ತುಂಬಾ ಚೆನ್ನಾಗಿ ಬರ್ದಿದ್ದೀನಿ ಅಂತ ಹೇಳಿ. ಆದ್ರೆ ಅಲ್ಲಿ ಬೇಕಾಗಿರೋದು ಎಲ್ಲವೂ ಇದ್ರೆ ಮಾತ್ರ ನಿಮ್ಗೆ ಮಾರ್ಕ್ಸ್ ಬರುತ್ತೆ, ಇಲ್ಲ ಅಂದ್ರೆ ಬರಲ್ಲ. ನೋಡಿ, ಇಲ್ಲಿ ಆಯ್ಕೆ, ಕವಿ ಹೆಸರು ಮತ್ತು ಪದ್ಯದ ಹೆಸರಿಗೆ ಅಂಡರ್ಲೈನ್ ಮಾಡಿದ್ದಾರೆ, ಸಂದರ್ಭ ಬರ್ದಿದ್ದಾರೆ, ವಿವರಣೆ ಬರ್ದಿದ್ದಾರೆ, ನೋಡೋದಕ್ಕೆ ನೀಟ್ ಆಗಿದೆ. ಇದನ್ನೆಲ್ಲ ನೋಡ್ತಾರೆ. ನೀವು ಯಾರು ಬರೆದ್ರು ಕೂಡ ವ್ಯಾಲ್ಯೂಯೇಷನ್ ಮಾಡುವಂತವ್ರು ಇದೆಲ್ಲ ಗಮನಿಸ್ತಾರೆ ಅನ್ನೋಂಥದ್ದು ನಿಮ್ಮೆಲ್ರಿಗೂ ಗೊತ್ತಿರಲಿ ವಿದ್ಯಾರ್ಥಿಗಳಿಗೆ. ಆದ್ರಿಂದ ನೀವೇನೇ ಬರೆದ್ರು ಕೂಡ ಯಾವಾಗ್ಲೂ ಕೂಡ ನೀಟಾಗಿ ಪೂರ್ಣವಾಗಿ ಬರೆಯುವಂಥದ್ದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಇಲ್ಲ ಅಂತ ಹೇಳಿದ್ರೆ ಸಮಸ್ಯೆ ಆಗ್ತದೆ. ಸರ್, ಇದಿಷ್ಟು ನಾನು ಹೇಳ್ಬೇಕಾಗಿದ್ದಂಥದ್ದು. ವಿದ್ಯಾರ್ಥಿಗಳು ಯಾರಾದ್ರೂ ಇವುಗಳಿಗೆ ಸಂಬಂಧಪಟ್ಟಂತೆ ಏನಾದ್ರು ಪ್ರಶ್ನೆಗಳನ್ನ ಕೇಳೋದಾಗಿದ್ರೆ ಕೇಳ್ಬೋದು. ಇಲ್ಲಿ ಯಾರೋ ಸ್ನೇಹಿತರೊಬ್ರು ಚಾಟ್ ಬಾಕ್ಸ್ ಅಲ್ಲಿ ಪ್ರಶ್ನೆ ಕೇಳಿದ್ರು. ಆ ಪ್ರಶ್ನೆಗೆ ಒಂದು ಉತ್ತರ ಹೇಳ್ತೀನಿ. ಪ್ರಶ್ನೆ ಏನಂತ ಹೇಳಿದ್ರೆ, ಸರ್ ಎಷ್ಟು ಪೇಜ್ ಬರಿಬೇಕು ಪ್ರಬಂಧಕ್ಕೆ ಅಂತ ಹೇಳಿ ವಿದ್ಯಾರ್ಥಿ ಕೇಳಿದ ಪ್ರಶ್ನೆನೇ ಕೇಳ್ತಿದ್ದಾರೆ ಎಷ್ಟು ಅಂತ ನಾನು ಭಾವಿಸ್ಕೊಳ್ತೇನೆ. ಎಷ್ಟು ಪೇಜ್ ಬರಿಬೇಕು ಅಂದಾಗ ಸ್ನೇಹಿತರೆ ತಮ್ಮ ಗಮನದಲ್ಲಿರ್ಲಿ, ಈ ಪೀಠಿಕೆ, ವಿಷಯ ವಿವರಣೆ, ಉಪಸಂಹಾರ ಇವನ್ನೆಲ್ಲವನ್ನು ಅನುಸರಿಸ್ಕೊಂಡು ಬರೆದ್ರೆ ವಿದ್ಯಾರ್ಥಿ, ಎಂತ ವಿದ್ಯಾರ್ಥಿ ಬರೆದ್ರು ಮಿನಿಮಮ್ 2 ಪುಟ ಬರಿಬೇಕು. ಕನಿಷ್ಠ 2 ಪುಟ ಬರಿಬೇಕು ಅನ್ನೋಂಥದ್ದನ್ನ ವಿದ್ಯಾರ್ಥಿಗಳಿಗೆ ತಿಳಿಸ್ಬೇಕು. ಇದು 5-6 ವಾಕ್ಯದ ಪ್ರಶ್ನೆ ಅಲ್ಲ. ಇದು 5-6 ವಾಕ್ಯದ ಪ್ರಶ್ನೆ ಅಲ್ಲದೆ ಇರೋದ್ರಿಂದ ವಿದ್ಯಾರ್ಥಿ ಪೂರ್ಣವಾಗಿ ಬರಿಬೇಕು ಅನ್ನೋಂಥದ್ದು ವಿದ್ಯಾರ್ಥಿಗಳು ಕೂಡ ಏನಾಗ್ಬೇಕು ಅಂತ ಹೇಳಿದ್ರೆ ಮನದಟ್ಟಾಗ್ಬೇಕು. ಇದು
ವಿವರಣಾತ್ಮಕವಾಗಿ ಬರಿಬೇಕಾಗಿರುವಂತಹ ಪ್ರಬಂಧ ಆಗಿರುತ್ತೆ. ಅದನ್ನ ವಿದ್ಯಾರ್ಥಿಗಳು ಎರಡು ಪುಟ ಮಿನಿಮಮ್, ಎಷ್ಟು ಪುಟ ಆದ್ರೂ ಬರಿಬಹುದು. ಇಷ್ಟೇ ಬರಿಬೇಕು ಅಂತ ಹೇಳಿ ಕಂಪಲ್ಸರಿ ಇಲ್ಲ, ಎಷ್ಟು ಪುಟ ಆದ್ರೂ ಬರಿಬಹುದು. ಆದ್ರೆ ಜೊಳ್ಳಿರಬಾರ್ದು. ಎಲ್ಲಾ ವಿಚಾರಗಳು, ಅಗತ್ಯವಾಗಿ ಬೇಕಾಗಿರುವಂತ ಎಲ್ಲಾ ವಿಚಾರಗಳನ್ನ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ವಿದ್ಯಾರ್ಥಿಗಳು ಒಳಗೊಂಡು ಬರಿಬೇಕು ಅನ್ನೋಂಥದ್ದನ್ನ ಅವ್ರಿಗೆ ತಿಳಿಸ್ಬೇಕಾಗತ್ತೆ. ಸರ್, ಯಾವ ಡೌಟ್? ಕೇಳ್ತಾ ಇರುವಂತವ್ರು ಯಾರು ಕೇಳಿ ದಯಮಾಡಿ. ಸರ್, ಇವಾಗ ಸಂದರ್ಭ ಮತ್ತೆ ಸಂದರ್ಭ ಬರೆಯುವಾಗ ಆಯ್ಕೆ ಮತ್ತೆ ಸಂದರ್ಭ ಅಷ್ಟೇ ಬರೆದ್ರೆ ಆಗುತ್ತೆ, ಸ್ವಾರಸ್ಯನ ಬರೀಲೇಬೇಕಂತ ಏನಾದ್ರು ಇದೆಯಾ? ಮೊದಲು ಆಯ್ಕೆ, ಎರಡನೇದು ಸಂದರ್ಭ, ಮೂರನೇದು ಬರಿಬೇಕಾದಾಗ ನಾನು ನನ್ನ ವಿದ್ಯಾರ್ಥಿಗಳಿಗೆ ಇದನ್ನ ಹೇಳ್ಕೊಡ್ತೀನಿ. ವಿವರಣೆ ಬಾರ್ ಸ್ವಾರಸ್ಯ ಅಂತ ಬರಿಬೇಕು. ವಿವರಣೆ ಬಾರ್ ಸ್ವಾರಸ್ಯ ಅಂತ. ಎಷ್ಟೊಂದು ಸಂದರ್ಭದ ವಾಕ್ಯಗಳಲ್ಲಿ ಸಪರೇಟ್ ಆಗಿ ಸ್ವಾರಸ್ಯ ಬರೋದಿಲ್ಲ, ಅದು ಒಳಗಡೆನೆ ಇರುತ್ತೆ. ಇನ್ನು ಕೆಲವು ಕಡೆ ನಾವು ಪ್ರತ್ಯೇಕವಾಗಿ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಸ್ವಾರಸ್ಯವನ್ನ ಗಮನಿಸ್ಕೊಂಡು ವಿದ್ಯಾರ್ಥಿ ಬರಿಬೇಕು ಅನ್ನೋದನ್ನ ನಾವು ತಿಳಿಸ್ಬೇಕು. ಈಗ ರಕ್ಷಕರೇ ಭಕ್ಷಕರಾದಾಗ ಒದಗು ವಿಘಟನೆಯನ್ನ ಕುರಿತು ಬಸವಣ್ಣನವರು ಹೀಗೆ ಹೇಳಿದ್ದಾರೆ ಅಂತ ಹೇಳಿ ವಿವರಣೆಯಲ್ಲಿ ಬರೆದ್ಮೇಲೆ ಸ್ವಾರಸ್ಯನೂ ಮುಗ್ದೋಯ್ತು, ಅದ್ರೊಳಗಡೆ ವಿವರಣೆನೂ ಮುಗ್ದೋಗುತ್ತೆ. ನಾವಲ್ಲಿ ಪ್ರತ್ಯೇಕವಾಗಿ ಇದು ಸ್ವಾರಸ್ಯ ಅಂತ ಹೇಳುವಂಥದ್ದು ಏನು ಇರಲ್ಲ. ಅದೇ ಇನ್ನು ಹುಟ್ಟದೇ ಇರಲಿ ನಾರಿಯರನ್ನವನ್ನು ಪದ್ಯಕ್ಕೆ ಬಂದಾಗ ನಾವು ಅಲ್ಲಿ ಇನ್ನು ಹುಟ್ಟದೇ ಇರಲಿ ನಾರಿಯರನ್ನವನ್ನು ಈ ವಾಕ್ಯವನ್ನೇ ಸಂದರ್ಭಕ್ಕೆ ಏನಾದ್ರು ಕೇಳಿದ್ರೆ ನಾವಲ್ಲಿ ಹೇಳ್ಬೋದು, ದ್ರೌಪದಿ ತನಗೆ ತಾನು ಹೆಣ್ಣಾಗಿ ಹುಟ್ಟಿದ್ರ ಬಗ್ಗೆ ತನಗೆ ಈಗಿರುವಂತಹ ನೋವನ್ನು ಕುರಿತು ಹೇಳ್ತಿದ್ದಾಳೆ ಅನ್ನುವಂತ ಸ್ವಾರಸ್ಯವನ್ನ ನಾವಲ್ಲಿ ಸೇರಿಸೋದಕ್ಕೆ ಅವಕಾಶ ಇದೆ. ಈ ತರದ ಕೆಲವು ವಾಕ್ಯಗಳನ್ನ ನಾವು ವಿದ್ಯಾರ್ಥಿಗಳಿಗೆ ಉದಾಹರಣೆ ಕೊಡ್ಬೇಕಾಗತ್ತೆ. ಸ್ವಾರಸ್ಯ ಕೆಲವು ಕಡೆ ವಿವರಣೆಯಲ್ಲಿ ಬರುತ್ತೆ, ಕೆಲವು ಕಡೆ ಪ್ರತ್ಯೇಕಗೊಳಿಸಿ ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ಬರಿಬೇಕು ಅನ್ನೋದನ್ನ ವಿದ್ಯಾರ್ಥಿಗಳು ತಿಳಿಸ್ಬೇಕು. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್. ಸರ್, ಟೈಮ್ ಮ್ಯಾನೇಜ್ಮೆಂಟ್ ಹೇಗ್ ಮಾಡೋದು ಅಂತ ಕೇಳಿದ್ದಾರೆ. ಸದ್ಯಕ್ಕೆ ನನ್ನ ಹತ್ರ ಪಟ್ಟಿ ಇತ್ತು, ನಾನು ನಿಮ್ಗೆ ಹೇಳೋದಕ್ಕೆ ಈಗ ಸದ್ಯಕ್ಕೆ ಆಗ್ತಿಲ್ಲ. ಆ ಟೈಮ್ ಮ್ಯಾನೇಜ್ಮೆಂಟ್ ನ ಎಲ್ಲ ಮೇಷ್ಟ್ರುಗಳು ಇದನ್ನ ಹೇಳಿರ್ತಾರೆ. ಇಡೀ ಭಾಗಕ್ಕೆ ಎಷ್ಟು ಟೈಮ್ ಕೊಡ್ಬೇಕು ಅನ್ನೋದನ್ನ ಹೇಳ್ಬೇಕು. ನಾವೆಲ್ಲ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಒಂದೊಂದು ಪ್ರಶ್ನೆಗೆ ಇಷ್ಟಿಷ್ಟು ಟೈಮ್ ತಗೊಳ್ಳಿ, ಇಷ್ಟಿಷ್ಟು ಟೈಮ್ ತಗೊಳ್ಳಿ ಅಂತ ಹೇಳ್ತೀವಿ. ನನ್ನ ಅಂದಾಜು ಸಾಮಾನ್ಯವಾಗಿ ಪತ್ರಲೇಖನ ಬರೆಯೋದಕ್ಕೆ 10ರಿಂದ 15 ನಿಮಿಷ ಬೇಕಾಗುತ್ತೆ. ಪ್ರಬಂಧ ಬರೆಯೋದಕ್ಕೆ 10ರಿಂದ 15 ನಿಮಿಷ ಬೇಕಾಗುತ್ತೆ. ಇದಿಷ್ಟು ಬಿಟ್ರೆ 5-6 ವಾಕ್ಯದ ಇಡೀ ಪ್ರಶ್ನೆಗಳನ್ನ ಬರೆಯೋದಕ್ಕೆ ಸುಮಾರು ಒಂದು 40 ನಿಮಿಷದಷ್ಟು ಸಮಯ ಬೇಕಾಗುತ್ತೆ. ಸಂದರ್ಭ ಸ್ವಾರಸ್ಯ ಬರೆಯೋದಕ್ಕೂ ಕೂಡ ಸುಮಾರು 35ರಿಂದ 40 ನಿಮಿಷದಷ್ಟು ಸಮಯ ಬೇಕಾಗುತ್ತೆ. ಇಡೀ ಭಾಗಕ್ಕೆ ನೀವು ಹೇಳಿದ್ರೆ ವಿದ್ಯಾರ್ಥಿಗಳು ಅದಕ್ಕೆ ತಯಾರಾಗ್ತಾರೆ. ಇಲ್ಲ ಅಂದ್ರೆ ಏನಾಗುತ್ತೆ, ಇಂಡಿವಿಜುವಲ್ ಪ್ರಶ್ನೆಯನ್ನ ನೋಡಿ ಟೈಮ್ ಇಟ್ಕೊಂಡು ಬರೀತಾ ಹೋದ್ರೆ ವಿದ್ಯಾರ್ಥಿಗಳಿಗೆ ಆತಂಕ ಜಾಸ್ತಿ ಆಗುತ್ತೆ. ಉದಾಹರಣೆಗೆ ನಾನು ಹೇಳೋದಾದ್ರೆ, ಯಾವುದೋ ಒಂದು ಸಂದರ್ಭ ಬರೀತಿರ್ತಾನೆ, ನಾನು ಈಗ ವಿದ್ಯಾರ್ಥಿ ಹೇಳ್ ಕಳ್ಸಿರ್ತೀನಿ 5 ನಿಮಿಷದಲ್ಲಿ ಬರಿಬೇಕಿದನ್ನ ಅಂತ. ವಿದ್ಯಾರ್ಥಿ 5 ನಿಮಿಷ ನೋಡ್ತಾನೆ, ಅದು ಮುಗ್ದಿರಲ್ಲ, ಅವನಿಗೊಂದು ಭಯ ಶುರುವಾಗುತ್ತೆ. ನಾನು 5 ನಿಮಿಷದಲ್ಲಿ ಬರಿಬೇಕಾಗಿತ್ತು, ಇದಿನ್ನೂ ಬರ್ದಿಲ್ಲ, ಇನ್ನೂ ಜಾಸ್ತಿ ಟೈಮ್ ಆಗೋಗ್ತಾ ಇದೆ, ತೊಂದರೆ ಆಗುತ್ತೇನೋ ಅಂತ ಹೇಳಿ ಆತಂಕ ಬಂದ್ಬಿಡುತ್ತೆ. ಅದಕ್ಕೆ ನಾವು MCQ, ಒಟ್ಟು MCQ ಬಿಟ್ಟ ಸ್ಥಳ ಹೊಂದಿಸಿ ಬರೀರಿ. ಇಷ್ಟು ಬರಿಬೇಕಾ, 10 ನಿಮಿಷ ಟೈಮ್ ಖರ್ಚಾಗುತ್ತಮ್ಮ, 10 ನಿಮಿಷಕ್ಕೆ ನೀನು ಇಷ್ಟು ಬರಿಬಹುದು. 2-3 ವಾಕ್ಯದ ಪ್ರಶ್ನೆಗಳು ಬರಿಬೇಕಾ, 16 ಅಂಕದ ಪ್ರಶ್ನೆ ಬರಿಬೇಕಾ, ಸರಿ ಸುಮಾರು ನಿನ್ಗೊಂದು 25ರಿಂದ 30 ನಿಮಿಷ ಸಮಯ ಸಾಕಾಗುತ್ತೆ, ಅಷ್ಟೊಳಗಡೆ ಬರಿಬೇಕು ಅಂತ ಹೇಳಿ ಟೈಮ್ ಮ್ಯಾನೇಜ್ಮೆಂಟ್ ಅನ್ನ ವಿದ್ಯಾರ್ಥಿಗಳಿಗೆ ಹೇಳ್ಕೊಡ್ಬೋದು ಅಂತ ಅನ್ಸುತ್ತೆ ಸರ್. ಮುಂದೆ ಬರುವಂತ ಪ್ರಿಪರೇಟರಿಗೆ ಒಂದು ಪ್ರಯೋಗವನ್ನ ನಾವು ಮಾಡಿದ್ರೆ ವಿದ್ಯಾರ್ಥಿಗಳಿಗೆ ಅದು ಉಪಯೋಗ ಆಗುತ್ತೆ. ಸರ್ ಯಾರೋ ಒಳ್ಳೆ ಪ್ರಶ್ನೆ ಕೇಳಿದ್ದಾರೆ ಧಾರವಾಡದಿಂದ, ಎಲ್ರಿಗೂ ಅದು ಉಪಯೋಗ ಆಗುತ್ತೆ. ಮತ್ತೊಂದು ಪ್ರಶ್ನೆ ಬಂದಿದೆ, ಎಕ್ಸ್ಪೆಕ್ಟೆಡ್ ಎಸ್ಎ ಟಾಪಿಕ್ಸ್ ಇದಾವ ಅಂತ ಹೇಳಿ ಪ್ರಶ್ನೆ ಬಂದಿದೆ. ನಾನು ನನ್ನ ವಿವೇಚನೆ ಒಳಗಡೆ ನಾನು ಹೇಳೋ ಪ್ರಯತ್ನ ಮಾಡೋದಾಗಿದ್ರೆ, ಎಕ್ಸ್ಪೆಕ್ಟೆಡ್ ಅಂತ ಹೇಳಿ ನಾನು ಭಾವಿಸ್ಕೊಳ್ಬಹುದಾಗಿದ್ರೆ, ಯೋಗಾಭ್ಯಾಸದ ಪ್ರಯೋಜನಗಳು, ಐತಿಹಾಸಿಕ ಸ್ಥಳಗಳ ಸಂರಕ್ಷಣೆ, ಕ್ರೀಡೆ ಮತ್ತು ಆರೋಗ್ಯ, ಮೂಢನಂಬಿಕೆಗಳು, ವ್ಯಕ್ತಿತ್ವ ರೂಪುಗೊಳಿಸುವಲ್ಲಿ ಶಿಕ್ಷಕರ ಪಾತ್ರ, ವೃದ್ಧಾಶ್ರಮಗಳ ಹೆಚ್ಚಳ ಮತ್ತು ಭಾರತೀಯ ಸಮಾಜ, ಸಾಮಾಜಿಕ ಜಾಲತಾಣಗಳು ಮತ್ತು ಅವುಗಳ ಪರಿಣಾಮ, ವಿದ್ಯಾರ್ಥಿಗಳ ವ್ಯಕ್ತಿತ್ವವನ್ನ ರೂಪಿಸುವುದರಲ್ಲಿ ಶಿಕ್ಷಕರ ಪಾತ್ರ, ಹೆಣ್ಣು ಭ್ರೂಣ ಹತ್ಯೆ, ಮತದಾನದ ಜಾಗೃತಿ, ಕನ್ನಡ ಭಾಷೆಯನ್ನ ಸಶಕ್ತಗೊಳಿಸುವಂತ ಮಾರ್ಗಗಳು. ಇಷ್ಟನ್ನ ಕೆಲವನ್ನ ನಾನು ಹೇಳ್ಬಹುದು ಅಂತ ನನಗೆ ಅನ್ಸುತ್ತೆ. ಯಾಕೆ ಅಂತ ಹೇಳಿದ್ರೆ ಕಳೆದ ಒಂದು 3-4 ವರ್ಷದಲ್ಲಿ ಈ ಪ್ರಶ್ನೆಗಳು ಮತ್ತೆ ಬಂದಿದಾವೆ. ಮತ್ತು ಯಾರೇ ಪೇಪರ್ ಸೆಟ್ಟರ್ಸ್ ಹೋದ್ರು ಕೂಡ ಸುಲಭ ನೋಡ್ತಾರೆ. ಫಸ್ಟ್ ವಿದ್ಯಾರ್ಥಿಗಳು ಈಸಿಯಾಗಿ ಅವ್ರಿಗೊಂದು ಮಾಹಿತಿ ಒಂದಷ್ಟು ಸಿಗ್ಬೇಕು, ಅದನ್ನ ವಿದ್ಯಾರ್ಥಿ ಬರೆಯೋದಕ್ಕೆ ಸಾಧ್ಯ ಆಗಬೇಕು, ಅಂಥದ್ದು ಆಗತ್ತಾ ಅನ್ನುವಂಥದ್ದನ್ನ ನೋಡ್ತಾರೆ. ಅಂಥದ್ದು ನೋಡಿ ಕೆಲವು ಪ್ರಶ್ನೆಗಳನ್ನ ಈ ತರದಲ್ಲಿ ಆಯ್ಕೆ ಮಾಡ್ತಾರೆ. ರಕ್ತದಾನ ಮತ್ತು ನೇತ್ರದಾನಗಳ ಮಹತ್ವ ಇವುಗಳನ್ನು ಕೂಡ ಕೇಳುವಂತ ಸಾಧ್ಯತೆಗಳು ಇರ್ತವೆ. ಈ ಒಂದು 8-10 ನನ್ನ ಅಂದಾಜಲ್ಲಿ ನಾನು ಹೇಳೋ ಪ್ರಯತ್ನ ಮಾಡಿದ್ದೀನಿ ಸರ್.
ಮತ್ತಿನ್ ಯಾರಿಗೂ ಪ್ರಶ್ನೆ ಇಲ್ಲ ಅನ್ನೋದಾಗಿದ್ರೆ ನಾವ್ ಇದನ್ನ ಕಂಪ್ಲೀಟ್ ಮಾಡ್ಬೋದು ಅಂತ. ಉಮೇಶ್ ಸರ್, ಜವಾಹರ್ ಸರ್. ಹಲೋ ಸರ್, ನಮಸ್ಕಾರ ಸರ್. ನಾವು ಅಡ್ಮಾನ್ ರಾಜ್ಯ ದೇಸಾಯಿ ಕಾಲೇಜಿಂದ ಮಾತಾಡ್ತಿರೋದು. ಹೇಳಿ ಸರ್ ನಮಸ್ತೆ ಸರ್. ಇದು ಬಹು ಆಯ್ಕೆ ಪ್ರಶ್ನೆಯಲ್ಲಿ ಮೊದಲನೇ ಪಾಠದಲ್ಲಿ ಒಂದು ಪ್ರಶ್ನೆ ಇದೆಯಲ್ಲ ಸರ್, ಮುಟ್ಟಿಸಿಕೊಂಡವನ ಡಾಕ್ಟರ್ ತಿಮ್ಮಪ್ಪ ಬಸವಲಿಂಗನನ್ನು ಇಷ್ಟಪಡಲು ಕೆಳಗಿನ ಕಾರಣಗಳಲ್ಲಿ ಯಾವುದು ಸಮಂಜಸವಾಗಿದೆ ಅಂತ ಹೇಳಿ ಅದರ ಆಪ್ಷನ್ಸ್ ಸರ್. ಆತನಲ್ಲಿ ಇದ್ದು ಈಗ ಮರುಕಳಿಸಿರುವ ಮುಗ್ಧತೆ. ಎರಡನೇ ಆಪ್ಷನ್ ಬಸವಲಿಂಗನ ಬಡತನ ಮತ್ತು ಪ್ರಾಮಾಣಿಕತೆ. ಮೂರನೇ ಆಪ್ಷನ್ ಮನುಷ್ಯನ ಸಣ್ಣತನ ಮತ್ತು ಒಳ್ಳೆಯತನಕ್ಕೆ ಸಾಕ್ಷಿಯಾಗಿ ಕಾಣುತ್ತಿದ್ದುದು. ನಾಲ್ಕನೇ ಆಪ್ಷನ್ ಅವನು ಜಾತಿ ಯಾವುದು ಎಂದು ಗೊತ್ತಾದಿತ್ತು. ಅದಕ್ಕೆ ಮತ್ತೆ ಕೆಳಗಡೆ 1 ಮತ್ತು 4 ಸರಿ, 2 ಮತ್ತು 3 ಸರಿ, 1 ಮತ್ತು 3 ಸರಿ, 3 ಮತ್ತು 4 ಸರಿ ಅಂತ ಆಪ್ಷನ್ಸ್ ಮಾಡೋರು ಸರ್. 1 ಮತ್ತು 3 ಸರಿ ಅಂತ ನನ್ಗೆ ಅನ್ಸುತ್ತೆ ಸರ್. 1 ಮತ್ತು 3 ಸರ್. ಇನ್ನೊಂದು ಪ್ರಶ್ನೆ ಇದೆ ದೀರ್ಘಗದ್ಯದಲ್ಲಿ. ಹೂದೋ ದಾಸಯ್ಯ ನನ್ನ ಬಾಲಕ್ಕೆ ಇನ್ನಷ್ಟು ಶಂಕ ಅಂತೇಳಿ ಈ ಮಾತಿನ ಅನ್ವಯ ಹೊಳೆಯ ಚಿನ್ನಮ್ಮನನ್ನು ಕುರಿತು ತಾಳಿರುವಂತಹ ಭಾವ ಯಾವುದು? 1 ಹೊಟ್ಟೆ ಕಿಚ್ಚು, 2 ಆಕ್ರೋಶ, 3 ಸಂತೋಷ, 4 ತಾತ್ಸಾರ. ಸರ್. ತಾತ್ಸಾರ. ನೀನು ನನ್ನ ಕಿವಿ ಹತ್ರ ಊದ್ಬೇಕಾಗಿತ್ತು ಶಂಕ, ನೀನ್ ಬಾಲ್ದ ಹತ್ರ ಊದ್ತಾ ಇದೀಯ. ನೀನ್ ಎಷ್ಟಾದ್ರೂ ಊದ್ಕೋ, ನಾನು ಅದನ್ನ ಲೆಕ್ಕಕ್ಕೆ ಇಟ್ಕೊಳ್ಳಲ್ಲ ಅನ್ನೋ ತರದ ಅರ್ಥ ಸರ್. ಕಂಟೆಂಟ್ ಬೇಸ್ಡ್ ಪ್ರಶ್ನೆಗಳನ್ನ ಸಾಧ್ಯವಾದಷ್ಟು ಸ್ನೇಹಿತರು ನಮ್ಮ ಉಪನ್ಯಾಸಕರ ಗುಂಪುಗಳಲ್ಲಿ ಚರ್ಚೆ ಆಗ್ತಿರುತ್ತೆ, ಅಲ್ಲಿ ಕೂಡ ನಾವು ಇದನ್ನ ಮಾತಾಡ್ಕೊಳ್ಳೋ ಅವಕಾಶ ಇರುತ್ತೆ. ಅಲ್ಲೂ ಮಾತಾಡೋಣ ಸರ್. ಯಾಕೆ ಅಂದ್ರೆ ಈ ಕ್ವಶನ್ ಬ್ಯಾಂಕ್ ಅಲ್ಲಿ ವಿದ್ಯಾರ್ಥಿಗಳಿಗೆ ಇದನ್ನು ತಿಳಿಸ್ಬೇಕು ನಾವು. ಕ್ವಶನ್ ಬ್ಯಾಂಕ್ ಫೈನಲ್ ಆಗಿ ಎಲ್ಲ ಕ್ಲಿಯರ್ ಆಗಿಲ್ಲ. ಕ್ವಶನ್ ಬ್ಯಾಂಕ್ ಅಲ್ಲಿ ಈ ತರದ MCQ ಪ್ರಶ್ನೆಗಳು ಈಗ ನೀವು ಕೇಳಿದ್ದು ಕ್ಲಿಯರ್ ಇದೆ, ಬಟ್ ಉಳಿದ ಕೆಲವು ಪ್ರಶ್ನೆಗಳಲ್ಲಿ ಗೊಂದಲವಾಗಿರುವಂತ ಆಪ್ಷನ್ಸ್ ಕೂಡ ಇದಾವೆ, ಗೊಂದಲಕಾರಿಯಾದಂತ ಆಪ್ಷನ್ಸ್ ಇದಾವೆ. ಅಂತದ್ ಬಂದಾಗ ಆಮೇಲೆ ಇದನ್ನ ಈಗ ನೀವು ಯಾರಾದ್ರೂ ಕೇಳ್ಬೋದು, ಸರ್ ಈಗ ಗೊಂದಲವಾಗಿರುವಂತ ಆಪ್ಷನ್ಸ್ ಕೊಟ್ಬಿಟ್ಮೇಲೆ ಎಕ್ಸಾಮ್ ಅಲ್ಲಿ ಇದೇ ಪ್ರಶ್ನೆ ಬಂದ್ರೆ ಏನ್ ಮಾಡೋದು ಸರ್ ಅಂತ ಹೇಳಿ ನೀವು ಯಾರಾದ್ರೂ ಕೇಳ್ಬೋದು. ಎಕ್ಸಾಮ್ಗೆ ಪೇಪರ್ ಸೆಟ್ ಮಾಡೋಕ್ ಹೋದಂತವ್ರು ಕೂಡ ಇದನ್ನ ನಿಷ್ಕರ್ಷೆ ಮಾಡ್ತಾರೆ. ಮತ್ತೆ ಸುಮ್ನೆ ಅಲ್ಲಿರೋದನ್ನ ತೆಗೆದು ಅಲ್ಲಿ ಹಾಕೋದಿಲ್ಲ. ಆ ಪ್ರಶ್ನೆಗೆ ಆ ಆಪ್ಷನ್ಸ್ ಕರೆಕ್ಟ್ ಆಗಿ ಹೊಂದಿಕೆ ಆಗ್ತಾವ, ಗೊಂದಲ ಆಗತ್ತಾ ಇಲ್ವಾ ಅನ್ನೋದನ್ನ ಕಡ್ಡಾಯವಾಗಿ 100% ರೀಚೆಕ್ ಮಾಡ್ತಾರೆ. ಅಂತ ತಪ್ಪಿದ್ದ ಆಪ್ಷನ್ ಅನ್ನ ತೆಗೆದು ಬೇರೆ ಆಪ್ಷನ್ ಮಾಡ್ಕೊಡೋದಕ್ಕೂ ಅವಕಾಶ ಇರುತ್ತೆ. ಇಲಾಖೆ ಹೇಳ್ತಿದೆ ನಾ ಪೇಪರ್ ಸೆಟ್ಟರ್ಸ್ಗೆ ಆಂಬಿಗ್ವಿಟಿ ಇರಬಾರ್ದು, ಹೆಚ್ಚು ಗೊಂದಲ ಇರಬಾರ್ದು. ವಿದ್ಯಾರ್ಥಿಗೆ ಇದನ್ನ ಗುರುತು ಮಾಡಿದಾಗ ಇದು ಗ್ಯಾರಂಟಿ ಆಗುತ್ತೆ, ಇದು ಗ್ಯಾರಂಟಿ ಆಗುತ್ತೆ ಅನ್ನೋ ತರದಲ್ಲಿ ಇರಬಾರ್ದು ಅನ್ನೋದನ್ನ ವಿದ್ಯಾರ್ಥಿಗೆ ಇಲಾಖೆ ಸ್ಪಷ್ಟವಾದ ಪೇಪರ್ ಸೆಟ್ಟರ್ಗೆ ಇಲಾಖೆ ಸ್ಪಷ್ಟವಾದ ನಿರ್ದೇಶನ ನೀಡುತ್ತೆ. ಆದ್ರಿಂದ ಇಲ್ಲಿ ಯಾವ್ದಾದ್ರು ತಪ್ಪುಗಳಿದ್ರೆ ಸ್ನೇಹಿತರು ಅದನ್ನು ಗುರುತು ಮಾಡಿ ವಿದ್ಯಾರ್ಥಿಗಳಿಗೆ ಹೇಳಿ, ನೋಡಿ ಇಂಥದ್ದೊಂದು ಇದರೊಳಗಡೆ ತೀರಾ ಕ್ಲಿಷ್ಟವಾಗಿದೆ, ಗೊಂದಲವಾಗಿದೆ, ಇಂಥದ್ದು ಬಂದಾಗ ನೀವು ನೋಡ್ಕೊಂಡು ಉತ್ತರವನ್ನು ಬರಿಬೇಕು ಅನ್ನೋಂಥದ್ದನ್ನ ವಿದ್ಯಾರ್ಥಿಗಳಿಗೆ ತಾವು ತಿಳಿಸ್ಬೇಕಾಗುತ್ತೆ ಸರ್. ಸರ್ ಅದೇನೆ ಪ್ರಶ್ನೆ ಕೋಟೆಯಲ್ಲಿ ನೋಡಿ ಮಕ್ಕಳು ಅದೇ ಪ್ರಶ್ನೆಗಳ ನಮ್ಮನ್ನ ಕೇಳಿದಾಗ ಹೌದೌದು ನನ್ನನ್ನು ನನ್ನ ವಿದ್ಯಾರ್ಥಿಗಳು ಕೇಳ್ತಾರೆ. ನಾನು ಇದನ್ನೇ ಹೇಳ್ತಾ ಇರ್ತೀನಿ, ಇಲ್ಲಿದಾವೆ ಅಂತ ಹೇಳಿ ಇವೆಲ್ಲ ಫೈನಲ್ ಕರೆಕ್ಟ್ ಆಗಿದಾವೆ ಅಂತ ನೀವು ಯಾರು ಭಾವಿಸಬಾರ್ದು. ಇದ್ರಲ್ಲೂ ತಪ್ಪಿದಾವೆ. ಇಲಾಖೆ ಕೊಟ್ಟಿರುವಂತ ಟೈಮ್ ಲಿಮಿಟ್ ಒಳಗಡೆ ಮಾಡೋದಕ್ಕೆ ಉಪನ್ಯಾಸಕರಿಗೆ ಕೊಟ್ಟಿರುತ್ತೆ. ಉಪನ್ಯಾಸಕರು ಆ ಕ್ಷಣಕ್ಕೆ ಅವ್ರಿಗೆ ತೋಚಿದ್ದನ್ನ ಮಾಡಿರ್ತಾರೆ, ಸರಿ ಅಂತ ಅನ್ಸಿರುತ್ತೆ. ಈ ತರ ಯೋಚನೆ ಮಾಡ್ಬೋದು ಅಂತ ಅವ್ರಿಗೆ ಅನ್ಸಿರಲ್ಲ. ಇಂಥವೆಲ್ಲ ಆಗಿ ಚರ್ಚೆಗೆ ಬಂದ ಮೇಲೆ ಅದ್ರ ರಿಫ್ರೆಶ್ ಮತ್ತೆ ಶುರುವಾಗುತ್ತೆ. ಈಗ ಸದ್ಯಕ್ಕೆ ಅದಾಗಿಲ್ಲ ಅಂತ ಹೇಳಿ ನಾನು ವಿದ್ಯಾರ್ಥಿಗಳಿಗೆ ಹೇಳ್ತೇನೆ ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್. ಮತ್ತೇನಾದ್ರು ಡೌಟ್ಸ್ ಇದ್ರೆ ಬೇಗ ಹೇಳ್ಬೇಕು. ಸಮಯ ಆಗ್ಲೇ 4:30 ಆಗಿದೆ. ಸರ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಗೆ ಆನ್ಸರ್ ಏನಾದ್ರು ಪ್ರೊವೈಡ್ ಮಾಡ್ಬೋದಾ? ಮೇಡಮ್ ಕೇಳಿಸ್ತಿಲ್ಲ, ಇನ್ನೊಂದ್ಸರಿ ಹೇಳಿ ಮೇಡಮ್. ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಇದೆಯಲ್ಲ ಸರ್ ಕ್ವಶನ್ ಬ್ಯಾಂಕ್ ಅಲ್ಲಿ, ಅದಕ್ಕೆ ಏನಾದ್ರು ಆನ್ಸರ್ ಪ್ರೊವೈಡ್ ಮಾಡ್ಬೋದಾ ನೀವು? ಜವಾಹರ್ ಸರ್ ಹೇಳಿ ಸರ್, ಏನು ಕೇಳಿಸ್ತಾ ಇಲ್ಲ ನನ್ ಕ್ಲಿಯರ್ ಆಗಿ. ಕೇಳಿಸ್ತಾ ಇಲ್ಲ ಮೇಡಮ್, ನಂಗೂ ಸರಿಯಾಗಿ ಕೇಳಿಸ್ತಾ ಇಲ್ಲ. ಯಾವ ಕ್ವಶನ್ ಗೆ ಕೇಳಿ ಮೇಡಮ್ ನೀವು? ಸರ್ ಎಲ್ಲ ಕ್ವಶನ್ಸ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಗೆ ಆನ್ಸರ್ ಪ್ರೊವೈಡ್ ಮಾಡ್ಬೋದಾ ಗ್ರೂಪ್ ಅಲ್ಲಿ ಅಂತ ಕೇಳ್ತಾ ಇದ್ದೀನಿ. ಯಾವ್ದು ಕ್ವಶನ್ ಬ್ಯಾಂಕ್ ಅಲ್ಲಿ ಇರೋದಾ ಮೇಡಮ್? ಹಾ ಸರ್. ಮೇಡಮ್ ಅಧಿಕೃತವಾಗಿ ಹಾಗೆ ಮಾಡೋದಕ್ಕೆ ಬರೋದಿಲ್ಲ. ಇಲಾಖೆ ಅದನ್ನ ನಿರ್ಬಂಧಿಸಿದೆ. ಇಲ್ಲಾಂದ್ರೆ ಇಷ್ಟೊಂದು ಆಗ್ಲೇ ಮಾಡ್ಬೋದಾಗಿತ್ತು.
ಇಲಾಖೆ ಏನ್ ಹೇಳುತ್ತೆ ಅಂತ ಹೇಳಿದ್ರೆ ನೀವ್ ಯಾರೋ ಮಾಡ್ಕೊಟ್ಬಿಡ್ತೀರಿ ಆನ್ಸರ್ ಅಂತ ಹೇಳಿ, ಅದು ಚರ್ಚೆಗೆ ಬರುತ್ತೆ. ಅದೇನೋ ಸಮಸ್ಯೆ ಆದಾಗ ನೀವು ಮಾಡಿದಿರಿ ಅಂತ ಹೇಳಿ ನಾವು ಅಲ್ಲಿ ಮಾರ್ಕ್ಸ್ ಕೊಡೋದಕ್ ಆಗೋದಿಲ್ಲ. ಆಮೇಲೆ ಯಾರಾದ್ರೂ ಕೇಸ್ ಹಾಕ್ತಾರೆ, ಸಮಸ್ಯೆ ಆಗುತ್ತೆ ಅನ್ನೋ ಕಾರಣಕ್ಕೆ ಇಲಾಖೆ ಇಡೀ ಕ್ವಶನ್ ಬ್ಯಾಂಕ್ ಬೇಕಾಗಿರೋ ಉತ್ತರಗಳನ್ನ ಮಾಡ್ಬೇಕು ಅಂತ ಹೊರಟಿದ್ದಂತವ್ರನ್ನ ಬೇಡ ಅಂತ ಹೇಳಿ ಇಲಾಖೆ ನಿರ್ಬಂಧಿಸಿದೆ ಮೇಡಮ್. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್. ಜವಾಹರ್ ಸರ್. ಮತ್ತೆ ಸರ್ ಮತ್ತೆ ಸರಿ ಸರ್. ಮತ್ತೇನೋ ಪ್ರಶ್ನೆಗಳಿಲ್ಲ ಅಂತೇಳಿ ನಾನು ಭಾವಿಸ್ತೇನೆ. ಇಲ್ಲಿಯವರೆಗೆ 2 ಗಂಟೆಗಳ ಕಾಲ ನಮ್ಮ ಜೊತೆಗಿದ್ದು, ಇದಕ್ಕಿಂತ ಮುಂಚೆ ಲೆಕ್ಚರ್ಸ್ ಓರಿಯೆಂಟೇಶನ್ ಪ್ರೋಗ್ರಾಮ್ ಅಲ್ಲಿ, ಅದೇ ರೀತಿ MRPಗಳಿಗೆ ಒಂದು ಕಾರ್ಯಾಗಾರವನ್ನ ಮಾಡಿದ್ರು. ಆ ಸಂದರ್ಭದಲ್ಲಿಯೂ ಕೂಡ ನಮ್ಮ ಕ್ರೈಸ್ ಟೀಮಿನ ಜೊತೆಗಿದ್ದು ನಮ್ಮೆಲ್ಲರಿಗೂ ಸಾಕಷ್ಟು ಸಲಹೆ ಸೂಚನೆ ಮಾರ್ಗದರ್ಶನಗಳನ್ನ ನೀಡಿದಂತಹ ರಾಜ್ಯ ಸಂಪನ್ಮೂಲ ವ್ಯಕ್ತಿಗಳಾದಂತಹ ಡಾಕ್ಟರ್ ನರಸಿಂಹಸ್ವಾಮಿ ಎಸ್ ಸರ್ ಇವರಿಗೆ ನಮ್ಮ ಕ್ರೈಸ್ನ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಅದೇ ರೀತಿ ನಮ್ಮ ಕ್ರೈಸ್ನ ಎಲ್ಲ ಅಧಿಕಾರಿಗಳಿಗೂ ಕೂಡ ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮವನ್ನ, ನಮ್ಮ ವಿದ್ಯಾರ್ಥಿಗಳಿಗೆ ಉಪಯುಕ್ತವಾದಂಥ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ದಕ್ಕಾಗಿ ಅವರಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಅದೇ ರೀತಿ ಕಾರ್ಯಕ್ರಮವನ್ನ ಇಲ್ಲಿಯವರೆಗೂ ಅತ್ಯಂತ ತಾಳ್ಮೆಯಿಂದ ಆಲಿಸಿ ಕಾರ್ಯಕ್ರಮ ಯಶಸ್ವಿಯಾಗೋದಕ್ಕೆ ಸಹಕಾರ ನೀಡಿದಂತಹ ವಿವಿಧ ಕ್ರೈಸ್ ಕಾಲೇಜುಗಳ ಕನ್ನಡ ಉಪನ್ಯಾಸಕರಿಗೂ ಹಾಗೂ ಭಾಗವಹಿಸಿದಂತಹ ಎಲ್ಲ ಪ್ರೀತಿಯ ವಿದ್ಯಾರ್ಥಿಗಳಿಗೂ ಕೂಡ ಧನ್ಯವಾದಗಳನ್ನ ಅರ್ಪಿಸ್ತಾ ಈ ಒಂದು ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸ್ತೀವಿ. ಎಲ್ಲ ವಿದ್ಯಾರ್ಥಿಗಳಿಗೂ ಒಳ್ಳೆಯದಾಗ್ಲಿ, ನಿಮ್ಗೆ ಯಶಸ್ಸು ಸಿಗ್ಲಿ ಅಂತ ಹೇಳಿ ಹಾರೈಸ್ತಾ ಈ ಒಂದು ಕಾರ್ಯಕ್ರಮವನ್ನ ಮುಗಿಸೋಣ. ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.